Hello everyone, my name is Irfan. I am a maths lecturer. Today in this class, differential equations important to KCT MCQ solve ಮಾಡಿ. ಸೊ ನಾನು ಮಾಡ್ಸಿರೋ ಕ್ವಶನ್ಸ್ ಯಾಕೆ ಇಂಪಾರ್ಟೆಂಟ್ ಆಗ್ತಾವ ಅಂದ್ರೆ ಸೊ ಇವೆಲ್ಲ ಕ್ವಶನ್ಸ್ ನಾನು NCERT ಎಕ್ಸಾಂಪ್ಲರ್ಸ್ ಮತ್ತೆ KCT PYQs ಇಂದ ತಗೊಂಡು ಸಾಲ್ವ್ ಮಾಡಿಸಿದ್ದೀನಿ. ಸೊ ನಾವು ನೋಡಿ ಆಲ್ಮೋಸ್ಟ್ ನಿಮಗೆ KCT ಕ್ವಶನ್ ಪೇಪರ್ ಯಾವ ತರ ಸೆಟ್ ಮಾಡ್ತಾರೆ ಅಂದ್ರೆ ಸೊ ಯಾವ ಬುಕ್ ತಗೊಂಡು ರೆಫರೆನ್ಸ್ ಇಟ್ಕೊಂಡು ಸೆಟ್ ಮಾಡ್ತಾರೆ ಅಂದ್ರೆ ಸೊ NCERT ಟೆಕ್ಸ್ಟ್ ಬುಕ್ ಒಂದು, ಇನ್ನೊಂದು NCERT ಎಕ್ಸಾಂಪ್ಲರ್. ಆಲ್ಮೋಸ್ಟ್ ನೋಡಿ NCERT ಎಕ್ಸಾಂಪ್ಲರ್ ಕ್ವಶನ್ಸೇ ಕೇಳ್ತಾರೆ. ಅದಕ್ಕೋಸ್ಕರ KCT ಅಲ್ಲಿ ಬೇಕಾದ್ರೆ ನಿಮ್ಮ PYQs ಸಾಲ್ವ್ ಮಾಡ್ತೀನಿ ನೋಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡ್ತೀನಿ, ಅವಾಗ ನೀವು ನೋಡಿದ್ರೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಕ್ವಶನ್ಸ್ ಎಲ್ಲಿಂದ KCT NCERT ಎಕ್ಸಾಂಪ್ಲರ್ ಇಂದಾನೆ ಬಂದಿರ್ತಾವೆ. ಅದಕ್ಕೋಸ್ಕರ ಫಸ್ಟ್ ಏನ್ ಮಾಡೋಣ, NCERT ಎಕ್ಸಾಂಪ್ಲರ್ ಕ್ವಶನ್ ಸಾಲ್ವ್ ಮಾಡೋಣ, ಆಮೇಲೆ KCT PYQs ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಸೊ ಇದೇ ತರ ಎಲ್ಲಾ ಚಾಪ್ಟರ್ಸ್ ಇಂಪಾರ್ಟೆಂಟ್ MCQ ಸಾಲ್ವ್ ಮಾಡಿದ್ ನೋಡಿ. ಸೊ ಇಲ್ಲಿದೆ ನೋಡಿ, ಸೊ ಫ್ರೀ ಕ್ರಾಶ್ ಕೋರ್ಸ್ ಅಂತ ಇದೆ ನೋಡಿ, ಫ್ರೀ ಕ್ರಾಶ್ ಕೋರ್ಸ್ KCT 2026 ಆಲ್ ಚಾಪ್ಟರ್ಸ್ ಅಂತ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಓಕೆ, ಸೊ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಂಡು ನೀವು ಕ್ವಶನ್ಸ್ ಸಾಲ್ವ್ ಮಾಡಬಹುದು. ಓಕೆ, ಪ್ರತಿಯೊಂದು ಚಾಪ್ಟರ್ಸ್ ಮಾಡಿಸಿದ್ದೀನಿ. ಓಕೆ, ಸೊ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಅದೇ ತರ ನಿಮ್ಗೆ ಲಾಸ್ಟ್ ಇಯರ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಇಂದ ನಿಮಗೆ 2 ಕ್ವಶನ್ಸ್ ಕೇಳಿದ್ರಿ. ಓಕೆ, ಡಿಫರೆನ್ಷಿಯಲ್ ಇಕ್ವೇಷನ್ 2 ಕ್ವಶನ್ ಅಟ್ಲೀಸ್ಟ್ ನೋಡಿ, ಪ್ರತಿ ವರ್ಷ ಅಟ್ಲೀಸ್ಟ್ 2 ಕ್ವಶನ್ ಮಿನಿಮಮ್ ಅಂದ್ರೆ 2 ಕ್ವಶನ್ ಕೇಳ್ತಾರೆ. ಓಕೆ, ಅದಕ್ಕೋಸ್ಕರ ಈ ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಸೊ ಲಾಸ್ಟ್ ಇಯರ್ ನೋಡಿ, ನಾನು KCT ಎಕ್ಸಾಮ್ ನಡೆದಿದೆಯಲ್ಲ ಅದರದ್ದು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ವಿತ್ ಕೀ ಆನ್ಸರ್ ಅದು ಮಾಡಿ ಡೀಟೇಲ್ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಪ್ರತಿಯೊಂದು ಕ್ವಶನ್ ಅದು. ಸೊ ಇದು ನೋಡಿ, ಈ ವಿಡಿಯೋ ಇದೆ ನೋಡಿ, ಈ ವಿಡಿಯೋ ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ಚಾಪ್ಟರ್ ಇಂದ ಎಷ್ಟು ಕ್ವಶನ್ ಕೇಳಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಪ್ರತಿಯೊಂದು ಕ್ವಶನ್ಸ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರಲ್ಲ. ಓಕೆ, ಸೊ ಇದನ್ನ ನೀವು KCT ಎಕ್ಸಾಮ್ 2025 ಓಕೆ ಕೀ ಆನ್ಸರ್ಸ್ ಅಂತ ಬರೆದು ಇರ್ಫಾನ್ ಸ್ಯಾಮಿಸ್ ಅಕಾಡೆಮಿ ಹಾಕಿಬಿಟ್ರೆ ಸಾಕು, ಅಥವಾ KCT ಎಕ್ಸಾಮ್ 2025 ಸೊಲ್ಯೂಷನ್ಸ್ ಅಂತ ಹಾಕಿ ಇರ್ಫಾನ್ ಸ್ಯಾಮಿಸ್ ಅಕಾಡೆಮಿ ಅಂತ ಹಾಕಿದ್ರೆ ಸೊ ಯು ವಿಲ್ ಗೆಟ್ ಇದು ಬರುತ್ತೆ. ಓಕೆ, ಇದನ್ನ ನೀವು ಇದರಿಂದ ಯಾವ್ಯಾವ ಕ್ವಶನ್ಸ್ ಇರ್ತವೆ ಅದನ್ನೆಲ್ಲ ಸಾಲ್ವ್ ಮಾಡ್ಬೋದು. ಓಕೆ, ಆ್ಯಂಡ್ ನಾವು ಜಸ್ಟ್ ಕೆಲವೊಬ್ಬರಿಗೆ ವಿಡಿಯೋ ಬಹಳ ಸ್ಲೋ ಅನ್ಸುತ್ತೆ, ಅವ್ರು ಏನು ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ, ಯಾರಿಗೆ ಸ್ಪೀಡ್ ಅನ್ಸುತ್ತೆ ಅವರು ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಕ್ವಾಲಿಟಿ ಅಂತ ಬಂದಾಗ 360p ಅಲ್ಲಿ ಇಟ್ಕೊಂಡು ನೋಡ್ಕೊಳ್ಳೋದು, 360p ಅಲ್ಲಿ ಇಟ್ಕೊಂಡು ನೋಡ್ಕೊಂಡ್ರೆ ನಿಮ್ಗೆ ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಇನ್ನೂ ಚೆನ್ನಾಗಿ ಬರ್ಬೇಕಂದ್ರೆ 720p ಅಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ವಿಡಿಯೋ ಕ್ವಾಲಿಟಿ. ಓಕೆ, ಆ್ಯಂಡ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಏನಿರುತ್ತಲ್ಲ ಸೊ ನಿಮಗೆ PDF ಲಿಂಕ್ ಇರುತ್ತೆ, ಈ ಕ್ಲಾಸಸ್ದು PDF ಲಿಂಕ್ ಇರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬಹುದು. ಓಕೆ, ಆ್ಯಂಡ್ ನೋಡಿ, ಸೊ ಕೆಲವೊಬ್ಬರಿಗೆ ಒಂದೊಂದು ಕ್ವಶನ್ ಆನ್ಸರ್ ಬರ್ತಿರುತ್ತೆ, ಅವ್ರು ಏನು ಮಾಡಿ ನೀವು ಸ್ಕಿಪ್ ಮಾಡ್ಕೊಂಡು ನೆಕ್ಸ್ಟ್ ಕ್ವಶನ್ ಕೇಳಿ. ಸೊ ಎಲ್ಲರ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಸಾಲ್ವ್ ಮಾಡಿದೆ, ಯಾಕಂದ್ರೆ ಸ್ಲೋ ಲರ್ನರ್ಸ್ ಇರ್ತಾರೆ, ಅವ್ರ ಪಾಯಿಂಟ್ ಆಫ್ ವ್ಯೂ ನಾವು ಸಾಲ್ವ್ ಮಾಡ್ತೀವಿ. ನಿಮಗೆ ಬರ್ತಿದ್ದಾರೆ ನೀವು ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಫಾಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡ್ಕೊಳ್ಳಿ, ಜಾಸ್ತಿ ಇದು ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, ನಿಮ್ಗೆ ಬರುತ್ತೆ ಆನ್ಸರ್ ಅಂದ್ರೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ. ಓಕೆನಾ, ಸೊ ಈಗ ಕ್ವಶನ್ಸ್ ಸಾಲ್ವ್ ಮಾಡೋದು ನೋಡಿ ಡೈರೆಕ್ಟ್ ಆಗಿ. ಓಕೆ, ಸೊ ಫಸ್ಟ್ ವಿ ವಿಲ್ ಗೋ ಫಾರ್ NCERT ಎಕ್ಸಾಂಪ್ಲರ್ ಕ್ವಶನ್ ಸಾಲ್ವ್ ಮಾಡೋಣ. ಬೇಕಾದ್ರೆ ನೋಡಿ, ಈಗ NCERT ಎಕ್ಸಾಂಪ್ಲರ್ ಏನ್ ಮಾಡ್ತೀವಲ್ಲ ಇದರಿಂದ ನಿಮ್ಗೆ ಕ್ವಶನ್ಸ್ ಬರ್ತವೆ. ಸೊ ಅದಕ್ಕೋಸ್ಕರ NCERT ಎಕ್ಸಾಂಪ್ಲರ್ ಏನಾಗ್ತವೆ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಈಗ ನೋಡಿ ಕ್ವಶನ್ಸ್ ಸಾಲ್ವ್ ಮಾಡೋಣ. ಓಕೆ, ಫಸ್ಟ್ ಏನು ಕೊಟ್ಟಿದ್ದಾರೆ, ಡಿಫರೆನ್ಷಿಯಲ್ ಇಕ್ವೇಷನ್. ಇಲ್ಲಿ ನೋಡಿ ಕಾನ್ಸೆಪ್ಟ್ ಅಂತ ಬಂದಾಗ ಕಾನ್ಸೆಪ್ಟ್ ನೀವು ಸೆಕೆಂಡ್ PUC ಈಗ ರೀಸೆಂಟ್ ಆಗಿ ಕಲ್ತಿರ್ತೀರ, ಅದಕ್ಕೋಸ್ಕರ ಕಾನ್ಸೆಪ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಿಲ್ಲ ಸಪ್ರೇಟ್ ಆಗಿ, ಬಟ್ ಇಲ್ಲಿ ಕ್ವಶನ್ಸ್ ಮಾಡುವಾಗೇನೆ ಡೈರೆಕ್ಟ್ ಆಗಿ ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ. ಓಕೆ, ಸೊ ನಾವು ಈಗ ಡೈರೆಕ್ಟ್ ಆಗಿ ಕ್ವಶನ್ಸ್ ಸಾಲ್ವ್ ಮಾಡೋಣ ನೋಡಿ. ಸೊ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್, ಡಿಗ್ರಿ ಅಂತ ಬಂದಾಗ ಇಲ್ಲಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಏನು ಚೆಕ್ ಮಾಡಿ, ಹೈಯೆಸ್ಟ್ ಆರ್ಡರ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಓಕೆ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಪವರ್ ಇಲ್ಲಿದೆ ನೋಡಿ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇದ್ರ ಪವರ್ ಏನಿದೆ ನಮಗೆ, ಸೊ ಅದು ಪವರ್ ಏನಾಗುತ್ತೆ ನಮಗೆ 1 ಆಗುತ್ತೆ. ಓಕೆ, ಸೊ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ನಮಗೆ ದಿಸ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಇದ್ರ ಪವರ್ ಏನಿದೆ 1 ಇದೆ, ಇದು ಹೈಯೆಸ್ಟ್ ಪವರ್ ಏನಿದೆ 1 ಇದೆ. ಸೊ ದಟ್ ಈಸ್ ವೈ, ಸೊ ದಿಸ್ ಇಸ್ ವಾಟ್ ದಿ ಡಿಗ್ರಿ. ಸೊ ಡಿಗ್ರಿ ಏನಾಗುತ್ತೆ 1 ಆಗುತ್ತೆ ನೋಡಿ. ವಿಚ್ ಆಪ್ಷನ್ ಎ ಆಪ್ಷನ್. ನೀವು ಹೈಯೆಸ್ಟ್ ಡೆರಿವೇಟಿವ್ ಯಾವ್ದಿರುತ್ತೆ ಅದರದ್ದು ಪವರ್ ನೋಡ್ಬೇಕು, ಅದು ಪವರ್ ಏನಿದೆ 1 ಇದೆ. ಸೊ ದಟ್ ಈಸ್ ವೈ ನಮ್ಗೆ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್ ಆಗುತ್ತೆ 1 ಆಗುತ್ತೆ. ಓಕೆ, ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ನೆಕ್ಸ್ಟ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್, ಇಲ್ಲಿ ಮತ್ತೆ ಡಿಗ್ರಿ ಇಲ್ಲಿ ನೋಡಿ, ಇಲ್ಲಿ ಡಿಗ್ರಿ ಆಫ್ ದಿ ಇಲ್ಲಿ ಹೈಯೆಸ್ಟ್ ಡೆರಿವೇಟಿವ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ನೋಡಿ, ಸೆಕೆಂಡ್ ಆರ್ಡರ್ ಇದ್ರದ್ದು ಹೈಯೆಸ್ಟ್ ಪವರ್ ಏನಿದೆ 2 ಇದೆ. ಹೌದು, ಸೊ ದಟ್ ಈಸ್ ವೈ ಇದರ ಡಿಗ್ರಿ ಏನಾಗುತ್ತೆ ನಮಗೆ 2 ಆಗುತ್ತೆ ನೋಡಿ. ಓಕೆ, 2 ಆಗುತ್ತೆ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ಆರ್ಡರ್ ಅಂಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್. ಇಲ್ಲಿ ನೋಡಿ, ಇಲ್ಲಿ ಆರ್ಡರ್ ಇಸ್ ನಥಿಂಗ್ ಬಟ್ ಹೈಯೆಸ್ಟ್ ಡೆರಿವೇಟಿವ್ ಇಸ್ ಥರ್ಡ್ ಆರ್ಡರ್ ಡೆರಿವೇಟಿವ್. ಅಂದ್ರೆ ಆರ್ಡರ್ ಎಷ್ಟಾಗುತ್ತೆ, ಆರ್ಡರ್ ದಟ್ ಈಸ್ ಈಕ್ವಲ್ ಎಷ್ಟಾಗುತ್ತೆ ನಮಗೆ 3 ಆಗುತ್ತೆ. ಆರ್ಡರ್ ದಟ್ ಈಸ್ ಈಕ್ವಲ್ ಟು 3. ಅಂಡ್ ಏನ್ ಕೊಟ್ಟಿದ್ದಾರೆ, ಡಿಗ್ರಿ ಕೇಳಿದ್ದಾರೆ. ಡಿಗ್ರಿ ನೋಡಿ, ಡಿಗ್ರಿ ಏನಾಗುತ್ತೆ ನಮಗೆ, ಸೊ ಡಿಗ್ರಿ ದಟ್ ಈಸ್ ಈಕ್ವಲ್ ಈ ಹೈಯೆಸ್ಟ್ ಡೆರಿವೇಟಿವ್ ಪವರ್ ಏನಿದೆ ನಮಗೆ 2 ಇದೆ. ಹೌದಾ, ಸೊ ಡಿಗ್ರಿ ಎಷ್ಟಾಗುತ್ತೆ 2. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್, ಆಪ್ಷನ್ ಡಿ ನೋಡಿ, ಆಪ್ಷನ್ ಡಿ ಇಸ್ ದಿ ಕರೆಕ್ಟ್. 3,2 ಇಸ್ ದಿ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿಲ್ ಕೊಡಿ. ಸೊ ನೋಡಿ, ಇವೆಲ್ಲ ಈಸಿ ಇದಾವೆ, ಸ್ವಲ್ಪ ಮುಂದೆ ಹೋದಂಗಿಲ್ಲ ಸ್ವಲ್ಪ ಟಫ್ ಆಗ್ತವೆ ಕ್ವಶನ್ಸ್. ಓಕೆ, ಬಟ್ ಟಫ್ ಅಂತ ಬಹಳ ಟಫ್ ಏನಿಲ್ಲ, ಈಸಿನೇ ಇರ್ತಾವೆ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ.
ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಂಡು ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಅದೇ ತರ ಇಲ್ಲಿ ನೋಡಿ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್. ಇದ್ರ ಡಿಗ್ರಿ ಏನ್ ಬರುತ್ತೆ, ಇದ್ರ ಡಿಗ್ರಿ ಏನ್ ಬರುತ್ತೆ ಅಂದ್ರೆ ನೋಡಿ, ಸೊ ಜಸ್ಟ್ ಸಿ ಇದ್ರ ಆರ್ಡರ್ ಅಂತ ಬಂದ್ರೆ ಆರ್ಡರ್ ಈಸ್ ನಥಿಂಗ್ ಬಟ್ ನಮಗೆ 2 ಬರುತ್ತೆ, ಸೆಕೆಂಡ್ ಆರ್ಡರ್. ಇಲ್ಲಿ ಡಿಗ್ರಿ ಅಂತ ಬಂದ್ರೆ ಓಕೆ, ಡಿಗ್ರಿ ಅಂತ ಬಂದ್ರೆ ನಮ್ಗೆ ಏನ್ ಬರುತ್ತೆ, ಇಟ್ ಇಸ್ ನಾಟ್ ಡಿಫೈನ್ಡ್. ವೈ? ಬಿಕಾಸ್ ಈ ಫಂಕ್ಷನ್ ಒಳಗಡೆ ಫಂಕ್ಷನ್ ಬಂದಿದೆ. ಕಾಂಪೋಸಿಟ್ ನೋಡಿ, ಫಂಕ್ಷನ್ ಒಳಗಡೆ ಡೆರಿವೇಟಿವ್ ಬಂದೆ, ಫಂಕ್ಷನ್ ಒಳಗಡೆ ಡೆರಿವೇಟಿವ್ ಯಾವತ್ತು ಬರುತ್ತೆ. ಓಕೆ ಓಕೆ, ಈಗ ನಾವು ಡೆರಿವೇಟಿವ್ ನ ಸಪರೇಟ್ ಮಾಡ್ಕೊಳಕ್ ಯಾವತ್ತು ಬರಲ್ಲ. ಸೊ ದೆನ್ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ ನಾಟ್ ಡಿಫೈನ್ಡ್. ಡಿಗ್ರಿ ಆಫ್ ದಿ ಫಂಕ್ಷನ್ ಇಸ್ ನಾಟ್ ಡಿಫೈನ್ಡ್. ಓಕೆ ನೋಡಿ, ಇದು dy by dx ಸಪರೇಟ್ ಮಾಡ್ಕೊಳಕ್ ಬರುತ್ತಾ? ಬರಲ್ಲ. ಫಂಕ್ಷನ್ ಒಳಗಡೆ ಬಂದಿದೆ, ಅದ್ರ ಫಂಕ್ಷನ್ ಒಳಗಡೆ ಬಂದಾಗ ಸಪರೇಟ್ ಮಾಡ್ಕೊಳಕ್ ಬರಲ್ಲ. ಓಕೆ, ದಟ್ ಈಸ್ ವೈ ಇಟ್ ಈಸ್ ನಾಟ್ ಡಿಫೈನ್ಡ್. ಓಕೆ, ಡಿಗ್ರಿ ಈಸ್ ನಾಟ್ ಡಿಫೈನ್ಡ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ಇದು ಸೈನ್ ಆಫ್ dy e ಟು ದಿ ಪವರ್ dy by dx ಈ ತರ ಇರ್ತಾ. ಬೇಕಾದ್ರೆ ಮುಂದೆ ಇನ್ನೊಂದು ಕ್ವಶನ್ ಇದೆ. ಇಲ್ಲಿ ನೋಡಿ e ಟು ದಿ ಪವರ್ dy by dx, ಇಲ್ಲಿ dy by dx x that is equal to 0. This is also not defined. Okay, this is also ನಮ್ಗೆ ಏನಾಗುತ್ತೆ, ನಾಟ್ ಡಿಫೈನ್ಡ್ ಆಗುತ್ತೆ. ಡಿಗ್ರಿ ಏನು ಇದ್ರ ನಾಟ್ ಡಿಫೈನ್ಡ್ ಆಗುತ್ತೆ. ಓಕೆ, ಈ ತರ ಕ್ವಶನ್ಸ್ ಮುಂದೆ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್, ಸೊ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇದ್ರದ್ದು ನೋಡಿ, ಇದನ್ನು ನೋಡಿ, ಫಂಕ್ಷನ್ ಒಳಗಡೆ ಡೆರಿವೇಟಿವ್ ಇದೆ. ಸೊ ಫಂಕ್ಷನ್ ಒಳಗಡೆ ಡೆರಿವೇಟಿವ್ ಇದೆ ಅಂದ್ರೆ ಇದೇನಾಗುತ್ತೆ ನಮಗೆ. ಸೊ ದಿಸ್ ಇಸ್ ಆಲ್ಸೋ ನಾಟ್ ಡಿಫೈನ್ಡ್. ಓಕೆ, ಇದ್ರದ್ದು ಡಿಗ್ರಿ ಏನಾಗುತ್ತೆ, ನಾಟ್ ಡಿಫೈನ್ಡ್. ಲಾಗ್ ಆಫ್ ಸಮಥಿಂಗ್ ನೋಡಿ, ಫಂಕ್ಷನ್ ಒಳಗಡೆ ಡೆರಿವೇಟಿವ್ ಇದೆ ನಮಗೆ. ಸೊ ದಟ್ ಈಸ್ ವೈ ಇಟ್ ಈಸ್ ಆಲ್ಸೋ ನಾಟ್ ಡಿಗ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಈಸಿ ಇರ್ತಾವೆ. ಈ ಚಾಪ್ಟರ್ ಇಂದ ಆರಾಮಾಗಿ ನೀವು ಮಾರ್ಕ್ಸ್ ಹೋಗ್ಬೋದು, ಬಹಳ ಈಸಿ ಕ್ವಶನ್ಸ್ ಬರ್ತವೆ. ನೆಕ್ಸ್ಟ್, ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ನೋಡಿ, ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಏನಿದೆ, ಹೈಯೆಸ್ಟ್ ಆರ್ಡರ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಅದ್ರ ಪವರ್ ಏನಿದೆ, 2 ಐತೆ. ಸೊ ದಟ್ ಈಸ್ ವೈ ದಿಸ್ ಇಸ್ ವಾಟ್ ದ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್. ಇಷ್ಟೇ ನೋಡಿ. ಓಕೆ, ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸಾರಿ. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 7. ಕ್ವಶನ್ ನಂಬರ್ 7 ಸಾಲ್ವ್ ಮಾಡೋಣ. ಸೊ ಡಿಗ್ರಿ ಅಂಡ್ ಆರ್ಡರ್ ಆಫ್ ದಿ ಡಿಫರೆನ್ಷಿಯಲ್, ಆರ್ಡರ್ ಅಂಡ್ ಡಿಗ್ರಿ ಆಫ್ ದಿ. ಇಲ್ಲಿ ನೋಡಿ, ಇದು ಯಾವ ಫಾರ್ಮೆಟ್ ಇದೆ ನೋಡಿ. ಇಲ್ಲಿ ಹೈಯೆಸ್ಟ್ ಡೆರಿವೇಟಿವ್ ನೋಡಿ ಏನಿದೆ, ಹೈಯೆಸ್ಟ್ ಡೆರಿವೇಟಿವ್. ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ನಮಗೆ ಪವರ್ಸ್ ಏನಿರಬೇಕು, ಪವರ್ಸ್ ನಮಗೆ ನ್ಯಾಚುರಲ್ ನಂಬರ್ಸ್ ಇದ್ದಾಗ ಮಾತ್ರ ನಾವು ಡೈರೆಕ್ಟ್ ಆಗಿ ಬರಿಬೋದು. ಪವರ್ಸ್ ಏನಾದ್ರೂ ನಮ್ಗೆ ಏನು ಇಂಟೀಜರ್ ನಮ್ ಫಂಕ್ಷನ್ ಇದರಲ್ಲಿ ಇದೆ ಅಂತ ಹೇಳಿ, ಪವರ್ಸ್ ಏನಾದ್ರೂ ನಮಗೆ ಫ್ರಾಕ್ಷನ್ಸ್ ಅಲ್ಲಿ ಇದ್ದಾಗ ನಾವು ಮಾಡಕ್ ಬರಲ್ಲ ಇದನ್ನ. ಓಕೆ, ಇಲ್ಲಿ ಪವರ್ಸ್ ನಮ್ಗೆ ಏನಿರಬೇಕು, ನಮ್ಗೆ ಇಂಟೀಜರ್ಸ್ ನ್ಯಾಚುರಲ್ ನಂಬರ್ಸ್ ಅಲ್ಲೇ ಇರಬೇಕು. ನ್ಯಾಚುರಲ್ ನಂಬರ್ಸ್ ಇದ್ದಾಗ ಮಾತ್ರ ನಾವು ಡೈರೆಕ್ಟ್ ಆಗಿ ಡಿಗ್ರಿ ಆರ್ಡರ್ ಬರೀಬಹುದು. ಇಲ್ಲಿ ನೋಡಿ, ಇದು ಏನು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅದ. ಓಕೆ, ಇದು ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಹೈಯೆಸ್ಟ್ ಡೆರಿವೇಟಿವ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಅದ್ರ ಪವರ್ ಏನಿದೆ 1. ಸೊ ದಟ್ ಈಸ್ ಏನ್ ಬರುತ್ತೆ ನಮಗೆ 2,1 ಆಗುತ್ತೆ. ಹೌದಾ? ಸೊ ದಿಸ್ ಆರ್ಡರ್ ಏನಾಗುತ್ತೆ ನಮಗೆ, ದಿಸ್ ಇಸ್ ಆರ್ಡರ್, ದಿಸ್ ಇಸ್ ವಾಟ್ ಡಿಗ್ರಿ. ಆರ್ಡರ್ ಏನಾಗುತ್ತೆ 2 ಆಗುತ್ತೆ, ಡಿಗ್ರಿ ಏನಾಗುತ್ತೆ 1 ಆಗುತ್ತೆ. ವಿಚ್ ಆಪ್ಷನ್ ಇಸ್ ಕರೆಕ್ಟ್ ನಮಗೆ? ಆಪ್ಷನ್ ಸಿ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ಓಕೆ, ಸೊ ಹಿಯರ್ ಇಟ್ ಈಸ್ ಆರ್ಡರ್ ಆಫ್ ದಿ ಡಿಗ್ರಿ, ಆರ್ಡರ್ ಅಂಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಶನ್ ಇದೆ. ಓಕೆ, 1 ಪ್ಲಸ್ dy by dx ಹೋಲ್ ಸ್ಕ್ವೇರ್ ಇದೆ. 1 ಪ್ಲಸ್ dy by dx ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು d ಸ್ಕ್ವೇರ್ ಬೈ dx ಸ್ಕ್ವೇರ್ ಅಂತಿದೆ. ಓಕೆ, ನಾವು ಜಸ್ಟ್ ಇದ್ರದ್ದು ನಮಗೆ ಆರ್ಡರ್ ಅಂಡ್ ಡಿಗ್ರಿ, ಆರ್ಡರ್ ನೋಡಿ ಏನಾಗುತ್ತೆ, ಅದೇ ಕ್ವಶನ್ ಏನು ಮೋಸ್ಟ್ಲಿ ಇದು ಇಲ್ಲ, ಇದು ಬೇರೆ. ಆರ್ಡರ್ ಅಂಡ್ ಡಿಗ್ರಿ ಇದು ಹಂಗೆ ಇದೆ. ಇಲ್ಲಿ ಹೋಲ್ ಸ್ಕ್ವೇರ್ ಕೊಟ್ಟಿದ್ರೆ, ಇಲ್ಲಿ ಬರೀ ಸ್ಕ್ವೇರ್ ಕೊಟ್ಟಿದ್ರೆ. ಓಕೆ, ಇದನ್ನು ಅದೇ. ದಟ್ ಈಸ್ ನಮ್ಗೆ ಏನಾಗುತ್ತೆ, ಇದು ಹೈಯೆಸ್ಟ್ ಡೆರಿವೇಟಿವ್ ಏನಾಗುತ್ತೆ ನಮಗೆ, ಹೈಯೆಸ್ಟ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅದ. ಸೆಕೆಂಡ್ ಆರ್ಡರ್ ಇದ್ರದ್ದು ಪವರ್ ಏನಿದೆ 1 ಇದೆ. ಸೊ ದಟ್ ಈಸ್ ವೈ ಇದ್ರದ್ದು ಏನಾಗುತ್ತೆ, ಆರ್ಡರ್ ಏನಾಗುತ್ತೆ 2 ಆಗುತ್ತೆ, ಡಿಗ್ರಿ ಏನಾಗುತ್ತೆ 1 ಆಗುತ್ತೆ. ಸೊ ದಟ್ ಈಸ್ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಈ ಕ್ವಶನ್ ನಂಬರ್ 9 ನೋಡಿ. ಈಗ ನೋಡಿ ಇಲ್ಲಿ ಪವರ್ಸ್ ಏನೋ ಫ್ರಾಕ್ಷನ್ಸ್ ಅಲ್ಲಿ ಬಂದು, ಈ ತರ ಫ್ರಾಕ್ಷನ್ಸ್ ಅಲ್ಲಿ ಬರಬಾರ್ದು ನಮ್ಮ ಪವರ್. ಇಲ್ಲಿ ಫ್ರಾಕ್ಷನ್ಸ್ ಅಲ್ಲಿ ಬರಬಾರ್ದು ಅಂದ್ರೆ ಇಲ್ಲಿ ನೋಡಿ ಪವರ್ 1/2 ಅಂತ ಇರ್ತದೆ. ನಾವು ಜಸ್ಟ್ ಇಲ್ಲೇ ಮಾಡ್ತೀವಿ ನೋಡಿ. ದಟ್ ಈಸ್ 1 ಪ್ಲಸ್ dy by dx, 1 ಪ್ಲಸ್ dy by dx ಹೋಲ್ ಸ್ಕ್ವೇರ್. ಓಕೆ, ಹೋಲ್ ಪವರ್ ಇಲ್ಲಿ 3, ಇದು ಹೋಲ್ ಪವರ್ 1/2 ಅಂತ ಅರ್ಥ, ಪವರ್ 1/2. ಸೊ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ d ಸ್ಕ್ವೇರ್ y ಡಿವೈಡೆಡ್ ಬೈ dx ಸ್ಕ್ವೇರ್. ಓಕೆ, ಎರಡು ಕಡೆ ಸ್ಕ್ವೇರ್ ಮಾಡಿದ್ರೆ ಇಲ್ಲಿ 1/2 ಹೋಗ್ಬಿಡುತ್ತೆ ನೋಡಿ. ಇದು ಸ್ಕ್ವೇರ್ ಮಾಡಿದ್ರೆ 1/2 ಹೋಗ್ಬಿಡುತ್ತೆ. ಅವಾಗ ಏನ್ ಬರುತ್ತೆ ನಮಗೆ, ಸ್ಕ್ವೇರ್ ಮಾಡ್ಕೊಳ್ಳಿ. 1 ಪ್ಲಸ್ dy by dx. ಓಕೆ, dy by dx ಹೋಲ್ ಸ್ಕ್ವೇರ್ ಹೋಲ್ ಪವರ್ 3. ಓಕೆ, ಎರಡು ಕಡೆ ಸ್ಕ್ವೇರ್ ಮಾಡ್ಕೊಂಡ್ರೆ ಏನಾಗುತ್ತೆ ನಮಗೆ, ದಟ್ ಈಸ್ d ಸ್ಕ್ವೇರ್ y ಡಿವೈಡೆಡ್ ಬೈ dx ಸ್ಕ್ವೇರ್ ಆಗುತ್ತೆ. ಓಕೆ, d ಸ್ಕ್ವೇರ್ ಡಿವೈಡೆಡ್ ಬೈ dx ಸ್ಕ್ವೇರ್. ನಾವು ಯು ಜಸ್ಟ್ ಚೆಕ್ ಇಟ್. ಓಕೆ, ನಮ್ಗೆ ಇದು ನೋಡಿ, ಇದು ಚೆಕ್ ಮಾಡಿ ನಮಗೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ನಮಗೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಸೊ ನಾವು ಜಸ್ಟ್ ಸಿ ಅವ್ರೇನದು ಡಿಗ್ರಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿದ್ರಲ್ಲಿ ಹೈಯೆಸ್ಟ್ ಡೆರಿವೇಟಿವ್ ಪವರ್ ಎಲ್ಲ ಏನಾದ್ರು ನಮಗೆ ನೋಡಿ, ನ್ಯಾಚುರಲ್ ನಂಬರ್ ಅದ, ಪವರ್ ಎಲ್ಲ ನ್ಯಾಚುರಲ್. ಈಗ ನಾವು ಕಂಡುಹಿಡಿಬಹುದು. ಓಕೆ, ಪವರ್ ನಮಗೆ ಫ್ರಾಕ್ಷನ್ಸ್ ಎಲ್ಲ ಬಂದಾಗ ನಾವು ಪವರ್ ಫಸ್ಟ್ ಏನ್ ಮಾಡಿ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕು. ಓಕೆ, ಈಗ ನೋಡಿ, ಇದು ಇಯರ್ ಜಸ್ಟ್ ನಮಗೆ ಹೈಯೆಸ್ಟ್ ಡೆರಿವೇಟಿವ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಅದ್ರ ಪವರ್ ಏನಿದೆ 2 ಇದೆ. ಅದಕ್ಕೋಸ್ಕರ ಡಿಗ್ರಿ ಏನ್ ಬರುತ್ತೆ, ಡಿಗ್ರಿ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನ್ ಬರ್ತದೆ ಅಂದ್ರೆ 2 ಬರುತ್ತೆ. ಆರ್ಡರ್ ಏನ್ ಬರ್ತಿದ್ದು, ಆರ್ಡರ್ ದಟ್ ಈಸ್ ಈಕ್ವಲ್ ಟು ಆರ್ಡರ್ ಏನ್ ಬರುತ್ತೆ ನಮಗೆ 2ನೇ ಬರುತ್ತೆ.
ಸೆಕೆಂಡ್ ಆರ್ಡರ್ ಏನು ಬರುತ್ತೆ 2 ಬರುತ್ತೆ ಡಿಗ್ರಿ. ಬಟ್ ಅವ್ರು ಏನು ಕೇಳ್ತಾರೆ ಡಿಗ್ರಿ ಆಫ್ ದಿ ಡಿಫ್ರೆನ್ಷಿಯಲ್. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಕರೆಕ್ಟ್ ಆನ್ಸರ್ ನಮಗೆ ಆಪ್ಷನ್ ಡಿ ನೋಡಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಇದು ಕಲರ್ ಚೆನ್ನಾಗಿ ಕಾಣಿಸ್ತಿಲ್ದೇನು, ಎಲ್ಲೋನೇ ತೊಗೊಂಬಿಡಂತೇಳ್ರಿ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಹಿಯರ್ ನಮಗೆ ಆರ್ಡರ್ ಅಂಡ್ ಡಿಗ್ರಿ ಆಫ್ ದಿ ಡಿಫ್ರೆನ್ಸ್ ಇದನ್ನ ನೋಡಿ, ಇದನ್ನ ವಾಪಸ್ ಅದೇ ಫಾರ್ಮ್ ಮಾಡಲಿ. ಇದನ್ನ ಏನು ಮಾಡೋಣ? ಸೊ ಇದನ್ನ ಏನು ಮಾಡೋಣ? ಫ್ರಾಕ್ಷನ್ಸ್ ಇಲ್ಲಿ ಇದ್ದಿದ್ದು ಪವರ್ನ ನಾವೇನು ಮಾಡೋಣ? ಫ್ರಾಕ್ಷನ್ಸ್ ಇದ್ದಿದ್ದು ಪವರ್ನ ನಾವೇನು ಮಾಡೋಣ? ಸೊ ನಮಗೆ ನ್ಯಾಚುರಲ್ ನಂಬರ್ಸಲ್ಲಿ ಕನ್ವರ್ಟ್ ಮಾಡೋಣ. ಸೊ ಇಲ್ಲಿ ನೋಡಿ, ಸೊ ಇದನ್ನ ಆ ಕಡೆ ತೊಗೊಂಡೋಗಿ. ಓಕೆ, ಇದನ್ನ ಆ ಕಡೆ ತೊಗೊಂಡೋಗಿ, ಅಥವಾ ಇದನ್ನ ಈ ಕಡೆ ಇವೆರಡನ್ನ ಆ ಕಡೆ ತೊಗೊಂಡು, ಅಥವಾ ಇದನ್ನ ಒಂದೇ ಆ ಕಡೆ ತೊಗೊಂಡು, ಇದನ್ನ ಒಂದೇ ಆ ಕಡೆ ಹೋದ್ರೆ ಏನಾಗುತ್ತೆ? ಡಿ ಸ್ಕ್ವೇರ್ ವೈ ಡಿವೈಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಪ್ಲಸ್ ಎಕ್ಸ್ ಟು ದಿ ಪವರ್ 1/5 ದಟ್ ಈಸ್ ಈಕ್ವಲ್ ಟು ನಮಗೆ ಡಿ ವೈ ಬೈ ಡಿ ಎಕ್ಸ್ ಪವರ್ 1/4 ಇದೆ. ಓಕೆ, ಇಷ್ಟಿದೆನಾ? ಇಲ್ಲಿ ಪವರ್ 1/4 ಇದ್ರೆ ಸೊ ನಮಗೆ, ಸೊ ಇಲ್ಲಿ ಪವರ್ 1/4 ಅಂದ್ರೆ ಪವರ್ 4 ಇಂದ ಪವರ್ ಎರಡು ಕಡೆ ಪವರ್ 4 ಮಾಡ್ಕೊಳ್ಳಿ. ಸೊ ದೆನ್ ಇಟ್ ವಿಲ್ ಬಿಕಮ್ ವಾಟ್? ಸೊ ನಮಗೆ ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಓಕೆ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಟು ದಿ ಪವರ್ 1/5 ಹೋಲ್ ಪವರ್ 4 ದಟ್ ಈಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್. ಇದು ನೋಡಿ, ಇಲ್ಲಿ ಪವರ್ 4 ಮಾಡಿದಾಗ ಎರಡಕ್ಕೆ ಪವರ್ 4 ಮಾಡಿದಾಗ ಇದೇನಾಗುತ್ತೆ? 4 ಕ್ಯಾನ್ಸಲ್ ಆಗ್ಬಿಡ್ತು, ಹೌದಾ? ದಟ್ ಈಸ್ ಎಕ್ಸ್ ಟು ದಿ ಪವರ್ 1/4 ಹೋಲ್ ಪವರ್ 4 ಅಂತಂದ್ರೆ ಈ 4 ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಬಿಡುತ್ತೆ. ಅದನ್ನೇ ಬರ್ತಿದ್ದೀನಿ. ಓಕೆ, ನಾವು ಯು ಜಸ್ಟ್ ಸಿ ಇದನ್ನ ಎಕ್ಸ್ ಪ್ಲಸ್ ಜಸ್ಟ್ ಸಿ ಸಪೋಸ್ ಇಫ್ ಯು ಹ್ಯಾವ್ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಅಂದ್ರೆ ನಮಗೆ ಎಕ್ಸ್ ದ ಹೈಯೆಸ್ಟ್ ಪವರ್ ಏನಾಗುತ್ತೆ? ನಮಗೆ ಎಕ್ಸ್ ಸ್ಕ್ವೇರ್, ಹೌದಾ? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2xy ಅಂದ್ರೆ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಅಂದ್ರೆ ಎಕ್ಸ್ ದ ಹೈಯೆಸ್ಟ್ ಪವರ್ ಆಗುತ್ತೆ 2 ಆಗುತ್ತೆ. ಓಕೆ, ಅದೇ ತರ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಹೈಯೆಸ್ಟ್ ಪವರ್ ಏನಾಗುತ್ತೆ? ಇಲ್ಲಿ 4 ಇದ್ರೆ ಅಲ್ಲಿ 4 ಆಗುತ್ತೆ ನಮಗೆ. ಸೊ ಡಿ ಸ್ಕ್ವೇರ್ ವೈ ಡಿವೈಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಓಕೆ ಡಿ ಎಕ್ಸ್ ಸ್ಕ್ವೇರ್ ಹೋಲ್ ಪವರ್ ಏನಾಗುತ್ತೆ? 4 ಆಗುತ್ತೆ. ವೈ ಬಿಕಾಸ್ ಇದು ಹೈಯೆಸ್ಟ್ ನಮಗೆ ಪವರ್ ಏನಾಗುತ್ತೆ? ಇಲ್ಲಿ 4 ಇದ್ರೆ ಇಲ್ಲಿ 4 ಆಗುತ್ತೆ, ಇಲ್ಲಿ 2 ಇದ್ರೆ 2 ಆಯ್ತಾವ. ಅದೇ ತರ ಇಲ್ಲಿ 4 ಇದ್ರೆ 4 ಆಗುತ್ತೆ. ಸೊ ವಿಚ್ ಮೀನ್ಸ್ ಆರ್ಡರ್ ಏನಾಗುತ್ತೆ ನೋಡಿ? ಆರ್ಡರ್ ನಮಗೆ ಇದು ಹೈಯೆಸ್ಟ್ ಡೆರಿವೇಟಿವ್ ಏನಿದೆ ನಮಗೆ ಇದು. ಸೊ ಆರ್ಡರ್ ಏನಾಗುತ್ತೆ? 2 ಆಗುತ್ತೆ. ಸೊ ಡಿಗ್ರಿ ಏನಾಗುತ್ತೆ? ಡಿಗ್ರಿ ಇಸ್ ಹೈಯೆಸ್ಟ್ ಡೆರಿವೇಟಿವ್ ನಮಗೆ ಪವರ್ ಏನಿದೆ? ನಮಗೆ 4 ಇದೆ, 4 ಬರ್ತದೆ. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ನಮಗೆ 2,4 ಬರಬೇಕು ನೋಡಿ. ಸೊ 2,4 ಬರಬೇಕಿತ್ತು, ಇದು ಆನ್ಸರ್ 2,4 ಆಗ್ಬೇಕಿತ್ತು ನೋಡಿ. ಇದು ಆಪ್ಷನ್ ಬಿ 2,4. ದಿಸ್ ಇಸ್ ವಾಟ್ ದಿ ಆನ್ಸರ್, ಇದು ಕರೆಕ್ಟ್. ಓಕೆ, ಅದರಲ್ಲಿ ಇಲ್ಲ, ಬಟ್ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಈ ತರ ನಮಗೆ ಪವರ್ ನಮಗೆ ಫ್ರಾಕ್ಷನ್ಸ್ ಅಲ್ಲಿ ಇದ್ರೆ ನಾವೇನ್ ಮಾಡೋಣ? ಅದನ್ನ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡು ಆಮೇಲೆ ಆರ್ಡರ್ ಮತ್ತೆ ಡಿಗ್ರಿನ ಕಂಡುಹಿಡಿಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಇದು ಚಾಪ್ಟರ್ ಜಲ್ದಿ ಮುಗಿಯುತ್ತೆ. ವೈ ಬಿಕಾಸ್ ನಿಮಗೆ ಜಾಸ್ತಿ ಕ್ವಶನ್ ಸಾಲ್ವ್ ಮಾಡೋದೇನಿರಲ್ಲ, ಇದಾಗ ಇರ್ತವೆ, ಬಟ್ ಇದು ಜಾಸ್ತಿ ಕ್ವಶನ್ ತೊಗೊಂಡಿದ್ದೀನಿ. ಬಟ್ ನಿಮಗೆ ಈ ಜಲ್ಲೆಲ್ಲ ಆಗ್ತಿದ್ದಾವೆ ಕ್ವಶನ್ಸ್. ಓಕೆ, ಬೇರೆ ಥರ ಇಂಟಿಗ್ರಲ್ಸ್ ಆ ಥರ ಸ್ವಲ್ಪ ಟೈಮ್ ಹಿಡಿಯಲ್ಲ ಜಾಸ್ತಿ, ಬಟ್ ಇದು ಜಲ್ಲೆಲ್ಲ ಆಗುತ್ತೆ. ಓಕೆ, ಡಿಗ್ರಿ ಆಗಿದೆ ನೋಡಿ. ಈ ಥರ ಕ್ವಶನ್ಸ್ ಮಾತ್ರ ಬಿಟ್ಟು ಬರಬಾರ್ದು ನೀವು, ಯಾವ ಕಾರಣಕ್ಕೂ ಬಿಟ್ಟು ಬರಬಾರ್ದು ನೀವು. ಓಕೆ, ಸೊ ಯಾವ ಕಾರಣಕ್ಕೆ ಈ ಥರ ಈಸಿ ಕ್ವಶನ್ಸ್ ಮಾತ್ರ ಬಿಟ್ಬಾರ್ದು. ಟಫ್ ಕ್ವಶನ್ಸ್ ಬಿಟ್ಟು ಬಂದ್ರೆ ನೋ ಪ್ರಾಬ್ಲಮ್ಸ್. ಓಕೆ, ಬಟ್ ಈಸಿ ಕ್ವಶನ್ಸ್ ಅಂದ್ರೆ ಯಾವತ್ತೂ ಬಿಟ್ಟು ಬರಬಾರ್ದು, ಅದು ಸ್ವಲ್ಪ ಟೈಮಲ್ಲಿ ಆಗುತ್ತೆ. ಓಕೆ, ನಾವು ಜಸ್ಟ್ ಇದ್ರ ಡಿಗ್ರಿ ಅಂತ ಕೇಳಿದ್ರೆ ಓಕೆ, ಸೊ ಇದು ನೋಡಿ, ಇದು ಆಗುತ್ತಾ ಇಲ್ಲ. ಓಕೆ, ಸೊ ನೋಡಿ, ಇದು ನೋಡಿ ಫಂಕ್ಷನ್ ಒಳಗಡೆ ಡೆರಿವೇಟಿವ್ ಇದೆ ನೋಡಿ. ಇಲ್ಲಿ ಫಂಕ್ಷನ್ ಒಳಗಡೆ ಡೆರಿವೇಟಿವ್ ಇದ್ರೆ ಡಿಗ್ರಿ ಏನಾಗುತ್ತೆ ನಮಗೆ? ಡಿಗ್ರಿ ಇಸ್ ನಾಟ್ ಡಿಫೈನ್ಡ್. ಓಕೆ, ಡಿಗ್ರಿ ಇಸ್ ನಾಟ್ ಡಿಫೈನ್ಡ್, ಆಗಲ್ಲ ನಮ್ಗೆ ಇದು ಆಗಲ್ಲ. ಓಕೆ, ಸೊ ದಟ್ ಈಸ್ ವೈ ಏನಾಗುತ್ತೆ ನಮಗೆ? ದಿಸ್ ಇಸ್ ನಾಟ್ ಓಕೆ, ಸೊ ದಿಸ್ ಇಸ್ ನಾಟ್ ಡಿಫೈನ್ಡ್ ಆಗುತ್ತೆ ನೋಡಿ ಡಿಗ್ರಿ. ಓಕೆ, ಸೊ ಬಟ್ ಕೆಲವೊಂದ್ಸಲ ಹಿಂಗೆ ಕೊಟ್ಟಿರ್ತಾರೆ. ಸೊ ನಮ್ಗೆ ಲೆಟ್ ಅಸ್ ಕನ್ಸಿಡರ್ ವೈ ದಟ್ ಈಸ್ ಈಕ್ವಲ್ ಟು ಇ ಟು ದಿ ಪವರ್ ಡಿ ವೈ ಬೈ ಡಿ ಎಕ್ಸ್ ಅಂತ ಕೊಟ್ಟಿರ್ತಾರೆ. ನಾವು ಇದ್ರ ಡಿಗ್ರಿ ಏನಾಗುತ್ತೆ ನೋಡಿ. ಓಕೆ, ನಾವು ಇದ್ರ ಡಿಗ್ರಿ ನೋಡಿ, ಇಲ್ಲಿ ಪವರ್ ಫಂಕ್ಷನ್ ಒಳಗಡೆ ನಮ್ಗೆ ಏನಿದೆ? ಸೊ ನಮಗೆ ಡೆರಿವೇಟಿವ್ ಇದೆ. ಸೊ ಬಟ್ ದಿಸ್ ಐ ಕ್ಯಾನ್ ರೈಟ್ ಇಟ್ ಆಸ್, ಇದನ್ನ ಹೆಂಗ್ ಬರೆಯುವುದು ಅಂದ್ರೆ ಇದನ್ನ ಸಿಂಪ್ಲಿಫೈ ಮಾಡಿ ಬರೆದ್ರೆ ಡಿ ವೈ ಬೈ ಡಿ ಎಕ್ಸ್ ಸಪ್ರೇಟ್ ಮಾಡಕ್ ಬಂದಿರಬೇಕು. ಓಕೆ, ಸಪ್ರೇಟ್ ಮಾಡಕ್ ಬಂದ್ರೆ ನಮ್ಗೆ ಏನಾಗುತ್ತೆ? ನಮಗೆ ಡಿಗ್ರಿ ಏನೋ ಬರುತ್ತೆ, ಬಟ್ ಸಪ್ರೇಟ್ ಮಾಡಕ್ ಬರಲ್ಲ ಅಂತ ಬಂದಾಗ ಡಿಗ್ರಿ ಇಸ್ ನಾಟ್ ಡಿಫೈನ್ಡ್. ಫಂಕ್ಷನ್ ಒಳಗಡೆ ಬಂದು ಡಿ ವೈ ಬೈ ಡಿ ಎಕ್ಸ್, ಫಂಕ್ಷನ್ ಒಳಗಡೆ ಬಂತು ಡಿ ವೈ ಬೈ ಡಿ ಎಕ್ಸ್, ಬಟ್ ಸಪ್ರೇಟ್ ಮಾಡಕ್ ಬರಲ್ಲ ಅಂದ್ರೆ ದೆನ್ ಇಟ್ ಈಸ್ ಡಿಗ್ರಿ ಇಸ್ ನಾಟ್ ಡಿಫೈನ್ಡ್. ಇದು ನೋಡಿ, ಇದು ಸಪ್ರೇಟ್ ಮಾಡಕ್ ಬರಲ್ಲ. ಓಕೆ, ಬೇಕಾದ್ರೆ ನೋಡಿ ಇದನ್ನ ಸಪ್ರೇಟ್ ಮಾಡ್ಬೋದು. ಇಲ್ಲಿ ನೋಡಿ ವೈ ದಟ್ ಇಸ್ ಈಕ್ವಲ್ ಟು ಇ ಟು ದಿ ಪವರ್ ಡಿ ವೈ ಬೈ ಡಿ ಎಕ್ಸ್ ಅಂದ್ರೆ ಇದು ಈ ಕಡೆ ತಗೊಂಡ್ಬಿಟ್ರೆ ಏನಾಗುತ್ತೆ? ಲಾಗ್ ವೈ ದಟ್ ಈಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್. ಇದ್ರದ್ದು ಬರುತ್ತೆ ಡಿಗ್ರಿ. ಇದು ಡಿಗ್ರಿ ಏನಾಗುತ್ತೆ? ಇದು ಫಸ್ಟ್ ಡೆರಿವೇಟಿವ್ ಅದ್ರ ಪವರ್ ಎಷ್ಟಿದೆ ನಮಗೆ? 2 ಇದೆ, 1 ಇದೆ, ಹೌದು. ಅಂದ್ರೆ ಇದ್ರದ್ದು ಆರ್ಡರ್ ಏನಾಗುತ್ತೆ? ಆರ್ಡರ್ ಇಸ್ 1. ಡಿಗ್ರಿ ಇಸ್ ಆಲ್ಸೋ ಎಷ್ಟು ಬರುತ್ತೆ? ಡಿಗ್ರಿ ಇಸ್ ಆಲ್ಸೋ 1 ಬರುತ್ತೆ. ಬಟ್ ಸಿ ನೀವು ನೋಡ್ಬೇಕು ನೀವು ಏನಿದೆ ಅಂತ. ಇದನ್ನು
ಡೆರಿವೇಟಿವ್ ನಾವು ಸಪ್ರೇಟ್ ಮಾಡಕ್ ಬಂದ್ರೆ ಸೊ ದಟ್ ಈಸ್ ನಮ್ಗೆ ಡಿಗ್ರಿ ಬರುತ್ತೆ. ಬಟ್ ಇಲ್ಲಿ ನೋಡಿ ಡೆರಿವೇಟಿವ್ ಸಪ್ರೇಟ್ ಮಾಡಕ್ ಬರಲ್ಲ ಇದು. ಓಕೆ, ಇಲ್ಲಿ ಡಿ ಸ್ಕ್ವೇರ್ ಹೇಳ್ಬಿಟ್ಟು ಡಿ ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಿದೆ, ಇದು ಸಪ್ರೇಟ್ ಮಾಡಕ್ ಬರಲ್ಲ. ಸೊ ದಟ್ ಈಸ್ ವೈ ಇದೇನಾಗುತ್ತೆ ನಾಟ್ ಡಿಫರೆಂಟ್ ಅಂತ. ಬಟ್ ಇದ್ರ ಡಿಗ್ರಿ ಏನಾಗುತ್ತೆ ಬರುತ್ತೆ. ಕೇರ್ಫುಲ್ ಆಗಿ ಮಾಡ್ಕೋಬೇಕು ನೀವು ಕ್ವಶನ್ಸ್. ಡೆರಿವೇಟಿವ್ ನಮಗೆ ಸಪ್ರೇಟ್ ಮಾಡಕ್ ಬರುತ್ತೆ ಅಂತಂದ್ರೆ ಸೊ ನೀವು ದಟ್ ಈಸ್ ನಮ್ಗೆ ಏನಾಗುತ್ತೆ ಡಿಗ್ರಿ ಏನಾದ್ರು ಬರುತ್ತೆ. ಡೆರಿವೇಟಿವ್ ಸಪ್ರೇಟ್ ಮಾಡಕ್ ಬರಲ್ಲ ಅಂತಂದ್ರೆ ದೆನ್ ಇಟ್ ಈಸ್ ನಾಟ್ ಡಿಫರೆಂಟ್ ಅಂತ. ಓಕೆ, ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಸೊ ನೋಡಿ ಇದ್ರದ್ದು ಡಿಗ್ರಿ ಕೇಳಿದೆ. ಇದ್ರ ಡಿಗ್ರಿ ಮತ್ತೆ ಎರಡು ಕಡೆ ಇದು ನೋಡಿ ರೂಟ್ ಇದೆ, ಯಾವ್ದು ರೂಟ್ ಇಸ್ ಅಂದ್ರೆ ಪವರ್ 1/2 ಅಂದ್ರೆ ಎರಡು ಕಡೆ ಸ್ಕ್ವೇರ್ ಮಾಡ್ಕೊಳ್ಳಿ. ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ 1 ಪ್ಲಸ್ dy ಬೈ ಡಿ ಎಕ್ಸ್ ಇದನ್ನು ಹೋಲ್ ಸ್ಕ್ವೇರ್. ಓಕೆ, ಇದನ್ನ ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡುತ್ತೆ, ದಟ್ ಈಸ್ ಈಕ್ವಲ್ ಏನಾಗುತ್ತೆ ಎಕ್ಸ್ ಸ್ಕ್ವೇರ್. ಸ್ಕ್ವೇರ್ ಮಾಡಿದ್ರೆ ಇದನ್ನ ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ಬಿಡುತ್ತೆ, ಹೌದಾ? ಸೊ ದಟ್ ಲೆಫ್ಟ್ ವಿತ್ 1. ಇಷ್ಟು ನೋಡಿ ಇದ್ರದ್ದು ಡಿಗ್ರಿ ಕೇಳಿದ್ದಾರೆ. ಇದು ನೋಡಿ ಹೈಯೆಸ್ಟ್ ಡೆರಿವೇಟಿವ್ ಫಸ್ಟ್ ಆರ್ಡರ್ ಡೆರಿವೇಟಿವ್, ಹೌದಾ? ಸೊ ಅದ್ರದ್ದು ಪವರ್ ಏನಿದೆ ನಮಗೆ 2 ಇದೆ ನೋಡಿ. ಸೊ ದಟ್ ಈಸ್ ಡಿಗ್ರಿ ದಟ್ ಈಸ್ ಈಕ್ವಲ್ ಟು, ಸೊ ಹೈಯೆಸ್ಟ್ ಡೆರಿವೇಟಿವ್ ಏನಿದೆ ಫಸ್ಟ್ ಆರ್ಡರ್ ಡೆರಿವೇಟಿವ್, ದ ಡಿಗ್ರಿ ಏನಿದೆ ಅದು ಪವರ್ ಏನಿದೆ 2 ಇದೆ. ಸೊ ದಟ್ ಈಸ್ 2 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ನಾವು ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್. ಇದು ನೋಡಿ ಇದನ್ನ ಸ್ವಲ್ಪ ಡಿಫರೆಂಟ್ ಕ್ವಶನ್ಸ್ ಬಂದಿದ್ದಾವೆ ಈಗ. ಸೊಲ್ಯೂಷನ್ಸ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್ ಇಲ್ಲಿ ನೋಡಿ ಇದನ್ನ ಸಾಲ್ವ್ ಮಾಡಿದಾಗ ಏನು ಸೊಲ್ಯೂಷನ್ ಬರುತ್ತೆ. ಓಕೆ, ಯಾವ ತರ ಇಕ್ವೇಷನ್ ಬರುತ್ತೆ ನಮಗೆ ಪ್ಯಾರಾಬೋಲಾ ಬರುತ್ತಾ, ಎಲಿಪ್ಸ್ ಬರುತ್ತಾ, ಸರ್ಕಲ್ ಬರುತ್ತಾ, ಸ್ಟ್ರೇಟ್ ಲೈನ್ ಬರುತ್ತೆ. ಇದನ್ನ ಸಾಲ್ವ್ ಮಾಡೋಣ. ಸಾಲ್ವ್ ಮಾಡಿದ್ರೆ ಯಾವ ತರ ಸೊಲ್ಯೂಷನ್ ಬರುತ್ತೆ ನೋಡೋಣ. ಸೊ ಫಸ್ಟ್ ನೋಡಿ ಇದನ್ನ ವೇರಿಯೇಬಲ್ ಸಪರೇಬಲ್ ಮೆಥಡ್ ಇಂದ ಮಾಡ್ತೀನಿ ನೋಡಿ. ಸೊ ದಟ್ ಈಸ್ 2x dy ಬೈ dx ದಟ್ ಈಸ್ ಈಕ್ವಲ್ ಈ -1 ಹಾಕಿದ್ರೆ ಪ್ಲಸ್ y ಆಗುತ್ತೆ, y ಪ್ಲಸ್ 3 ಆಗುತ್ತೆ. ಸೊ ವೇರಿಯೇಬಲ್ ಸಪರೇಟ್ ಮಾಡ್ಕೊಳ್ಳಿ. ಈ y ಪ್ಲಸ್ 3 ನ ಇಲ್ಲಿ ತನ್ನಿ. ಸೊ dx ಈಕ್ವಲ್ ತಾನೆ 2x ಈಕ್ವಲ್. ವೇರಿಯೇಬಲ್ ಸಪರೇಟ್ ಮಾಡೋದು ಗೊತ್ತಿದೆ, ನೀವು ಕಲ್ತಿದ್ದೀರಾ. ಓಕೆ, ಇದರಲ್ಲಿ ಥಿಯರಿಯಲ್ಲಿ ಕಲ್ತಿದ್ದೀರಾ. dy ಬೈ dx dy ಬೈ ಈ y ಪ್ಲಸ್ 3 ನ ಇಲ್ಲಿ ಬರ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ಇಲ್ಲಿ dx ಈಕ್ವಲ್ ತಂದ್ರಿ, ಇದು 1/2x ಇಲ್ಲಿ dx ಬರ್ಕೊಳ್ಳಿ. ಈಗ ಎರಡು ಕಡೆ ಇಂಟಿಗ್ರೇಟ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ಸೊ 1/y ಪ್ಲಸ್ 3 ನ ಇಂಟಿಗ್ರೇಟ್ ಮಾಡಿದ್ರೆ ಅಂತ ಲಾಗ್ ಆಫ್ y ಪ್ಲಸ್ 3 ಆಗುತ್ತೆ, ಲಾಗ್ ಆಫ್ y ಪ್ಲಸ್ 3. ಓಕೆ, ದಟ್ ಈಸ್ ಈಕ್ವಲ್ ಟು 1/2 ಅನ್ನೋದು ಕಾನ್ಸ್ಟೆಂಟ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ದಟ್ ಈಸ್ ಲಾಗ್ ಎಕ್ಸ್ 1/x ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ಲಾಗ್ ಎಕ್ಸ್ ಬರುತ್ತೆ, ಲಾಗ್ ಎಕ್ಸ್ ಬರ್ಕೊಳ್ಳಿ ಪ್ಲಸ್ ಸಿ. ಓಕೆ, ಇಷ್ಟು ಬಂತು ನೋಡಿ. ಓಕೆ, ನೋಡಿ ಇಲ್ಲಿ ಪವರ್ ಇಲ್ಲಿ ನೋಡಿ ಜಸ್ಟ್ ಸಿ, ಇದು ಪವರ್ ಏನಿದೆ, ಹೌದಾ? ಸೊ ದಿಸ್ ಲಾಗ್ ಸಿ ಅನ್ನೋದು ಸಿ ಕ್ಯಾನ್ ಆಲ್ಸೋ ರೈಟ್ ಆಸ್ ಲಾಗ್ ಸಿ ಅಂತಾನು ಬರೀಬಹುದು, ಎರಡು ಒಂದೇ. ಸೊ ಸಿ ವಿ ಕ್ಯಾನ್ ಆಲ್ಸೋ ರೈಟ್ ಆಸ್ ಲಾಗ್ ಸಿ ಅಂತಾನು ಬರೀಬಹುದು. ಬೇಕಾದ್ರೆ ನೋಡಿ ಇದನ್ನ ತೆಗೆದು ಬರ್ದ್ಬಿಡ್ತಾರೆ. ಸಿ ವಿ ಕ್ಯಾನ್ ಆಲ್ಸೋ ರೈಟ್ ಆಸ್ ಲಾಗ್ ಸಿ, ಎರಡು ಒಂದೇ ಅಂತ ಅರ್ಥ. ದಟ್ ಈಸ್ ಲಾಗ್ ಸಿ. ನಾನು ಈಸಿ ಆಗೋಕ್ಕೋಸ್ಕರ ಈ ತರ ಬರೀತೀನಿ. ಓಕೆ, ಇಲ್ಲಿ ನೋಡಿ. ಸೊ ನಮಗೆ ಇಲ್ಲಿ ಎ ಲಾಗ್ ಎಕ್ಸ್ ಅಂತ ಬಂದ್ರೆ ಇಲ್ಲಿ ಕೋಎಫಿಷಿಯಂಟ್ ಇದ್ದಿದ್ದು ಪವರ್ ಆಗಿ ಬರೀಬಹುದು. ದಿಸ್ ಯು ಕ್ಯಾನ್ ರೈಟ್ ಆಸ್ ಲಾಗ್ ಆಫ್ ಎಕ್ಸ್ ಟು ದಿ ಪವರ್ ಅಂತ ಬರಿ. ಅದೇ ತರ ಇದನ್ನ ಹೆಂಗ್ ಬರಿ, ಈ ತರ ಬರಿ, ಇಲ್ಲಿ ಪವರ್ ಮಾಡ್ಕೊಂಡು ಬರೀಬಹುದು. ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ ಲಾಗ್ ಆಫ್ y ಪ್ಲಸ್ 3 ದಟ್ ಈಸ್ ಈಕ್ವಲ್ ಇದು ದಟ್ ಈಸ್ ಲಾಗ್ ಆಫ್ ಎಕ್ಸ್ ಟು ದಿ ಪವರ್ 1/2 ದಟ್ ಈಸ್ ಈಕ್ವಲ್ ಟು ಲಾಗ್ ಸಿ. ಅಂಡ್ ನಿಮ್ಗೆ ಕೆಲವೊಂದು ಪ್ರಾಪರ್ಟೀಸ್ ಗೊತ್ತಿರ್ಬೇಕೇನು. ದಟ್ ಈಸ್ ಲಾಗ್ ಆಫ್ ಎ into b we can write as log a plus log b. Okay, ಇದರಲ್ಲಿ ನೋಡಿ log a plus log b we can write as log of okay, this is will come out root x to the power root x into c. ಇಲ್ಲೇನಿದೆ log of y plus 3 ಇದೆ ನೋಡಿ. ಸೊ log ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ವಾಟ್ ಯು ಲೆಫ್ಟ್ ವಿತ್ ಇಷ್ಟು ಉಳಿತು ನೋಡಿ, ಇದೆ ಇಷ್ಟು ಉಳಿತು. ಇಷ್ಟು ಉಳಿದಾಗ ನಮಗೆ y plus 3 ದಟ್ ಈಸ್ ಈಕ್ವಲ್ ಟು ರೂಟ್ ಎಕ್ಸ್ ಇಂಟು ಸಿ ಬರುತ್ತೆ. ಓಕೆ, ಈ ಎರಡು ಕಡೆ ನೋಡಿ ರೂಟ್ ಎಕ್ಸ್ ಇದೆ. ರೂಟ್ ಎಕ್ಸ್ ಅದು ನಮಗೆ ಏನು ಇದು ಸ್ಕ್ವೇರ್ ಆಗುತ್ತಾ, ಸಾರಿ ನಮಗೆ ಸರ್ಕಲ್ ಆಗುತ್ತಾ, ಸ್ಟ್ರೇಟ್ ಲೈನ್ ಆಗುತ್ತಾ ಗೊತ್ತಾಗಲ್ಲ. ಓಕೆ, ಸೊ ಅದನ್ನೇನು ಮಾಡೋಣ, ಸ್ಕ್ವೇರ್ ಮಾಡ್ಕೊಳ್ಳೋಣ ಎರಡು ಕಡೆ. ಓಕೆ, ಎರಡು ಕಡೆ ಸ್ಕ್ವೇರ್ ಮಾಡ್ಕೊಳ್ಳಿ. ಅವಾಗ ಏನು ಬರುತ್ತೆ ನಮಗೆ, ದಟ್ ಈಸ್ y ಪ್ಲಸ್ 3 ಹೋಲ್ ಸ್ಕ್ವೇರ್. ಓಕೆ, ದಟ್ ಈಸ್ ಈಕ್ವಲ್ ಟು ರೂಟ್ ಎಕ್ಸ್ ನ ಸ್ಕ್ವೇರ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್. ಓಕೆ, ಇದು ಸಿ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ ನಮಗೆ ಸಿನೇ ಆಗುತ್ತೆ. ಓಕೆ, ಬೇಕಾದ್ರೆ ಇದನ್ನ ಸಿ ಸ್ಕ್ವೇರ್ ಅಂದ್ರೆ ಸಿ ಸ್ಕ್ವೇರ್ ಆಗುತ್ತೆ. ಸಿ ಸ್ಕ್ವೇರ್ ಅಂದ್ರೆ ಸಿನೇ ಆಗುತ್ತೆ. ದಟ್ ಯು ಕ್ಯಾನ್ ಡಸ್ y ಪ್ಲಸ್ 3 ಹೋಲ್ ಸ್ಕ್ವೇರ್. ಓಕೆ, ದಟ್ ಈಸ್ ಇದು ಸಾರಿ ಇದು ಸ್ಕ್ವೇರ್ ಇದು ರೂಟ್ ಎಕ್ಸ್ ನ ಸ್ಕ್ವೇರ್ ಮಾಡಿದ್ರೆ ಎಕ್ಸ್ ಬರುತ್ತೆ ನೋಡಿ ಇಲ್ಲಿ. ಓಕೆ, ಸೊ ರೂಟ್ ಎಕ್ಸ್ ನ ಸ್ಕ್ವೇರ್ ಮಾಡಿದ್ರೆ ಎಕ್ಸ್ ಬರ್ತದೆ, ದಟ್ ಈಸ್ ರೈಟ್ ಆಸ್ ಎಕ್ಸ್. ಓಕೆ, ಇಲ್ಲಿ ಸಿ ಸ್ಕ್ವೇರ್ ಬರ್ಕೊಳ್ಳಿ. ಓಕೆ, ಎಕ್ಸ್ ವಿ ರೈಟ್ ಆಸ್ ಇಟ್ ಈಸ್. ಓಕೆ, ಸಿ ಸ್ಕ್ವೇರ್ ಅಂದ್ರೆ ಸಿನೇ ಬರುತ್ತೆ ನೋಡಿ. ಸೊ ಇದು ಯಾವ ಸ್ಕ್ವೇರ್ ಯಾವ ಫಾರ್ಮೆಟ್ಲಿ ಇದೆ ನೋಡಿ, y ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 4ax. ಹೌದಾ? y ಸ್ಕ್ವೇರ್ ಇಸ್ ಈಕ್ವಲ್ ಟು 4x ಅಂದ್ರೆ ಏನು ಬೇಕಾದ್ರೆ ನೋಡಿ, ಇಲ್ಲಿ y ಪ್ಲಸ್ ಇಲ್ಲಿ y ಪ್ಲಸ್ 3 ಇದೆ. ಓಕೆ, y ಪ್ಲಸ್ ಇಲ್ಲಿ y ಪ್ಲಸ್ 3 ಇದೆ. y ಪ್ಲಸ್ 3 ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು x ಇಂಟು ಸಿ. ದಿಸ್ x ಪ್ಲಸ್ ಸಿ ಪ್ಲಸ್ ಇಂದ 4a ಅಂತ ತಗೋಣ. ಅಂದ್ರೆ y ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಸಿ ಎಕ್ಸ್ ಅಂದ್ರೆ ಇದೇನು ಪ್ಯಾರಾಬೋಲಾ, ಹೌದಾ? ಸೊ ದಿಸ್ ಇಸ್ ಈಕ್ವೇಷನ್ ಆಫ್ ಪ್ಯಾರಾಬೋಲಾ. ಓಕೆ, ಇದು ಪ್ಯಾರಾಬೋಲಾ ಆಗುತ್ತೆ. ಸೊ ವಿಚ್ ಮೀನ್ಸ್ ನಮ್ಗೆ ಇದು ಏನಾಗುತ್ತೆ, ಈಕ್ವೇಷನ್ ಆಫ್ ಪ್ಯಾರಾಬೋಲಾ ಆಗುತ್ತೆ. ದಿಸ್ ಇಸ್ ದ ಈಕ್ವೇಷನ್ ಆಫ್ ಪ್ಯಾರಾಬೋಲಾ. ವಿಚ್ ಆಪ್ಷನ್ ಇಸ್ ಕರೆಕ್ಟ್ ನಮಗೆ?
ಆಪ್ಷನ್ ಸಿ ಇಸ್ ದಿ ಕರೆಕ್ಟ್. ಇದು ಯಾವ ಫಾರ್ಮೆಟ್ ಇದೆ ನೋಡಿ, y ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು 4x ನೋಡಿ ಬೇಕಾದ್ರೆ ನೋಡಿ, y ಸ್ಕ್ವೇರ್ y ಪ್ಲಸ್ 3 ಹೋಲ್ ಸ್ಕ್ವೇರ್ ಇರ್ತದೆ, ಬಟ್ ದಟ್ ಇಸ್ ಆಲ್ಸೋ ಎ ಪ್ಯಾರಾಬೋಲಾ. ಓಕೆ, ಸೊ ನಾವು ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ನಾವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಓಕೆ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್. ಓಕೆ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಫ್ ದಿ ಡಿಫರೆನ್ಷಿಯಲ್, ಇದನ್ನ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡು. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂತ ಕಂಡುಹಿಡಿಯಕಂದ್ರೆ ಫಸ್ಟ್ ದಿಸ್ ವಿ ಶುಡ್ ರೈಟ್ ಇನ್ ದ ಫಾರ್ಮ್ ಆಫ್ dy by dx. ಓಕೆ, dy by dx ಪ್ಲಸ್ p ಇಂಟು y ದಟ್ ಇಸ್ ಈಕ್ವಲ್ ಟು q ಫಾರ್ಮೆಟ್ ಅಲ್ಲಿ ಬರ್ಕೋಬೇಕು. ಓಕೆ, q ಫಾರ್ಮೆಟ್ ಅಲ್ಲಿ ಬರ್ಕೊಂಡು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಇಸ್ ಈಕ್ವಲ್ ಟು ಇದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಇಸ್ ಈಕ್ವಲ್ ಟು e ಟು ದಿ ಪವರ್ ಇಂಟಿಗ್ರೇಷನ್ ಆಫ್ p ವಿತ್ ರೆಸ್ಪೆಕ್ಟ್ ಟು x. ಓಕೆ, ಇದು ಮಾಡ್ಬೇಕು, ದಟ್ ಈಸ್ ವಾಟ್ ಇಂಟಿಗ್ರೇಷನ್. ಓಕೆ, ಇದನ್ನ ಈ ಫಾರ್ಮೆಟ್ ಅಲ್ಲಿ ಬರ್ಕೊಳ್ತೇವೆ ನೋಡಿ ಇದನ್ನ. ಓಕೆ, ಇದನ್ನ ಈ ಕೊಟ್ಟಿರೋ ಇಕ್ವೇಷನ್ ಈ ಫಾರ್ಮೆಟ್ ಅಲ್ಲಿ ಬರ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ x dy by dx ಕೋಎಫಿಷಿಯಂಟ್ ಏನಿದೆ ನಮ್ಗೆ 1 ಇದೆ, ಹೌದಾ? ಸೊ ವಿಚ್ ಮೀನ್ಸ್ ಇದನ್ನ ಕಂಪ್ಲೀಟ್ ಆಗಿ x log x ನ ಡಿವೈಡ್ ಮಾಡಬೇಕು. ವೈ? ಬಿಕಾಸ್ dy by dx ಕೋಎಫಿಷಿಯಂಟ್ 1 ಇದೆ, ಬಟ್ ಇಲ್ಲಿ x log x ಇದೆ. ಅದಕ್ಕೋಸ್ಕರ ಕಂಪ್ಲೀಟ್ ಇಕ್ವೇಷನ್ x log x ನ ಡಿವೈಡ್ ಮಾಡ್ತೀನಿ, dy by dx. ಓಕೆ, x log x ಡಿವೈಡೆಡ್ ಬೈ x log x ಪ್ಲಸ್ y ಡಿವೈಡೆಡ್ ಬೈ x log x that is equal to 2 log x divided by x log x. Okay, now log x cancel ಮಾಡ್ಕೊಳ್ಳಿ. Okay, log x cancel, ಇದು x log x cancel ಮಾಡಿ. So what you left with ನೋಡಿ, dy by dx. Okay, dy by dx plus, okay, so that is 1 divided by x log x. Okay, into y that is equal to 2 divided by x. Okay, now just ಇವಾಗ ಇದನ್ನ ಈ equation ಗೆ ಕಂಪೇರ್ ಮಾಡ್ಕೊಳ್ಳಿ. ನಾವು ಈ equation ಗೆ ಕಂಪೇರ್ ಮಾಡಿದ್ರೆ p plus ಇಲ್ಲಿ ಏನಿದೆ ನಮಗೆ, p plus ಇಲ್ಲಿ 1 divided by x log x ಐತಾ. ಸೊ ದಟ್ ಈಸ್ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ ಮುಗಿತಲ್ಲ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು e ಟು ದಿ ಪವರ್ ಇಂಟಿಗ್ರೇಷನ್ ಆಫ್ p ವಿತ್ ರೆಸ್ಪೆಕ್ಟ್ ಟು x. ಸೊ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ, e ಟು ದಿ ಪವರ್ ಇಂಟಿಗ್ರೇಷನ್ ಆಫ್ ದಟ್ ಈಸ್ 1 divided by x log x. ಓಕೆ, x log x ವಿತ್ ರೆಸ್ಪೆಕ್ಟ್ ಟು x. ಇದು ನೋಡಿ, ಇದನ್ನ ಇಂಟಿಗ್ರೇಟ್ ಮಾಡಿ, ನಿನ್ನೆ ಮಾಡಿದಿಲ್ಲ ಇಂಟಿಗ್ರೇಷನ್ ಎಲ್ಲ. ಓಕೆ, 1 by log x ನ t ಅಂತ ತಗೊಂಡಿ. ಸೊ ದಟ್ ಈಸ್ log x. ಓಕೆ, ಇದ್ರೆ ಸಪ್ರೇಟ್ ಆಗಿ ಮಾಡ್ತೀನಿ ನೋಡಿ. ಸೊ ಇದನ್ನ ಬೇಕಾದ್ರೆ ಇದನ್ನ ಈಸಿ ಇದೆ ನಮಗೆ, ನಾನು ಜಾಸ್ತಿ ಮಾಡೋದು ಬೇಕಾಗಿದ್ದಿಲ್ಲ. ಓಕೆ, ಇದು ಬೇಕಾದ್ರೆ ಸಪ್ರೇಟ್ ಆಗಿ ಮಾಡ್ತೀನಿ. ಹಿಯರ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ 1 divided by x log x with respect to x. So log x we will take it as t, log x that is equal to t. Log x ನ ಡಿಫರೆನ್ಷಿಯೇಟ್ ಮಾಡಿದ್ರೆ 1 by x ಬರುತ್ತೆ, t ನ ಡಿಫರೆನ್ಷಿಯೇಟ್ ಮಾಡಿದ್ರೆ dt divided by dx ಬರುತ್ತೆ. ಓಕೆ, ಸೊ ದಟ್ ಈಸ್ x divided by, ಇಲ್ಲಿ ನೋಡಿ ಇದನ್ನ ಏನ್ ಮಾಡಿ, ಸೊ x dx divided by x that is equal to we can write as dt ಅಂತ ಬರೀಬಹುದು. Okay, so that is integration of this x dx divided by x you can write as dt ಅಂತ ಬರೀಬಹುದು. 1 by log x log x ಅಂದ್ರೆ ಏನು ತಗೊಳ್ಳಿ, t ಅಂತ ತಗೊಳ್ಳಿ. ಓಕೆ, ಇದು ಇಂಟಿಗ್ರೇಷನ್ ಆಫ್ 1 by t ಅಂದ್ರೆ ಏನಾಗುತ್ತೆ, log t ಆಗುತ್ತೆ, log t plus c. ಸೊ ದಿಸ್ ಇಸ್ ವಾಟ್ ದ ಆನ್ಸರ್. ಸಿ ಬರ್ಕೋಬೇಡ್ರಿ ಇಲ್ಲಿ ಸದ್ಯಕ್ಕೆ. ಅಂದ್ರೆ x ಅಂದ್ರೆ ಏನು ತಗೊಳ್ಳಿ ನಾವು, x ಅಂದ್ರೆ log x ತಗೊಂಡು, t ಅಂದ್ರೆ ಏನು ತಗೊಳ್ಳಿ, log x ಅಂದ್ರೆ log x ತಗೊಳ್ಳಿ. ದಟ್ ಈಸ್ log of log x ಬರುತ್ತೆ ನೋಡಿ, log of log x plus c. ಇದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇಂಟಿಗ್ರೇಷನ್ ಆಫ್ 1 divided by x into log x ಏನು ಬರುತ್ತೆ, log of log x ಬರುತ್ತೆ. ಓಕೆ, ಇದನ್ನ ದಟ್ ಈಸ್ ಈಕ್ವಲ್ ಟು ನಮಗೆ e ಟು ದಿ ಪವರ್, ಇದು ಈಸ್ ಈಕ್ವಲ್ ಟು ಬರಬೇಕಿತ್ತ, ಈಸ್ ಈಕ್ವಲ್ ಟು e ಟು ದಿ ಪವರ್ log ಆಫ್ log x. ಓಕೆ, log ಆಫ್ log x. ಇದು e ಮತ್ತೆ log ಕ್ಯಾನ್ಸಲ್ ಮಾಡಿ, e ಮತ್ತೆ log ಕ್ಯಾನ್ಸಲ್ ಮಾಡಿದ್ರೆ ಏನು ಬರುತ್ತೆ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ, ದಟ್ ಈಸ್ log x ಬರುತ್ತೆ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ, log x ಬರುತ್ತೆ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು log x. ವಿಚ್ ಆಪ್ಷನ್ ಇಸ್ ಕರೆಕ್ಟ್ ನಮಗೆ, ಸೊ ದಟ್ ಈಸ್ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ ಸರ್, ನಾನು ಪ್ರತಿಯೊಂದು ಸ್ಟೆಪ್ ಮಾಡಿದ್ದೀನಿ, ಅದಕ್ಕೋಸ್ಕರ ಲೆಂತ್ ಅನ್ಸುತ್ತೆ. ನೀವು ಡೈರೆಕ್ಟ್ ಆಗಿ ಮಾಡ್ಬೋದು ಇದನ್ನ. 1 divided by x, ಇದನ್ನ log x ನ t ಅಂತ ಹೊಂಟ್ರೆ 1 by x ಬರುತ್ತೆ, ಡೈರೆಕ್ಟ್ ಆಗಿ ನಮಗೆ log of log x ಬರುತ್ತೆ ಅಂತ ಬರಿಬೋದಿತ್ತು. ಬಟ್ ನಾನು ಪ್ರತಿಯೊಂದು ಸ್ಟೆಪ್ ಮಾಡಿಸಿದ್ದೀನಿ. ಇದು ಕಾಣ್ತಿದ್ದೇನೋ, ಕಾಣ್ತಿದೆ ಅನ್ಸುತ್ತೆ. ಓಕೆ, ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ತೀನಿ. ಓಕೆ, ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್. ಓಕೆ, okay, now that is ನಮ್ಗೆ ಏನು ಕೊಟ್ಟಿದ್ರೆ, a solution of the differential equation. ಓಕೆ, ಇದು ಎದ್ರದ್ದು ಸೊಲ್ಯೂಷನ್, ಡಿಫರೆನ್ಷಿಯಲ್ ಇಕ್ವೇಷನ್ ಸೊಲ್ಯೂಷನ್. ಇಲ್ಲಿ ನೋಡಿ, ಇದನ್ನ ಡಿಫರೆನ್ಷಿಯಲ್ ಇಕ್ವೇಷನ್ ಏನು ಕೊಟ್ಟಿದ್ರೆ, ಇದು ಬಹಳ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಓಕೆ, ಇದು ಸ್ವಲ್ಪ ಬಹಳ ಕಾಂಪ್ಲಿಕೇಟೆಡ್ ಇದೆ. ಓಕೆ, ಅದಕ್ಕೋಸ್ಕರ ಏನು ಮಾಡೋಣ, ಇದನ್ನ ಡಿಫರೆನ್ಷಿಯೇಟ್ ಮಾಡ್ಕೊಂಡು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋದ್ರೆ ನಮ್ಗೆ ಯಾವ್ದು ಕರೆಕ್ಟ್ ಬರುತ್ತೆ ನೋಡ್ಕೊಳ್ಳಿ. ಓಕೆ, ವೈನ ಇದನ್ನ ಫಸ್ಟ್ ಆಪ್ಷನ್ ಏನು ನೋಡಿ, ಇದನ್ನ ಡಿಫರೆನ್ಷಿಯೇಟ್ ಮಾಡ್ಕೊಂಡು dy by dx ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಇದನ್ನ ಈಕ್ವಲ್ ಟು 0 ಬಂದ್ರೆ ದೆನ್ ಇಟ್ ಈಸ್ ದ ಸೊಲ್ಯೂಷನ್. ಓಕೆ, ಇದು ಬರಲಿಲ್ಲ ಮತ್ತೆ ಇದು ಚೆಕ್ ಮಾಡೋಣ, ಇದು ನಾರ್ಮಲ್ ಆಗಿ ಇದು ಡೈರೆಕ್ಟ್ ಫಾರ್ಮೆಟ್ ಅಲ್ಲಿ ಮಾಡಕ್ ಬರಲ್ಲ ಇದು. ಓಕೆ, ವೈ? ಬಿಕಾಸ್ ನಮಗೆ ಇದು ಯಾವ ಫಾರ್ಮೆಟ್ ಇಲ್ಲ, ನಮಗೆ ವೇರಿಯೇಬಲ್ ಸಪರೇಟ್ ಇದೂ ಇಲ್ಲ. ಓಕೆ, ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಲ್ಲ.
ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಲ್ಲೂ ಇಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡೋಣ ಅಂದ್ರೆ, ಸೊ ದಟ್ ಈಸ್ ಒಂದೊಂದೇ ಆಪ್ಷನ್ ಚೆಕ್ ಮಾಡ್ಕೊಳ್ಳೋಣ. ಇದನ್ನ y ದಟ್ ಈಸ್ ಈಕ್ವಲ್ ಟು 2, ಓಕೆ, ದಟ್ ಈಸ್ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡೋಣ. ಅವಾಗ ಏನ್ ಬರುತ್ತೆ, ಸೊ dy ಬೈ dx ದಟ್ ಈಸ್ ಈಕ್ವಲ್ 2 ನ ಡಿಫರೆನ್ಷಿಯೇಟ್ ಮಾಡಿದ್ರೆ 0 ಬರುತ್ತೆ, 0 ಬರುತ್ತೆ. ಓಕೆ, ಅದನ್ನೇ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಅವಾಗ ಏನ್ ಬರ್ತಿದ್ರು ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ, ಕೊಟ್ಟಿರೋ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಇದು ಅವಾಗ ಏನಾಗುತ್ತೆ 0 ಸ್ಕ್ವೇರ್, ಓಕೆ, ಮೈನಸ್ x ಇಂಟು 0, ಓಕೆ, ಪ್ಲಸ್ y ದಟ್ ಈಸ್ ಈಕ್ವಲ್ ಟು 0. ಓಕೆ, ನಾವು ಸೊ 0 ಸ್ಕ್ವೇರ್ ಅಂದ್ರೆ 0 ಆಗುತ್ತೆ, x ಇಂಟು 0, 0 ಪ್ಲಸ್ y ದಟ್ ಈಸ್ ಈಕ್ವಲ್ ಟು 0 ಆಗುತ್ತೆ. ಅಂದ್ರೆ 0 ಪ್ಲಸ್ ಅಂದ್ರೆ y ಇಸ್ ನಾಟ್ ಈಕ್ವಲ್ ಟು 0, ಹೌದಾ? ಓಕೆ, ಇದು ಬರಲ್ಲ, ಅಂದ್ರೆ ಇದು ಏನು 0 ದಟ್ ಈಸ್ ಈಕ್ವಲ್ ಟು 0 ಬರಬೇಕು, ಅಂದ್ರೆ ಆಪ್ಷನ್ ಎ ರಾಂಗ್ ಆಗುತ್ತೆ ನೋಡಿ. ನೆಕ್ಸ್ಟ್ ಆಪ್ಷನ್ ಬಿ ನೋಡೋಣ. ಆಪ್ಷನ್ ಬಿ ದಟ್ ಈಸ್ y ದಟ್ ಈಸ್ ಈಕ್ವಲ್ ಟು 2x. ಸೊ ಇದನ್ನು ಡಿಫರೆನ್ಶಿಯೇಟ್ ಮಾಡಿ, ಯಾವಾಗ ಏನು ಬರುತ್ತೆ dy ಬೈ dx ದಟ್ ಈಸ್ ಈಕ್ವಲ್ ಟು dy ಬೈ dx ದಟ್ ಈಸ್ ಈಕ್ವಲ್ ಟು 2, ಹೌದಾ? ಸೊ ಎಲ್ಲೆಲ್ಲಿ dy ಬೈ dx ಅಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ನೋಡಿ 2 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆ, ದೆನ್ ಇಟ್ ವಿಲ್ ಬಿಕಮ್ 2 ಸ್ಕ್ವೇರ್ ಮೈನಸ್ x ಟೈಮ್ಸ್ ಆಫ್ ಏನಿದೆ dy ಬೈ dx ಅಂದ್ರೆ 2 ಆಗುತ್ತೆ. ಓಕೆ, ಪ್ಲಸ್ y ಅಂದ್ರೆ 2x ಇದೆ, 2x ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ನೋಡಿ ಇದನ್ನ ಸಿಂಪ್ಲಿಫೈ ಮಾಡೋಣ ನೋಡಿ. ಸೊ ಹಿಯರ್ ಇಟ್ ಈಸ್ ಈಕ್ವಲ್ ಟು 0 ಬರಬೇಕು. 2 ಸ್ಕ್ವೇರ್ ಅಂದ್ರೆ 4 ಆಗುತ್ತೆ, ಇದು ಪ್ಲಸ್ 2x ಮೈನಸ್ 2x ಏನಾಗುತ್ತೆ 0 ಆಗ್ಬಿಡುತ್ತೆ. ದಟ್ ಈಸ್ ಈಕ್ವಲ್ ಟು ದಿಸ್ ಇಸ್ ನಾಟ್ ಈಕ್ವಲ್ ಟು 0. ಸೊ ದಿಸ್ ಇಸ್ ನಾಟ್ ಈಕ್ವಲ್ ಟು, ವಿಚ್ ಮೀನ್ಸ್ ಆಪ್ಷನ್ ಬಿ ನೋ ರಾಂಗ್ ಆಗುತ್ತೆ. ಆಪ್ಷನ್ ಸಿ ಚೆಕ್ ಮಾಡೋಣ. ದಟ್ ಈಸ್ ಆಪ್ಷನ್ ಸಿ. ಐ ಥಿಂಕ್ ನೋಡೋಣ, ಇದನ್ನ ನೋಡೋಣ. ಸೊ y ದಟ್ ಈಸ್ ಈಕ್ವಲ್ ಟು 2x ಮೈನಸ್ 4. ಓಕೆ, ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ. ಅವಾಗ ಏನು ಬರುತ್ತೆ dy ಬೈ dx ದಟ್ ಈಸ್ ಈಕ್ವಲ್ ಟು 2x ನ ಡಿಫರೆನ್ಶಿಯೇಟ್ ಮಾಡಿದ್ರೆ 2 ಬರುತ್ತೆ. ಓಕೆ, ನೆಕ್ಸ್ಟ್ ಇಷ್ಟೇ ಬರುತ್ತೆ ನೋಡಿ, ದಟ್ ಈಸ್ ಮೈನಸ್ 2x ಮೈನಸ್ 4 ನ ಡಿಫರೆನ್ಶಿಯೇಟ್ ಮಾಡಿ 2 ಬರುತ್ತೆ, ಹೌದು? ಸೊ ದಟ್ ಈಸ್ ನಾವು ಇದನ್ನ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಅವಾಗ ಏನು ಬರುತ್ತೆ 2 ನ dy ಬೈ dx ಅಂದ್ರೆ 2 ಇದೆ, 2 ಸ್ಕ್ವೇರ್, ಓಕೆ, ಮೈನಸ್ x ಯು ರೈಟ್ ಆಸ್ ಇಟ್ ಈಸ್, dy ಬೈ dx ಅಂದ್ರೆ ಏನಿದೆ ನಮಗೆ ದಟ್ ಈಸ್ 2 ಇದೆ, 2 ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ y ಅಂದ್ರೆ ಏನಿದೆ 2x ಮೈನಸ್ 4 ಇದೆ, 2x ಮೈನಸ್ 4. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು 0 ಬರುತ್ತೆ. ನಾವು ಜಸ್ಟ್ ಸಿ 4 2 ನ ಸ್ಕ್ವೇರ್ 4 ಬರುತ್ತೆ, ಮೈನಸ್ 2x ಯು ರೈಟ್ ಆಸ್ ಇಟ್ ಈಸ್. Okay, so this is plus 2x you write as it is, minus 4 also write. Plus 2x minus 2x cancel ಮಾಡಿ, plus 4 minus 4 cancel ಮಾಡಿ 0 ಬಂತು. So you are equal to 0 ಬಂತು. So which means ಯಾವ ಆಪ್ಷನ್ ನೋಡಿ, ಯಾವ ಆಪ್ಷನ್ ಕರೆಕ್ಟ್? ಆಪ್ಷನ್ ಸಿ. ಇದು ಈ ಆಪ್ಷನ್ ಕರೆಕ್ಟ್. ಈ ಆರ್ ಈಕ್ವಲ್ ಟು 0 ಬಂತು. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಇಷ್ಟೇ ನೋಡಿ. ಸೊ ಇದನ್ನ ನಮಗೆ ಡೈರೆಕ್ಟ್ ಆಗಿ ಇದನ್ನ ಜನರಲ್ ಸೊಲ್ಯೂಷನ್ ಸಾಲ್ವ್ ಮಾಡಕ್ ಬರಲಿಲ್ಲ ಅಂದ್ರೆ ಈ ಕೊಟ್ಟಿರೋ ಆಪ್ಷನ್ಸ್ ನ ಡಿಫರೆನ್ಶಿಯೇಟ್ ಮಾಡ್ಕೊಂತ ಹೋಗಿ ಅದನ್ನ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನು ಬರುತ್ತೆ ಅದು ಇದು ಈಕ್ವಲ್ ಟು 0 ಬಂದ್ರೆ ದೆನ್ ಯು ಕ್ಯಾನ್ ಸೇ ದಟ್ ಈಸ್ ದಿ ಸೊಲ್ಯೂಷನ್. ಇಲ್ಲ ಅಂದ್ರೆ ನಮ್ಗೆ ಬರಲ್ಲ ಅಂತ ಈಗ ಮಾಡಿವಲ್ಲ ಇಲ್ಲಿ ಫಸ್ಟ್ 12 ಅವು ಬರಲಿಲ್ಲ. ಓಕೆ, ಇದು ಬಂತ, ಹೌದು? ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಸೊ ನೌ ಯು ಜಸ್ಟ್ ಸಿ ಹಿಯರ್ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಹೋಮೋಜಿನಿಯಸ್. ಇಲ್ಲಿ ನೋಡಿ ಹೋಮೋಜಿನಿಯಸ್ ಅಂತ ಬಂದಾಗ, okay, so function has to be in the form of, so function f of y by x ಈ ಫಾರ್ಮ್ ಅಲ್ಲಿ ಇರಬೇಕು. f of y by x that is equal to sin of y by x, okay, plus cos of y by ಇದರಲ್ಲಿ ಇದರಲ್ಲಾಗಿ ಇರಬೇಕು, y by x ಫಾರ್ಮ್ ಅಲ್ಲಿ ಇರಬೇಕು. ಸೊ ದೆನ್ ಯು ಕ್ಯಾನ್ ಸೇ ದಟ್ ಇಟ್ ಇಸ್ ನಮ್ಗೆ ಏನಾಗುತ್ತೆ, ಸೊ ನಮಗೆ ಹೋಮೋಜಿನಿಯಸ್ ಫಂಕ್ಷನ್. ಯಾವ್ದು ಆಗಲ್ಲ ಅಂತ ಹೇಳಿ ಇಲ್ಲಿ ನೋಡಿ, ಇದು ಆಗಲ್ಲ. ಇದೈತಾ ನೋಡಿ y by x ಫಾರ್ಮ್ ಅಲ್ಲಿ, ಆಪ್ಷನ್ ಡಿ ನೋಡಿ, y by x ಫಾರ್ಮ್ ಅಲ್ಲಿ ಐತಾ? ಇಲ್ಲ, ಇದಾಗಲ್ಲ. ಇದೇ ಆನ್ಸರ್. ಓಕೆ, ಬಟ್ ಒಂದೊಂದೇ ಆಪ್ಷನ್ ಇದು ನೋಡಿ, ಇದು ಇಲ್ಲ ಅಂತ ಕಾಣಿಸುತ್ತೆ, ಬಟ್ ಇದೆ. ಓಕೆ, ಇದೆ. ಸೊ ನಾವು ಏನು ಮಾಡೋಣ, ಇಲ್ಲಿ ಏನು ಕಾಮನ್ ತಗೊಳ್ಳಿ. ಸೊ ನಮಗೆ ಎಕ್ಸ್ ಸ್ಕ್ವೇರ್ ಕಾಮನ್ ತಗೊಳ್ಳಿ. ಓಕೆ, ಎಕ್ಸ್ ಸ್ಕ್ವೇರ್, ಇಫ್ ಯು ಟೇಕ್ ಎಕ್ಸ್ ಸ್ಕ್ವೇರ್ ಕಾಮನ್, ಸೊ ವಾಟ್ ಯು ಲೆಫ್ಟ್ ವಿತ್ ದಟ್ ಈಸ್ 1 ಪ್ಲಸ್ 2 ಟೈಮ್ಸ್ ಆಫ್ ವೈ ಬೈ ಎಕ್ಸ್ ಬರುತ್ತೆ, ಹೌದಾ? ಸೊ ಅದೇ ಥರ ಇದು ಆಪ್ಷನ್ ಇದೆ, ಆಪ್ಷನ್ ಎ ಆಯ್ತು. ನೆಕ್ಸ್ಟ್ ಆಪ್ಷನ್ ಬಿ ನೋಡಿ. ಸೊ ಇದು ಆಗ್ತಿದೆ, ಇದು ವೈ ಬೈ ಎಕ್ಸ್ ಫಾರ್ಮ್ ಅಟ್ಲ ಐತೆ, ವೈ ಬೈ ಎಕ್ಸ್ ಫಾರ್ಮ್ ಅಟ್ಲ ಇದೆ. ನೆಕ್ಸ್ಟ್ ಅದೇ ಥರ, ಸೊ ಹಿಯರ್ ಇಟ್ ಇಸ್ ಸಿ ಬಿ, ಆಪ್ಷನ್ ಬಿ ನೋಡಿ. ಇಲ್ಲಿ ಎಕ್ಸ್ ನ ಕಾಮನ್ ತಗೊಳ್ಳಿ. ಯಾವಾಗ ಏನಾಗುತ್ತೆ ಎಕ್ಸ್ ನ ಕಾಮನ್ ಅಂತಂದ್ರೆ 2 ಮೈನಸ್ ವೈ ಬೈ ಎಕ್ಸ್ ಬರುತ್ತೆ. ಇದನ್ನ ನೋಡಿ, ಇದನ್ನ ಸಪ್ರೇಟ್ ಮಾಡ್ಕೋಬಹುದು, ವೈ ಬೈ ಎಕ್ಸ್ ಫಾರ್ಮ್ ಅಲ್ಲಿ ತರಬಹುದು ನಾವು. ಓಕೆ, ಸೊ ವೈ ಬೈ ಎಕ್ಸ್, ಬಟ್ ಇದನ್ನ ನೋಡಿ, ಇದನ್ನು ತರಬಹುದು. ಓಕೆ, ಇದನ್ನು ಬರುತ್ತೆ. ಸೊ ಇದು ಬರುತ್ತೆ, ಬಟ್ ಇದು ಬರಲ್ಲ. ಓಕೆ, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಎ ಹೋಮೋಜಿನಿಯಸ್. ನೋಡಿ ಇದನ್ನು ದಟ್ ಈಸ್ ಎಕ್ಸ್ ಕಾಮನ್ ತಗೊಳಕ್ ಬರುತ್ತೆ ನಮಗೆ, ವೈ ಬೈ ಎಕ್ಸ್ ಫಾರ್ಮ್ ಅಲ್ಲಿ ತರಕ್ ಬರುತ್ತೆ, ಈ ತರ ಬರ್ಬೇಕು ನಮ್ಗೆ. ಸೊ ದಟ್ ಈಸ್ ನಮ್ಗೆ ಇದು ಬರಲ್ಲ. ಸೊ ದಟ್ ಈಸ್ ವೈ ಆಪ್ಷನ್ ಡಿ ಇಸ್ ಇಟ್ ಈಸ್ ನಾಟ್ ಎ ಹೋಮೋಜಿನಿಯಸ್ ಫಂಕ್ಷನ್. ಓಕೆ, ದಿಸ್ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ದಿಸ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. Okay, next question number 17 ನೋಡಿ. Question number 17 ನೋಡಿ. Number of arbitrary constants. Okay, number of arbitrary constants of particular solution. ಇದನ್ನ ನೋಡ್ಬೇಕು. Particular solutions arbitrary constant always 0 ಇರುತ್ತೆ. Particular solutions ಅಲ್ಲಿ ಕಾನ್ಸ್ಟೆಂಟ್ಸ್ ಇರಲ್ಲ. So particular solutions ಅಲ್ಲಿ arbitrary constants ಏನು ಬರುತ್ತೆ 0 ಇರುತ್ತೆ. That is 0 is the answer.
ಪರ್ಟಿಕ್ಯುಲರ್ ಇದು ನೆನ್ಪಿಟ್ಕೊಳ್ಳಿ, ಪರ್ಟಿಕ್ಯುಲರ್ ಸೊಲ್ಯೂಷನ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇದ್ದರೆ 0 ಇರುತ್ತೆ. ಇದು ಭಾಳ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೋಬೇಕು. ಝೀರೋ ಬರ್ಕೊಳ್ಳಿ. ಅದೇ ತರ ಇಫ್ ನೋಡಿ ದ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ರಿಪ್ರೆಸೆಂಟ್ ದ ಫ್ಯಾಮಿಲಿ ಆಫ್ ಪ್ಯಾರಾಬೋಲಾಸ್, ದೆನ್ y ಸ್ಕ್ವೇರ್ 4ax. ಇಲ್ಲಿ ನೋಡಿ ಇದ್ರದ್ದು ಆರ್ಡರ್ ಏನ್ ಬರುತ್ತೆ, y ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು 4ax. y ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು 4ax ಅಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಎಷ್ಟಿದೆ? ಓಕೆ, ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ k. 4a ಅನ್ನೋದು ಕಾನ್ಸ್ಟೆಂಟ್ ಅದ, k ಅಂತ. y ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು kx. ಹೌದು, ಕಾನ್ಸ್ಟೆಂಟ್ ಎಷ್ಟಿದೆ ನಮ್ಗೆ? ಒಂದೇ ಇದೆ. ಆರ್ಬಿಟ್ರರಿ ಕಾನ್ಸ್ಟೆಂಟ್ 1 ಇದ್ರೆ ಆರ್ಡರ್ ಏನಾಗುತ್ತೆ? 1 ಆಗುತ್ತೆ. ಆರ್ಡರ್ ಏನಾಗುತ್ತೆ? ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ದಟ್ ಈಸ್ ಈಕ್ವಲ್ ಟು 1. ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಎಷ್ಟಿರ್ತವೆ ಅಷ್ಟು ನಮ್ಗೆ ಆರ್ಡರ್ ಇರುತ್ತೆ. ಓಕೆ, ಸೊ ನಂಬರ್ ಆರ್ಡರ್ ದಟ್ ಈಸ್ ಈಕ್ವಲ್ ಟು ಆರ್ಡರ್ ದಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್. ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಎಷ್ಟಿರ್ತವೆ? ಸೊ ದಟ್ ಮನಿ ನಂಬರ್ ಆಫ್ ಆರ್ಡರ್ ಇರುತ್ತೆ. ದಟ್ ಈಸ್ ಆರ್ಡರ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ. ವಿಚ್ ಮೀನ್ಸ್ ಇದು ನೋಡಿ, ಇದು ನಮಗೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ 1 ಇದೆ. ಸೊ ದಟ್ ಈಸ್ ಆರ್ಡರ್ ಏನಾಗುತ್ತೆ? 1 ಆಗುತ್ತೆ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಂಡು ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ನಾವು ಜಸ್ಟ್ ಇದು ನೋಡಿ, ಇದು ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ನೋಡಿ, ಇಲ್ಲಿ ಎಷ್ಟಿದೆ ನಮ್ಗೆ 2 ಕಾಣ್ತಿದ್ದಾವೆ. ಓಕೆ, ಬಟ್ ಇದು ಆ ತರ ಇಲ್ಲ. ನೋಡಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇದನ್ನು ಎ ಇದೆ, ಇಲ್ಲಿ ಎ ಕ್ಯೂಬ್ ಇದೆ. ಹೌದಾ? ಓಕೆ, ದಟ್ ಈಸ್ ನಮಗೆ ಇದು ಎಕ್ಸ್ ಜೊತೆ ಇರ್ಬೇಕು ಯಾವ್ದಾರು ಆರ್ಬಿಟ್ರರಿ ಕಾನ್ಸ್ಟೆಂಟ್. ಇದಕ್ಕೆ ನಮ್ಗೆ ಲೆಕ್ಕಕ್ಕೆ ಬರಲ್ಲ. ಇದು ಎ ಕ್ಯೂಬ್ ಅನ್ನೋದು ಆರ್ಬಿಟ್ರರಿ ಕಾನ್ಸ್ಟೆಂಟ್, ಅದು ಲೆಕ್ಕಕ್ಕೆ ಬರಲ್ಲ ನಮ್ಗೆ. ನೋಡಿ ಬೇಕಾದ್ರೆ ನೋಡಿ ಇದನ್ನ ಡಿಫರೆನ್ಷಿಯಲ್ ಇಕ್ವೇಷನ್ ಫಾರ್ಮ್ ಅಲ್ಲಿ ಬರ್ಕೊಳ್ತೀವಿ. ನೋಡಿ ಡಿಫರೆನ್ಷಿಯಲ್ ಇಕ್ವೇಷನ್ ಫಾರ್ಮ್ ಅಲ್ಲಿ ಬರ್ಕೊಂಡ್ರೆ y ನ ಡಿಫರೆನ್ಷಿಯೇಟ್ ಮಾಡಿದ್ರೆ dy by dx ಆಗುತ್ತೆ. ಓಕೆ, ಸೊ ಎ ಎಕ್ಸ್ ನ ಡಿಫರೆನ್ಷಿಯೇಟ್ ಮಾಡಿದ್ರೆ ಎ ಬರುತ್ತೆ. ಓಕೆ, ಎ ಕ್ಯೂಬ್ ನ ಡಿಫರೆನ್ಷಿಯೇಟ್ ಮಾಡಿದ್ರೆ 0 ಬರುತ್ತೆ. ಹೌದಾ? ಅಂದ್ರೆ dy by dx, ಓಕೆ, dy by dx ದಟ್ ಇಸ್ ಈಕ್ವಲ್ ಟು a ಬಂತು. ನಾವು ಜಸ್ಟ್ ಟೆಲ್ ಮಿ ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಡಿಫರೆನ್ಷಿಯಲ್ ಇಕ್ವೇಷನ್. ಆರ್ಡರ್ ಎಷ್ಟು ಬರುತ್ತೆ ನಮಗೆ? ಆರ್ಡರ್ ಎಷ್ಟಿದೆ ನಮಗೆ? ಹೈಯೆಸ್ಟ್ ಡೆರಿವೇಟಿವ್ 1 ಇದೆ. ಹೌದಾ? ಹೈಯೆಸ್ಟ್ ಡೆರಿವೇಟಿವ್ 1 ಇದೆ. ಸೊ ದಟ್ ಈಸ್ ವೈ ದಿಸ್ ಆರ್ಡರ್ ಏನಾಗುತ್ತೆ? 1 ಆಗುತ್ತೆ. ಓಕೆ, ಈ ತರ ಬಂದಾಗ ಕೆಲವೊಂದು ಕ್ವಶನ್ ನಾವು ಸಿಂಪ್ಲಿಫೈ ಮಾಡಬೇಕು. ಓಕೆ, ಇದನ್ನ ಡಿಫರೆನ್ಷಿಯಲ್ ಇಕ್ವೇಷನ್ ಫಾರ್ಮ್ ಅಲ್ಲಿ ಬರ್ಕೊಂಡ್ರೆ ಆರ್ಡರ್ ಏನ್ ಮತ್ತೆ 1 ಬರುತ್ತೆ. ಬಟ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ನೋಡಿ, ಆರ್ಬಿಟ್ರರಿ ಕಾನ್ಸ್ಟೆಂಟ್ 2 ಇತ್ತು ಅಂತೇಳಿ 2 ಬರ್ಕೋಬಾರ್ದು. ಓಕೆ, ಕೆಲವೊಂದ್ಸಲ ಇದು ಕಂಡೀಷನ್ ಕೆಲವೊಂದ್ಸಲ ಸ್ಯಾಟಿಸ್ಫೈ ಆಗುತ್ತೆ, ಕೆಲವೊಂದ್ಸಲ ಸ್ಯಾಟಿಸ್ಫೈ ಇಲ್ಲ. ಇಲ್ಲಿ ನೋಡಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ 1 ಇತ್ತು, 1 ಬರ್ತೀವಿ. ಬಟ್ ಇದನ್ನ ಸಾಲ್ವ್ ಮಾಡಿ ಇದನ್ನ ಆರ್ಬಿಟ್ರರಿ ಕಾನ್ಸ್ಟೆಂಟ್ 1 ಬರುತ್ತೆ ನಾವು ಬರ್ಕೊಂಡ್ರೆ. ಓಕೆ, ಇದನ್ನ ಬರ್ಕೊಂಡ್ರೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇದನ್ನು 1 ಬರುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಇದನ್ನ, ಸೊ ದಟ್ ಈಸ್ ಇದು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಏನಾಗುತ್ತೆ? 1 ಆಗುತ್ತೆ. ಬಿಕಾಸ್ ಇದನ್ನ ಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ? dy by dx ದಟ್ ಇಸ್ ಈಕ್ವಲ್ ಟು 1 a ಬಂತು. ಓಕೆ, ಸೊ ನೆಕ್ಸ್ಟ್ ಅದೇ ತರ ನೋಡಿ, ಇಫ್ ಇದು ಇನ್ನೊಂದು ಕ್ವಶನ್ ನೋಡಿ, ದ ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇನ್ ದ ಜನರಲ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್ ಆಫ್ ಆರ್ಡರ್ 3. ಆರ್ಡರ್ 3 ಇದ್ದಾಗ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇರ್ತವೆ ನಮಗೆ? 3 ಇರ್ತವೆ ಅಂತ ಅರ್ಥ. ನಮಗೆ ಆರ್ಡರ್ 3 ಇದ್ದಾಗ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇರ್ತವೆ 3 ಇದು. ಓಕೆ, ಸೊ ಬಟ್ ಈ ಕ್ವಶನ್ ಇದು ಎಕ್ಸೆಪ್ಷನ್ ನೋಡಿ, ಇದು ಎಕ್ಸೆಪ್ಷನ್. ಓಕೆ, ಸ್ವಲ್ಪ ಇದು ಡಿಫರೆಂಟ್ ಇದೆ. ಆ ತರ ಬಂದಾಗ ಇಲ್ಲಿ ಮಾಡ್ಬೇಕು, ನಾವು ಇದನ್ನ ಸಾಲ್ವ್ ಮಾಡಬೇಕು. ಈಗ ನೋಡಿ ಇದು ಕಾನ್ಸ್ಟೆಂಟ್ ಏನಿದೆ ನಮಗೆ ಏನೋ ಎಕ್ಸ್ ಅಥವಾ ವೈ ಕೋಎಫಿಷಿಯಂಟ್ ಜೊತೆ ಇರಬೇಕು. ಎಕ್ಸ್ ಅಥವಾ ವೈ ಕೋಎಫಿಷಿಯಂಟ್ ಅಂತ ಬಂದಾಗ ಅದು ಆರ್ಬಿಟ್ರರಿ ಕಾನ್ಸ್ಟೆಂಟ್. ನಾವು ಸಪೋಸ್ ಸಿ y ದಟ್ ಇಸ್ ಈಕ್ವಲ್ ಟು a cos x ಪ್ಲಸ್ b sin x. ಓಕೆ, ನಾವು ಜಸ್ಟ್ ಟೆಲ್ ಮಿ ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇದ್ದಾವೆ. ಇಲ್ಲಿ ನೋಡಿ, ಇಲ್ಲಿ cos x ಜೊತೆ 1 ಇದೆ. ಓಕೆ, ಇಲ್ಲಿ sin x ಜೊತೆ 1 ಇದೆ. ನಾವು ಎಷ್ಟಿದೆ? 2 ಇದೆ. ಓಕೆ, ಇದ್ರದ್ದು ಆರ್ಡರ್ ಎಷ್ಟು ಬರ್ತದೆ? ಇದ್ರದ್ದು ಆರ್ಡರ್ ಎಷ್ಟು ಬರ್ತದೆ ಅಂದ್ರೆ ಆರ್ಡರ್ ದಟ್ ಇಸ್ ಈಕ್ವಲ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಎಷ್ಟು ನಮ್ಗೆ 2 ಇದೆ. ಅಂದ್ರೆ ಆರ್ಡರ್ ಎಷ್ಟು ಬರುತ್ತೆ? 2 ಬರುತ್ತೆ ಅಂತ. ಓಕೆ, ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ನಾವು ಆರ್ಡರ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್ ಆಫ್ ದಿ ಸರ್ಕಲ್ ಹ್ಯಾವಿಂಗ್ ರೇಡಿಯಸ್ ಎ. ಇದನ್ನು ಅಷ್ಟೇ ನೋಡಿ. ಓಕೆ, ನಾವು ಇದನ್ನು ಎಷ್ಟು ನೋಡಿ, ಸೊ ನಾವು ವೆನ್ ಎವರ್ ಇಫ್ ಯು ಹ್ಯಾವ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇದ್ದಾಗ ಆ ವೇರಿಯೇಬಲ್ ಜೊತೆಗಿರ್ಬೇಕು. ವೇರಿಯೇಬಲ್ ಜೊತೆಗಿದ್ದಾಗ ಮಾತ್ರ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಆಗ್ತವೆ. ಬೇಕಾದ್ರೆ ನೋಡಿ, ಸೊ ನಾವು ವಿ ವಿಲ್ ಸಾಲ್ವ್ ದಿಸ್ ಕ್ವಶನ್ ನೋಡಿ. ಜಸ್ಟ್ ಸಿ ಹಿಯರ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್. ಓಕೆ, ಸೊ ದಟ್ ಈಸ್ ಎಕ್ಸ್. ಓಕೆ, ಇದು ಆರ್ಡರ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್ ಆಫ್ ಆಲ್ ಸರ್ಕಲ್ಸ್ ನಮಗೆ ಇಕ್ವೇಷನ್ ಏನ್ ಬರ್ತದೆ? ಸರ್ಕಲ್ಸ್ ಇಕ್ವೇಷನ್ ಇದೆ ಎಕ್ಸ್ ಮೈನಸ್ ಹೆಚ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಕೆ ಹೋಲ್ ಸ್ಕ್ವೇರ್ ದಟ್ ಇಸ್ ಈಕ್ವಲ್ ಟು ಎ ಅನ್ನೋದು ರೇಡಿಯಸ್. ಹೌದಾ? ಎ ಸ್ಕ್ವೇರ್. ಇಲ್ಲಿ ನೋಡಿ ಹಿಯರ್ ಯು ಜಸ್ಟ್ ಸಿ ನಮಗೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇದು ನೋಡಿ, ದಿಸ್ ಈಸ್ ನಾಟ್, ಇದು ಎ ಸ್ಕ್ವೇರ್ ಇಸ್ ನಾಟ್ ಅಲೈನ್ಡ್ ವಿತ್ ಎನಿ ಎಕ್ಸ್ ಆರ್ ವೈ. ಎಕ್ಸ್ ಅಥವಾ ವೈ ಜೊತೆ ಮಲ್ಟಿಪ್ಲೈ ಆಗಿಲ್ಲ, ಅದಕ್ಕೋಸ್ಕರ ಇದನ್ನ ಕನ್ಸಿಡರ್ ಮಾಡ್ಕೋಬೇಡಿ. ದಿಸ್ ಯು ಡೋಂಟ್ ಕನ್ಸಿಡರ್ ಆಸ್ ಆರ್ಬಿಟ್ರರಿ ಕಾನ್ಸ್ಟೆಂಟ್. ಇದನ್ನ ತಗೊಳ್ಳಿ, ಹೆಚ್ಚು ಮತ್ತೆ ಕೆ ಯು. ಓಕೆ, ಇದೇನೋ ಒಂದು ವ್ಯಾಲ್ಯೂ ಇದ್ದೇ ಇರುತ್ತೆ. ಓಕೆ, ಬಟ್ ಯು ವಿ ಡೋಂಟ್ ನೋ ದಿಸ್ ವ್ಯಾಲ್ಯೂ. ಹೆಚ್ಚು ಮತ್ತೆ ಕೆ ಆರ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್. ಓಕೆ, ಹೆಚ್ಚು ಮತ್ತೆ ಕೆ ಏನಾಗುತ್ತೆ? ಆರ್ಬಿಟ್ರರಿ ಕಾನ್ಸ್ಟೆಂಟ್ ಆಗುತ್ತೆ. ಸೊ ದಟ್ ಈಸ್ ವೈ ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ 2 ಆಗ್ತವೆ ಇಲ್ಲಿ. ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಏನಾಗ್ತವೆ? 2 ಆಗ್ತವೆ. ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ 2 ಆದಾಗ ಸೊ ನಮಗೆ ಆರ್ಡರ್ ಏನಾಗುತ್ತೆ? ಆರ್ಡರ್ 2 ಆಗುತ್ತೆ. ಓಕೆ, ಬೇಕಾದ್ರೆ ಇದನ್ನ ಬಿಡಿಸ್ಕೊಂಡು ಬರ್ತೀವಿ ನೋಡಿ. ದಟ್ ಈಸ್ ನಮ್ಗೆ ಏನಾಗುತ್ತೆ ನೋಡಿ, ಬೇಕಾದ್ರೆ ಎಕ್ಸ್ ಸ್ಕ್ವೇರ್ ಓಕೆ ಮೈನಸ್ 2x h ಓಕೆ ಪ್ಲಸ್ h ಸ್ಕ್ವೇರ್ ಓಕೆ ಪ್ಲಸ್
y square minus 2ky, okay, plus k square, that is equal to a square. So now just x square I will write as it is, okay. Next plus y square I will also write as it is, okay, minus 2xh I will write as it is, minus 2ky I will write as it is. ಇಲ್ಲಿ ನೋಡಿ, ಇಲ್ಲಿ h ಸ್ಕ್ವೇರ್, ಓಕೆ, ಇಲ್ಲಿ k ಸ್ಕ್ವೇರ್ a ಸ್ಕ್ವೇರ್, ಓಕೆ, ಅದನ್ನ ಈ ಕಡೆ ತಂದ್ಬಿಡ್ತೀನಿ ನೋಡಿ. ಅದನ್ನ ಈ ಕಡೆ ತಂದ್ರೆ ನೋಡಿ h ಸ್ಕ್ವೇರ್, ಓಕೆ, ಪ್ಲಸ್ k ಸ್ಕ್ವೇರ್ ಪ್ಲಸ್ ಮೈನಸ್ a ಸ್ಕ್ವೇರ್ ಆಗುತ್ತೆ ನೋಡಿ. ಇದು ಪ್ಲಸ್ a ಸ್ಕ್ವೇರ್ ಈ ಕಡೆ. ಇದು ಒಂದು ನೋಡಿ, ಇದು h ಮತ್ತೆ k ಅನ್ನೋದು ಒಂದು ಆರ್ಬಿಟ್ರಿ ಕಾನ್ಸ್ಟೆಂಟ್ ಆಲ್ರೆಡಿ ಇದೆ, ಓಕೆ. ಈಗ ಆರ್ಬಿಟ್ರಿ ಕಾನ್ಸ್ಟೆಂಟ್ ಜೊತೆ ಇನ್ನೊಂದು ಏನಾದ್ರು ಕಾನ್ಸ್ಟೆಂಟ್ ಆಡ್ ಮಾಡಿದ್ರೆ ಅದನ್ನು ಆರ್ಬಿಟ್ರಿ ಕಾನ್ಸ್ಟೆಂಟ್ ಆಗುತ್ತೆ. ಬಟ್ ಇಲ್ಲ, h ಮತ್ತೆ k ಆಲ್ರೆಡಿ ತಗೊಂಡ್ಬಿಟ್ಟಿದೀವಿ, ಇದು ತಗೋಬಾರ್ದು ಮತ್ತೆ. ಸೊ ದಟ್ ಈಸ್ ನಮಗೆ ನಂಬರ್ ಆಫ್ ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ 2 ಆಗ್ತವೆ. ನಂಬರ್ ಆಫ್ ಇಲ್ಲಿ ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ದಟ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ದಟ್ ಈಸ್ ಈಕ್ವಲ್ ಟು 2 ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಆರ್ಡರ್ ಏನಾಗುತ್ತೆ, ದಟ್ ಈಸ್ ಆರ್ಡರ್ ದಟ್ ಈಸ್ ಈಕ್ವಲ್ ಎಟ್ ದ ಟೈಮ್ ಆರ್ಡರ್ ದಟ್ ಈಸ್ ಈಕ್ವಲ್ ಏನು ಬರುತ್ತೆ, ದಟ್ ಇಸ್ 2 ಆಗುತ್ತೆ. Okay, that is option B is the correct answer. Okay, just video na pause ಮಾಡ್ಕೊಂಡು ಬರ್ಕೊಳ್ಳಿ. Next we will go for next question. ವಿಡಿಯೋ ರೆಕಾರ್ಡ್ ಆಗ್ತಿಲ್ಲ, ಚೆಕ್ ಮಾಡಿದ್ರೆ. ಓಕೆ, ರೆಕಾರ್ಡ್ ಆಗ್ತಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್, ಓಕೆ, ಈಗ ನೋಡಿ KCET PYQs ಎನ್ಸೈಟ್ ಎಕ್ಸಾಂಪಲ್ ಆಯ್ತಾ. ಈ KCET PYQs ನೋಡಿ ಎಲ್ಲ ಈಸಿ ಇರ್ತವೆ, ಬಟ್ ನಾವು ಸಾಲ್ವ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 22 KCET PYQ. ಇಲ್ಲಿ ನೋಡಿ, ಇದು ನಾವು ಮಾಡಿದೀವಿ ಆಲ್ರೆಡಿ, ಓಕೆ, ಇಲ್ಲಿ ಮಾಡಿದೀವಿ ಆಲ್ರೆಡಿ. ಸೊ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಹೈಯೆಸ್ಟ್ ಡೆರಿವೇಟಿವ್ ಇದೆ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಪವರ್ ಏನಿದೆ ನಮಗೆ 1 ಇತ್ತು. ದಟ್ ಈಸ್ ನಮ್ಗೆ ಏನಾಗುತ್ತೆ, ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ನಾವು ಇದನ್ನ ನೋಡಿ. ಸೊ ವಾಟ್ ಈಸ್ ಆರ್ಡರ್ ಅಂಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್? ಇಲ್ಲಿ ನೋಡಿ, ಇದನ್ನ ಪವರ್ ಏನಿದೆ ನಮಗೆ 1/3 3/4 ಇದೆ. ಸೊ ನಮ್ಗೆ ಇಲ್ಲಿ ಪವರ್ 3/4 ಇರಬಾರ್ದು, ಪವರ್ 3/4 ಇರಬಾರ್ದು. ದಟ್ ಈಸ್ ವೈ ನಮ್ಗೆ ಏನು ಮಾಡಿ, ಪವರ್ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಇರ್ಬೇಕು. ನಾವು ಅದನ್ನ ಅದಕ್ಕೋಸ್ಕರ ಏನು ಮಾಡಿದ್ರೆ ನಾನು ಎರಡು ಕಡೆ ಪವರ್ 4 ಮಾಡ್ತೀನಿ, ಇದಕ್ಕೂ ಪವರ್ 4 ಮಾಡ್ತೀನಿ, ಇದನ್ನು ಪವರ್ 4 ಅವಾಗ ದೆನ್ ಇಟ್ ವಿಲ್ ಬಿಕಮ್ ಔಟ್ 1 ಪ್ಲಸ್ dy by dx ಹೋಲ್ ಸ್ಕ್ವೇರ್, ಓಕೆ, ಪ್ಲಸ್ ಸೈನ್ ಆಫ್ dy by dx, ಓಕೆ, ಹೋಲ್ ಪವರ್. ಓಕೆ, ಪವರ್ 4 ಮಾಡಿದ್ರೆ ಏನಾಗುತ್ತೆ, ಇದು ಪವರ್ 3 ಆಗುತ್ತೆ. ಪವರ್ 4 ಮಾಡಿ 1/4, ಇಲ್ಲಿ ಪವರ್ 4 ಮಾಡಿದ್ರೆ, ಓ ಮೈ ಗಾಡ್, ಪವರ್ 4 ಮಾಡಿದ್ರೆ 4 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನು 1 ಉಳಿತೌದ. ಸೊ ಬೇಕಾದ್ರೆ ಇಲ್ಲಿ 3 ಇದ್ರೆ ಬೇಕಾದ್ರೆ 3 ಉಳಿತೌದ, ಇಲ್ಲಿ 3 ಇದ್ರೆ 3 ಪವರ್ 4 ಕ್ಯಾನ್ಸಲ್, 3 ಇದೆ 3 ವರ್ಕ್. ನೆಕ್ಸ್ಟ್ ಅದೇ ಥರ ಇಲ್ಲಿ ಏನಿದೆ, ಸೊ dy ಸ್ಕ್ವೇರ್ y ಡಿವೈಡೆಡ್ ಬೈ dx ಸ್ಕ್ವೇರ್ ಹೋಲ್ ಪವರ್ ಇದೆ 4 ಆಗುತ್ತೆ. ನಾವು ಇಲ್ಲಿ ಪವರ್ 4 ಮಾಡ್ಕೊಂಡು ಇಲ್ಲಿ ಪವರ್ 4 ಮಾಡ್ಕೊಂಡು ನಾವು ಜಸ್ಟ್ ಇದಿಷ್ಟು ಬಂದ್ಮೇಲೆ ಇದಿಷ್ಟು ಬಂದಿದೆ ಅನ್ಕೊಳ್ಳಿ. ಸೊ ನಾವು ವಾಟ್ ಈಸ್ ಆರ್ಡರ್ ಅಂಡ್ ವಾಟ್ ಈಸ್ ಡಿಗ್ರಿ? ಇಲ್ಲಿ ಹೈಯೆಸ್ಟ್ ಡೆರಿವೇಟಿವ್ ಏನಿದೆ ನೋಡಿ, ಹೈಯೆಸ್ಟ್ ಡೆರಿವೇಟಿವ್ ನಮ್ಗೆ ಏನು ಗೊತ್ತಿಲ್ಲ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇದೆ ನೋಡಿ. ಸೆಕೆಂಡ್ ಆರ್ಡರ್ ಅಂದ್ರೆ ಆರ್ಡರ್ ಏನಾಗುತ್ತೆ ನಮಗೆ, ಆರ್ಡರ್ ಸೆಕೆಂಡ್ ಆರ್ಡರ್, ಆರ್ಡರ್ ಇಸ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಆರ್ಡರ್ ಇಸ್ 2. ಡಿಗ್ರಿ ಏನಾಗುತ್ತೆ ನಮಗೆ? ಸೊ ಡಿಗ್ರಿ ಏನಾಗುತ್ತೆ ಅಂದ್ರೆ, ಡಿಗ್ರಿ ನಾಟ್ ಡಿಫೈನ್ಡ್, ವೈ ಬಿಕಾಸ್ ಸೈನ್ ಒಳಗಡೆ ಫಂಕ್ಷನ್ ಒಳಗಡೆ ಡೆರಿವೇಟಿವ್. ಡಿಗ್ರಿ ಏನಾಗುತ್ತೆ ನಮಗೆ, ನಾಟ್ ಡಿಫೈನ್ಡ್ ಆಗುತ್ತೆ. ಡಿಗ್ರಿ ಇಸ್ ನಾಟ್ ಡಿಫೈನ್ಡ್. ಓಕೆ, ಡಿಗ್ರಿ ಇಸ್ ನಾಟ್ ಡಿಫೈನ್ಡ್. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್ ನೋಡಿ, ವಿಚ್ ಆಪ್ಷನ್ ಇಸ್ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 24 ನೋಡಿ. ಏನು ಕೊಡಿದ್ರೆ, ಡಿಗ್ರಿ ಅಂಡ್ ಆರ್ಡರ್ ಆಫ್ ದಿ ಡಿಫರೆನ್ಷಿಯಲ್. ಇದನ್ನ ಅದೇ ತರ ಇದೆ. ಇಲ್ಲಿ ನೋಡಿ, ಇದು ಕ್ಯೂಬ್ ರೂಟ್ x ಟು ದಿ ಪವರ್ ಕ್ಯೂಬ್ ರೂಟ್ ಅಂದ್ರೆ ಇದು x ಟು ದಿ ಪವರ್ 1/3 ಅಂತ ಅರ್ಥ. ಸಪೋಸ್ ಇಸ್ ಕ್ಯೂಬ್, ಇದು ದಟ್ ಈಸ್ ರೂಟ್ ಆಫ್ ಇಲ್ಲಿ 4 ಇದೆ ಅನ್ಕೊಳ್ಳಿ. ಇದು 4 ಇಸ್ ನಥಿಂಗ್ ಬಟ್ x ಟು ದಿ ಪವರ್ 1/4 ಅಂತ ಅರ್ಥ, ಇದು ಮೀನಿಂಗ್. ಅದೇ ತರ ಇದು ಇಷ್ಟು ಕೊಟ್ಟಿದ್ದಾರೆ. ಸೊ ದಟ್ ಈಸ್ ನಥಿಂಗ್ ಬಟ್ d ಸ್ಕ್ವೇರ್ y ಡಿವೈಡೆಡ್ ಬೈ, ಸೊ dx ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 1 ಪ್ಲಸ್ dy by dx, 1 ಪ್ಲಸ್ dy by dx ಸ್ಕ್ವೇರ್, 1k ಸ್ಕ್ವೇರ್ ಹೋಲ್ ಪವರ್ 1/3 ಅಂತ ಅರ್ಥ ಇದು. ಓಕೆ, ಎರಡು ಕಡೆ ಸ್ಕ್ವೇರ್, ಎರಡು ಕಡೆ ಕ್ಯೂಬ್ ಮಾಡ್ಕೊಳ್ಳಿ. ಕ್ಯೂಬ್ ಮಾಡ್ಕೊಂಡ್ರೆ ಅವಾಗ ಏನ್ ಮಾಡುತ್ತೆ, d ಸ್ಕ್ವೇರ್ y ಡಿವೈಡೆಡ್ ಬೈ, ಸೊ dx ಸ್ಕ್ವೇರ್ ಹೋಲ್ ಕ್ಯೂಬ್ ದಟ್ ಈಸ್ ಈಕ್ವಲ್ ಟು, ಇಲ್ಲಿ ಕ್ಯೂಬ್ ಮಾಡ್ಕೊಂಡ್ರೆ ಏನ್ ಮಾಡುತ್ತೆ, 1 ಡಿವೈಡೆಡ್ ಬೈ dy by dx ಸ್ಕ್ವೇರ್. ಓಕೆ, ಇಲ್ಲಿ ಹೋಲ್ ಪವರ್, ಇಲ್ಲಿ ಕ್ಯೂಬ್, ಸೊ ಈ ಕ್ಯೂಬ್ 1/3 ಕ್ಯಾನ್ಸಲ್ ಮಾಡಿದ್ರೆ ಪವರ್ 1 ಬರುತ್ತೆ. ಸೊ ನಾವು ಜಸ್ಟ್ ಸಿ ನಾವು ವಾಟ್ ದೇ ಹ್ಯಾವ್ ಆಸ್ಕ್ಡ್, ಡಿಗ್ರಿ ಕೇಳಿದ್ರೆ ನೋಡಿ. ಫಸ್ಟ್ ಇಲ್ಲಿ ನೋಡಿ, ತಲೆ ಇಲ್ಲಿ ಇರಲಿ, ಡಿಗ್ರಿ ಕೇಳಿದ್ರೆ ಫಸ್ಟ್ ಡಿಗ್ರಿ. ಸೊ ಡಿಗ್ರಿ ದಟ್ ಈಸ್ ಈಕ್ವಲ್ ಟು, ಡಿಗ್ರಿ ಏನಾಗುತ್ತೆ ನಮಗೆ, ಓಕೆ, ಸೊ ಡಿಗ್ರಿ ದಟ್ ಈಸ್ ಈಕ್ವಲ್ ಟು ಫಸ್ಟ್ ಆರ್ಡರ್ ಏನಾಗುತ್ತೆ ನೋಡಿ, ಆರ್ಡರ್ ದಟ್ ಈಸ್ ಈಕ್ವಲ್ ಟು, ಆರ್ಡರ್ ಏನು ಕೊಡಿದ್ರೆ ನಮ್ಗೆ, ಆರ್ಡರ್ ದಟ್ ಈಸ್ ಹೈಯೆಸ್ಟ್ ಡೆರಿವೇಟಿವ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಅದೇಂದ್ರೆ 2 ಆಗುತ್ತೆ. ಡಿಗ್ರಿ ಏನು ಕೇಳಿದ್ರೆ, ಡಿಗ್ರಿ ಏನಂದ್ರೆ ಇದು ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಹೈಯೆಸ್ಟ್ ಬರೋದು 3 ಇದೆ.
ದಟ್ ಈಸ್ ಫಸ್ಟ್ ಡಿಗ್ರಿ ಕೇಳಿದ್ರೆ ಆಮೇಲೆ ಆರ್ಡರ್ ಕೇಳಿದ್ರೆ 3,2 ಆಗುತ್ತೆ. 3,2 ವಿಚ್ ಆಪ್ಷನ್ ಇಸ್ ಕರೆಕ್ಟ್ ನಮಗೆ ಆಪ್ಷನ್ ಬಿ. ಓಕೆ 3 and 2 ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ ನೆಕ್ಸ್ಟ್ ಇದೆ ನೋಡಿ, ಕ್ವಶನ್ ನಂಬರ್ 25 ಇದೆ ಎಕ್ಸಾಕ್ಟ್ಲಿ ಅದೇ ತರ ಈಸಿ ಇದೆ. ಇಲ್ಲಿ ನೋಡಿ ಈ y1 ಇಸ್ ನಥಿಂಗ್ ಬಟ್ dy by dx ಅಂತ ಅರ್ಥ. ಸೊ ನಮಗೆ y1 ಇಸ್ ನಥಿಂಗ್ ಬಟ್ dy by dx. ಓಕೆ ಅದೇ ತರ y2 ಇಸ್ ನಥಿಂಗ್ ಬಟ್ ಹಿಯರ್ y2 ಇಸ್ ನಥಿಂಗ್ ಬಟ್ d ಸ್ಕ್ವೇರ್ y ಡಿವೈಡೆಡ್ ಬೈ dx ಸ್ಕ್ವೇರ್ ಅಂತ ಅರ್ಥ. ಇದು ಗೊತ್ತಿರಲಿ ನಿಮ್ಗೆ. ಓಕೆ ನೋಡಿ ಇಲ್ಲಿ ಪವರ್ ಏನಿದೆ, ಸೊ ಪವರ್ 2/3 ಇದೆ ನೋಡಿ. ಸೊ ಪವರ್ 2/3 ಈ ತರ ಇರಬಾರ್ದು. ಅದಕ್ಕೋಸ್ಕರ ಏನ್ ಮಾಡೋಣ, ಕ್ಯೂಬ್ ಮಾಡ್ಕೊಳ್ಳಿ ಎರಡು ಕಡೆ. ಕ್ಯೂಬ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 1 ಪ್ಲಸ್ y1 ಸ್ಕ್ವೇರ್ ಹೋಲ್ ಪವರ್. ಇದು ಕ್ಯೂಬ್ ಮಾಡಿದ್ರೆ ಏನಾಗುತ್ತೆ 2/3. ಓಕೆ ಹೋಲ್ ಪವರ್ 3 ಮಾಡಿದ್ರೆ 3 ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ 2 ಬರುತ್ತೆ, 2 ಬರ್ಕೊಳ್ಳಿ. ನಾವು ಇದು y2 ಟು ದಿ ಪವರ್ 3 ಅಂತ ಅರ್ಥ. ಓಕೆ ದಿಸ್ ಇಸ್ ನಥಿಂಗ್ ಬಟ್ d ಸ್ಕ್ವೇರ್ ಬೈ d ಸ್ಕ್ವೇರ್ ಅಂದ್ರೆ ಆರ್ಡರ್ ಏನಾಗುತ್ತೆ ನಮಗೆ, ದಟ್ ಈಸ್ ಆರ್ಡರ್ ದಟ್ ಈಸ್ ಈಕ್ವಲ್ ಟು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂದ್ರೆ 2 ಆಗುತ್ತೆ. ಡಿಗ್ರಿ ಏನಾಗುತ್ತೆ ನಮಗೆ, ಡಿಗ್ರಿ ದಟ್ ಈಸ್ ಈಕ್ವಲ್ ಟು ಹೈಯೆಸ್ಟ್ ಪವರ್ ನೋಡಿ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಹೈಯೆಸ್ಟ್ ಪವರ್ 3 ಇದೆ, 3 ಬರುತ್ತೆ. ಸೊ ನಮಗೆ ಫಸ್ಟ್ ಸಮ್ ಆಫ್ ಡಿಗ್ರಿ ಅಂಡ್ ಆರ್ಡರ್ ಇವೆರಡು ಆಡ್ 3 + 2 ಮಾಡಿದ್ರೆ ದಟ್ ಈಸ್ 3 + 2 ಮಾಡಿದ್ರೆ ಏನಾಗುತ್ತೆ 5 ಆಗುತ್ತೆ. ಹೌದು. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್ ನಮಗೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ. ಓಕೆ ನೆಕ್ಸ್ಟ್ ಕ್ವಶನ್, ದಿ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್. ಇಲ್ಲಿ ನೋಡಿ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್, ಇಲ್ಲಿ ನೋಡಿ ಕ್ಯೂಬ್ ರೂಟ್ ಇದೆ ಇದು. ಓಕೆ ಕ್ಯೂಬ್ ರೂಟ್ ಇದೆ ನಮ್ಮಲ್ಲಿ ಎರಡು ಕಡೆ ಏನ್ ಮಾಡ್ಕೋಣ, ಕ್ಯೂಬ್ ಮಾಡ್ಕೋಣ. ಕ್ಯೂಬ್ ಮಾಡಿದ್ರೆ ಏನ್ ಬರುತ್ತೆ ನಮಗೆ, ದಟ್ ಈಸ್ 1 + dy by dx 1 + dy by dx ಹೋಲ್ ಸ್ಕ್ವೇರ್. ಓಕೆ ಪ್ಲಸ್ d ಸ್ಕ್ವೇರ್. ಓಕೆ d ಸ್ಕ್ವೇರ್ y ಡಿವೈಡೆಡ್ ಬೈ dx ಸ್ಕ್ವೇರ್ ಹೋಲ್ ಸ್ಕ್ವೇರ್. ಓಕೆ ಸೊ ದಟ್ ಈಸ್ ಈಕ್ವಲ್ ಟು ಇಲ್ಲೇನಿದೆ ನಮಗೆ, ಸೊ ದಟ್ ಈಸ್ ನಮ್ಗೆ ಏನಿದೆ ನೋಡಿ, ದಟ್ ಈಸ್ ಕ್ಯೂಬ್ ರೂಟ್ ಇದೆ ಅಂದ್ರೆ x ಟು ದಿ ಪವರ್ 1/3 ಅಂತ ಅರ್ಥ. ಓಕೆ ಇದನ್ನ ಕ್ಯೂಬ್ ಮಾಡಿದ್ರೆ ಏನಾಗುತ್ತೆ, ಎರಡು ಕಡೆ ಕ್ಯೂಬ್ ಮಾಡೋದು, ಇಲ್ಲಿ ಕ್ಯೂಬ್ ಆಗುತ್ತೆ. ಓಕೆ ಇಲ್ಲಿ ಹೋಲ್ ಪವರ್ ಕ್ಯೂಬ್ ಆಗುತ್ತೆ, ಇಲ್ಲಿ ಕ್ಯೂಬ್ ಆಗುತ್ತೆ ನೋಡಿ, ಇಲ್ಲಿ ಕ್ಯೂಬ್ ಆಗುತ್ತೆ. ನಾವು ಹಿಯರ್ ಇಟ್ ಈಸ್ ಕ್ಯೂಬ್ ಆಗುತ್ತೆ, ನಮ್ಗೆ ಏನಿದೆ ಇಟ್ ಈಸ್ ಏನಾಗುತ್ತೆ x ಆಗುತ್ತೆ. ಹೌದು. ಅದೇ ತರ ಇಲ್ಲಿ ಕ್ಯೂಬ್ ಮಾಡಿದ್ರೆ ಏನಾಗುತ್ತೆ, d ಸ್ಕ್ವೇರ್ y ಡಿವೈಡೆಡ್ ಬೈ dx ಸ್ಕ್ವೇರ್ ಪ್ಲಸ್ 1 ಆಗುತ್ತೆ. ಇಷ್ಟು ಬರುತ್ತೆ. ಸೊ ನಾವು ಯು ಜಸ್ಟ್ ಅಬ್ಸರ್ವ್ ಹಿಯರ್. ಓಕೆ ಅವ್ರ ಡಿಗ್ರಿ ಅಂತ ಕೇಳಿದ್ದಾರೆ. ಓಕೆ ನಾವು ಜಸ್ಟ್ ಸಿ ಸಪೋಸ್ a ಸ್ಕ್ವೇರ್. ಓಕೆ ಸಪೋಸ್ ಇಫ್ ಯು ಹ್ಯಾವ್ ಓಕೆ a + b + c ಹೋಲ್ ಕ್ಯೂಬ್ ಕೊಟ್ಟಿದ್ದಾನೆ ಅಂದ್ಕೊಳ್ಳಿ. ನಮಗೆ ಇದು ಹೈಯೆಸ್ಟ್ a ಪವರ್ ಏನು ಬರುತ್ತೆ ನಮಗೆ a ಕ್ಯೂಬ್, ಹೈಯೆಸ್ಟ್ ಬಿ ಪವರ್ ಅಂತ ಬಿ ಕ್ಯೂಬ್, ಹೈಯೆಸ್ಟ್ ಸಿ ಪವರ್ ಏನು ಬರುತ್ತೆ ಸಿ ಕ್ಯೂಬ್ ಬರುತ್ತೆ. ನೆಕ್ಸ್ಟ್ ಇದು ಮುಂದೆ ಬರುತ್ತೆ ಪ್ಲಸ್ ಸಮಥಿಂಗ್ ಏನೋ ಬರುತ್ತೆ, ಅದು ಬಿಟ್ಬಿಡಿ, ಅದು ಬೇಡ ನಮಗೆ. ಹೈಯೆಸ್ಟ್ ಪವರ್ ಆಫ್ ಎ ಮಾಡಬೇಕು, ಹೈಯೆಸ್ಟ್ ಪವರ್ ಆಫ್ ಬಿ, ಹೈಯೆಸ್ಟ್ ಪವರ್ ಆಫ್ ಸಿ. ಅದೇ ತರ ನಮಗೆ a ಸ್ಕ್ವೇರ್ + b ಸ್ಕ್ವೇರ್ + c ಸ್ಕ್ವೇರ್ ಅಂತ ಕೊಟ್ಟಿದೆ. ಓಕೆ ಅಂದ್ರೆ ಹೋಲ್ ಪವರ್ 3 ಕೊಟ್ಟಿದ್ರು. ಓಕೆ ನಾವು ಇದೇನಾಗುತ್ತೆ, ಈಸ್ a ಸ್ಕ್ವೇರ್. ಓಕೆ a ಸ್ಕ್ವೇರ್ ಹೋಲ್ ಪವರ್ 3 ಆಗುತ್ತೆ ಅಂದ್ರೆ a ಟು ದಿ ಪವರ್ 6 ಆಗುತ್ತೆ, ಹೈಯೆಸ್ಟ್ ಪವರ್ ಆಫ್ a. ಅದೇ ಹೈಯೆಸ್ಟ್ ಪವರ್ ಆಫ್ ಬಿ ಅಂದ್ರೆ b ಟು ದಿ ಪವರ್ 6, ಅದೇ ಹೈಯೆಸ್ಟ್ ಪವರ್ ಆಫ್ ಸಿ ಅಂದ್ರೆ ಸೊ c ಟು ದಿ ಪವರ್ 6, ಅದೇ ಪ್ಲಸ್ 1 ಅಪ್ ಹಿಂಗೆ ಹೋಗುತ್ತೆ. ಅದೇ ತರ ಇಲ್ಲಿ d ಸ್ಕ್ವೇರ್ y ಡಿವೈಡೆಡ್ ಬೈ dx ಸ್ಕ್ವೇರ್. ಹಂಗೆ ಎಲ್ಲಿ ನೋಡಿ ಹೈಯೆಸ್ಟ್ ಡೆರಿವೇಟಿವ್ ಏನಿದೆ ನಮಗೆ, ಹೈಯೆಸ್ಟ್ ಡೆರಿವೇಟಿವ್ ನಮಗೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಅದು ಸೆಕೆಂಡ್ ಆರ್ಡರ್, ಅದು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಹೈಯೆಸ್ಟ್ ಪವರ್. ಇಲ್ಲಿ ನೋಡಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇದೆ, ಇಲ್ಲಿ ಪವರ್ 1 ಇದೆ, ಬಟ್ ಸೊ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಹೈಯೆಸ್ಟ್ ಪವರ್ ಚೆಕ್ ಮಾಡಬೇಕು. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಹೈಯೆಸ್ಟ್ ಇಲ್ಲಿ ನೋಡಿ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇದು 1 ಪವರ್ 3 ಆಗುತ್ತೆ, ಇದ್ರ 1 ಪವರ್ 3 ಆಗುತ್ತೆ ಹೈಯೆಸ್ಟ್ ಪವರ್. ಇದೇನಾಗುತ್ತೆ, ಇದ್ರದ್ದು ಹೈಯೆಸ್ಟ್ ಪವರ್ ಏನಾಗುತ್ತೆ dy ಬೈ dx. ಓಕೆ ಹೋಲ್ ಪವರ್ 6 ಆಗುತ್ತೆ. ಅದೇ ತರ ಇದೇನಾಗುತ್ತೆ d ಸ್ಕ್ವೇರ್ y ಡಿವೈಡೆಡ್ ಬೈ ಸೊ dx ಸ್ಕ್ವೇರ್. ಓಕೆ ಹೋಲ್ ಪವರ್ ಇದನ್ನೇನಾಗುತ್ತೆ 6 ಆಗುತ್ತೆ, ಪ್ಲಸ್ 1 ಅಪ್ ಟು ಬರುತ್ತೆ ಇಲ್ಲಿ. ಬಟ್ ನಮಗೆ ಇದ್ರದ್ದು ಹೈಯೆಸ್ಟ್ ಪವರ್ ಏನಾಗುತ್ತೆ 6 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು d ಸ್ಕ್ವೇರ್ y ಡಿವೈಡೆಡ್ ಬೈ dx ಸ್ಕ್ವೇರ್. ಓಕೆ ಹೋಲ್ ಪವರ್ 1 ಇದೆ. ಓಕೆ ಪ್ಲಸ್ 1 ಇದೆ ನೋಡಿ, ಪ್ಲಸ್ 1. ಇಲ್ಲಿ ನೋಡಿ ಇಲ್ಲಿ d ಸ್ಕ್ವೇರ್ y ಬೈ dx ಸ್ಕ್ವೇರ್ ಇದೆ. ಓಕೆ ಇಲ್ಲಿ d ಸ್ಕ್ವೇರ್ y ಬೈ dx, ಬಟ್ ಇವೆರಡು ಕಂಪೇರ್ ಮಾಡಿದ್ರೆ ಹೈಯೆಸ್ಟ್ ಪವರ್ ಇದಕ್ಕಿದೆ ಹೈಯೆಸ್ಟ್ ಪವರ್ ಇದಕ್ಕೆ. ಅದಕ್ಕೋಸ್ಕರ ನಮ್ಗೆ ಡಿಗ್ರಿ ಏನಾಗುತ್ತೆ, ಸೊ ಡಿಗ್ರಿ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ 6 ಆಗುತ್ತೆ. ಸೊ ವಿಚ್ ಆಪ್ಷನ್ ನೋಡಿ, ಡಿಗ್ರಿ ದಟ್ ಈಸ್ ಈಕ್ವಲ್ ಆಪ್ಷನ್ ಬಿ. ಡಿಗ್ರಿ ದಟ್ ಈಸ್ ಈಕ್ವಲ್ ಏನು ಬರುತ್ತೆ 6 ಆಗುತ್ತೆ. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್. ಓಕೆ ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ ನೆಕ್ಸ್ಟ್ ನೋಡಿ, ಇದು ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಎಷ್ಟಿರ್ತವೆ, ನಂಬರ್ ಆಫ್ ಆರ್ಬಿಟ್ರಿ ಕಾನ್ಸ್ಟೆಂಟ್ ಎಷ್ಟಿರ್ತವೆ ನಮಗೆ ಅಷ್ಟು ನಮಗೆ ಆರ್ಡರ್ ಇರುತ್ತೆ. ಓಕೆ ನೋಡಿ ಇದು ಆರ್ಬಿಟ್ರಿ ಕಾನ್ಸ್ಟೆಂಟ್ ಎಷ್ಟಿದಾವೆ, C1 ನೋಡಿ ಎಷ್ಟು ಕಾಣ್ತಿದೆ ನಮಗೆ 1 2 3 4 ಕಾಣ್ತಿದ್ದಾವೆ, 4 ಇದಾವೆ ಆರ್ಬಿಟ್ರಿ. ಇದು ನೋಡಿ ಅಂದ್ರೆ ಡಿಗ್ರಿ ಎಷ್ಟು ನಮ್ಗೆ ಆರ್ಡರ್ ನಮ್ಗೆ 4 ಆಗುತ್ತೆ. ಈಗ ಆಗಲ್ಲ, ಅದು ರಾಂಗ್ ಅದು. ಓಕೆ ಸೊ ನಮ್ಗೆ ನೋಡಿ ಇದನ್ನ ಸ್ವಲ್ಪ ಬಿಡಿಸ್ಕೊಂಬಂದ್ರೆ ಆರ್ಬಿಟ್ರಿ ಕಾನ್ಸ್ಟೆಂಟ್ ಕಮ್ಮಿ ಆಗ್ತವೆ ಮತ್ತೆ.
ಬೇಕಾದ್ರೆ ನೋಡಿ y that is equal to okay c1 okay into e to the power c2 we can it as e to the power c2 okay into e to the power x ಅಂತ ಬರೀಬಹುದು. ನೆಕ್ಸ್ಟ್ ಅದೇ ತರ ಪ್ಲಸ್ c3 into e to the power c4 into e to the power x ಅಂತ ಬರೀಬಹುದು. Okay, now just see, okay, now here is c1 into okay c1 into ಇದು ಕಾನ್ಸ್ಟೆಂಟ್ ಅದ, ಕಾನ್ಸ್ಟೆಂಟ್ into ಕಾನ್ಸ್ಟೆಂಟ್ ಏನಾಗುತ್ತೆ, ಕಾನ್ಸ್ಟೆಂಟ್ ಬರುತ್ತೆ. ಬೇಕಾದ್ರೆ ಇದನ್ನ c1 ಇದನ್ನ ಕಂಪ್ಲೀಟ್ ಆಗಿ c1 ಅಂತ ಬರ್ಕೊಳ್ತೀನಿ. ಓಕೆ, ಇದನ್ನ ಕಂಪ್ಲೀಟ್ ಆಗಿ c1 ಅಂತ ಬರ್ಕೊಳ್ತೀನಿ, c1. ಓಕೆ, ವೈ ಬಿಕಾಸ್ ಕಾನ್ಸ್ಟೆಂಟ್ ಇಂಟು ಕಾನ್ಸ್ಟೆಂಟ್ ಕಾನ್ಸ್ಟೆಂಟ್ ಆಗುತ್ತೆ. ಇ ಟು ದಿ ಪವರ್ ಎಕ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ತೀನಿ, ಪ್ಲಸ್ ಇವೆರಡು ಕಾನ್ಸ್ಟೆಂಟ್ ನೋಡಿ. ಓಕೆ, ಕಾನ್ಸ್ಟೆಂಟ್ ಇಂಟು ಕಾನ್ಸ್ಟೆಂಟ್ ಬರುತ್ತೆ, ಇದನ್ನ ಅಂತೂ c2 ಅಂತ ಬರ್ಕೊಳ್ತೀನಿ. ಇ ಟು ದಿ ಪವರ್ ಎಕ್ಸ್ ಎಲ್ ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ಇ ಟು ದಿ ಪವರ್ ಎಕ್ಸ್ ಕಾಮನ್ ತೊಗೊಳ್ತೀನಿ, ಇ ಟು ದಿ ಪವರ್ ಎಕ್ಸ್ ಕಾಮನ್ ತೊಗೊಳ್ಳಿ, ಅವಾಗ ಏನಾಗುತ್ತೆ c1 ಪ್ಲಸ್ c2. ಓಕೆ, c1 ಪ್ಲಸ್ c2 ಅಂದ್ರೆ ಏನು, ಇವನು ಕಾನ್ಸ್ಟೆಂಟ್ ಪ್ಲಸ್ ಕಾನ್ಸ್ಟೆಂಟ್ ಆಗುತ್ತೆ ಇ ಟು ದಿ ಪವರ್ ಎಕ್ಸ್. ಓಕೆ, ನಮ್ಗೆ ನೋಡಿ ಆರ್ಬಿಟ್ರಿ ಕಾನ್ಸ್ಟೆಂಟ್ ಎಷ್ಟು ಬಂತು, ಒಂದೇ ಬಂತು, ಒಂದೇ ಆರ್ಬಿಟ್ರಿ ಕಾನ್ಸ್ಟೆಂಟ್ ಬಂತು, ಒಂದೇ ಆರ್ಬಿಟ್ರಿ ಕಾನ್ಸ್ಟೆಂಟ್ ಬಂದ್ರೆ ಆರ್ಡರ್ ಎಷ್ಟಾಗುತ್ತೆ ನಮ್ಗೆ, 1 ಆಗುತ್ತೆ. ಒಂದು ಆರ್ಬಿಟ್ರಿ ಕಾನ್ಸ್ಟೆಂಟ್ ಒಂದು ಆರ್ಡರ್ ಆಗುತ್ತೆ, ವಿಚ್ ಮೀನ್ಸ್ ನಮ್ಗೆ ಏನಾಗುತ್ತೆ, ದಟ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆರ್ಡರ್, ದಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್, ನಂಬರ್ ಆಫ್ ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಎಷ್ಟಿದೆ, ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ದಟ್ ಈಸ್ ಈಕ್ವಲ್ ಎಷ್ಟಿದೆ ನಮಗೆ, 1 ಇದೆ. ಕಾನ್ಸ್ಟೆಂಟ್ ದಟ್ ಈಸ್ ಈಕ್ವಲ್ ಟು 1, ದಟ್ ಈಸ್ ಈಕ್ವಲ್ ಟು ಅಂದ್ರೆ ಆರ್ಡರ್ ದಟ್ ಈಸ್ ಆಲ್ಸೋ ಈಕ್ವಲ್ ಟು ಏನು ಬರುತ್ತೆ, ಆರ್ಡರ್ ಈಕ್ವಲ್. ಸೊ ವಿಚ್ ಆಪ್ಷನ್, ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್. ಸೊ ವಿಡಿಯೋ ರೆಕಾರ್ಡ್ ಆಗ್ತಿಲ್ಲ, ಚೆಕ್ ಮಾಡ್ತೀನಿ ಒಂದ್ಸಲ. ಇಸ್ ರೆಕಾರ್ಡ್ ಆಗ್ತಿದೆ, 46 ಮಿನಿಟ್ಸ್ ಆಯ್ತಾವಲ್ಲ. ಓಕೆ, ಸ್ವಲ್ಪ ಮುಂದೆ ಕುಂತಾರೆ ಆ ಫೇಸ್ ಸ್ವಲ್ಪ ವೈಟ್ ಬರುತ್ತೆ. ಓಕೆ, ನಾವು so just see order of the differential equation. Order of the differential equation is ಕೊಟ್ಟಿದೆ. Order of the differential equation obtained by eliminating arbitrary constants in the family. ಓಕೆ, ಇಲ್ಲಿ ನೋಡಿ ಈ ಆರ್ಬಿಟ್ರಿ ಕಾನ್ಸ್ಟೆಂಟ್ ಎಲಿಮಿನೇಟ್ ಮಾಡ್ಕೊಂಡ್ರೆ ಒಂದು ಏನೋ ಕಾನ್ಸ್ಟೆಂಟ್ ಬರುತ್ತೆ. ಓಕೆ, ಆ ಕಾನ್ಸ್ಟೆಂಟ್ ನೋಡಿ ಏನು ಬರುತ್ತೆ ಅಂದ್ರೆ, ಸೊ ನಾವು ದಟ್ ಈಸ್ ಏನು ಕೊಟ್ಟಿದ್ರೆ c1 into y that is equal to okay c2 okay c2 plus c3 okay into e to the power x plus c4 ಅಂತ ಕೊಟ್ಟಿದೆ. ಇನ್ನು ನೋಡಿ ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡು ಸೊ ನಾವು ಈ y that is equal to c2 plus c2 plus c3 divided by ಈ c1 ಇಲ್ಲಿ ತಾನೆ ನಮಗೆ c1 ಆಗುತ್ತೆ ನಾವು. ಓಕೆ, ಇಂಟು e to the power x, ಇದನ್ನ I can write as e to the power x into e to the power c4 ಅಂತ ಬರೀತೀವಿ. ಸೊ ನಾವು ಈ ತರ ಪವರ್ ಇದೆಲ್ಲ ಬಡ್ಸ್ಕೊಂಡ್ ಮಾಡ್ಬೋದು. ನಾವು ಜಸ್ಟ್ ಲೆಟ್ ಅಸ್ ಕನ್ಸಿಡರ್ ದಿಸ್ as k ಅಂತ ತಗೊಳ್ತೀನಿ, k ಅಂತ ತಗೊಳ್ಳಿ. ಓಕೆ, ಸೊ ದಟ್ ಈಸ್ ಇಂಟು e to the power x ರೈಟ್ ಆಸ್. ಇದೇನು ಇದು ಕಾನ್ಸ್ಟೆಂಟ್ ಹೌದಾ, ಇದು ಕಾನ್ಸ್ಟೆಂಟ್. ವೈ ಬಿಕಾಸ್ ಎಲ್ಲ ಕಾನ್ಸ್ಟೆಂಟ್ k ಅಂತ ತಗೊಳ್ಳಿ. ಇದನ್ನು ಕಾನ್ಸ್ಟೆಂಟ್, ಅದನ್ನ ಏನು ತಗೊಳ್ಳಿ, ಅದನ್ನ ಏನು ಮಾಡ್ತೀನಿ ಸಿ ಅಥವಾ ಇದು k1 ಅಂತ ತೊಗೊಂಡು ಏನು ಅನ್ಕೊಳ್ಳಿ, ಇದು kt ತಗೊಳ್ಳಿ. ಇದು ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟ್, ಕಾನ್ಸ್ಟೆಂಟೇ ಬರುತ್ತೆ. ನಮ್ಗೆ ಏನು ಬರುತ್ತೆ, ವಾಪಸ್ k ಬರುತ್ತೆ ಅಂತ ಅನ್ಕೊಳ್ಳಿ, e to the power x. ನಮ್ಗೆ ಏನಾಗುತ್ತೆ y that is equal to k into e to the power x. ಅಂದ್ರೆ ನಮಗೆ ಆರ್ಡರ್ ಏನು ಬಂತು, ಈಗ ಆರ್ಬಿಟ್ರಿ ಎಷ್ಟು ಒಂದೈತದ, ಆರ್ಡರ್ ಏನು ಬರ್ತದೆ, ಆರ್ಡರ್ ದಟ್ ಈಸ್ 1 ಬರ್ತದೆ. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್, ನಮಗೆ ಆರ್ಡರ್, ನಮಗೆ ಆರ್ಡರ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ, ವೈ ಬಿಕಾಸ್ ಆರ್ಬಿಟ್ರಿ ಕಾನ್ಸ್ಟೆಂಟ್ ಎಷ್ಟಿದೆ ನಮಗೆ 1 ಇದೆ, ನಮಗೆ ಆರ್ಡರ್ ಏನು ಬರುತ್ತೆ 1. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 29. ಓಕೆ, ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್. ಇದನ್ನ ಸೊಲ್ಯೂಷನ್ ಕಂಡುಹಿಡಿ ಅಂತ ಹೇಳಿ. ಇದನ್ನ ಸೊಲ್ಯೂಷನ್ ಕಂಡುಹಿಡಬೇಕಂದ್ರೆ ವೇರಿಯೇಬಲ್ ಸಪರೇಬಲ್ ಮೆಥಡ್ ಇಂದ ಮಾಡಬೇಕು. ಓಕೆ, ಕೊಟ್ಟಿರೋ ಕ್ವಶನ್ ಬರ್ಕೊಳ್ಳಿ. ಫಸ್ಟ್ ಏನು ಕೊಟ್ಟಿದ್ರೆ, ಸೊ dy by dx, ಓಕೆ dy by dx, ಓಕೆ dy by y plus dx by x ಇದೆ. ಇಲ್ಲಿ ನೋಡಿ ಈ dx by x ನ ಈ ಕಡೆ ತಗೊಂಡು ಹೋಗ್ತೀನಿ, ಅವಾಗ ಏನು ಬರುತ್ತೆ ಅನ್ನೋದು ದಟ್ ಈಸ್ ಈಕ್ವಲ್ ಟು ಮೈನಸ್ dx by x ಬರುತ್ತೆ. ಓಕೆ, ಈಗ ವೇರಿಯೇಬಲ್ ಸಪರೇಟ್ ಮಾಡ್ಕೊಳ್ಳಿ, ಎಕ್ಸ್ ವೇರಿಯೇಬಲ್. ಇಲ್ಲಿ ವೇರಿಯೇಬಲ್ ಸಪರೇಟ್ ಮಾಡೋದೇನಿಲ್ಲ, ಡೈರೆಕ್ಟ್ ಆಗಿ ಬಂದು ವೇರಿಯೇಬಲ್ ಸಪರೇಟ್ ಇದಾವೆ. ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಇದನ್ನ ಈ ಕಡೆ ತಂದಿನಿ. ಓಕೆ, ಮೈನಸ್ dx by ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಳ್ಳಿ. ಇಂಟಿಗ್ರೇಷನ್ ಅಪ್ಲೈ ಮಾಡಿದ್ರೆ 1/y ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ಲಾಗ್ y ಆಗುತ್ತೆ, ಲಾಗ್ y ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಮೈನಸ್ ಹೆಂಗಿದೆ ಹೆಂಗೆ 1/x ನ ಇಂಟಿಗ್ರೇಟ್ ಮಾಡಿದ್ರೆ ಲಾಗ್ x ಬರುತ್ತೆ, ಲಾಗ್ x ಬರ್ಕೊಳ್ಳಿ. ಓಕೆ, ಪ್ಲಸ್ ಇದನ್ನ ಏನು ಬಿಟ್ಟು ಲಾಗ್ c ಅಂತಾನೆ ಬರ್ಕೊಳ್ತೀನಿ, c ಅಂತಾನೆ ಬರೀಬೋದು, ಲಾಗ್ c ಅಂತ ಬರೀಬೋದು. ಓಕೆ, ನಾವು ಜಸ್ಟ್ ಸಿ ಯು ನೋ ದಟ್ ಲಾಗ್ a minus log b, log a minus log b. ಓಕೆ, ಲಾಗ್ a minus log b ದಟ್ ಈಸ್ ಈಕ್ವಲ್ ಟು ಲಾಗ್ ಆಫ್ a ಡಿವೈಡೆಡ್ ಬೈ b ಆಗುತ್ತೆ. ಅದೇ ತರ ದಿಸ್ ಇಸ್ ಲಾಗ್ c ಓಕೆ ಮೈನಸ್ ಲಾಗ್ x, ದಿಸ್ ಇಸ್ ಲಾಗ್ ಆಫ್ c ಡಿವೈಡೆಡ್ ಬೈ x ಆಗುತ್ತೆ, c ಡಿವೈಡೆಡ್ ಬೈ x. ದಿಸ್ ಇಸ್ ಲಾಗ್ y ಹೆಂಗಿದ್ದಂಗೆ ಬರುತ್ತೆ. ನಾನು ಲಾಗ್ ಕ್ಯಾನ್ಸಲ್ ಮಾಡಿ, ದಟ್ ಈಸ್ y ದಟ್ ಈಸ್ ಈಕ್ವಲ್ ಏನು ಮತ್ತೆ y ದಟ್ ಈಸ್ ಈಕ್ವಲ್ ಟು c ಡಿವೈಡೆಡ್ ಬೈ x. ಈಗ x ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಅವಾಗ ಏನು ಬರುತ್ತೆ ನಮಗೆ, ದಟ್ ಈಸ್ x ಇಂದ x into y that is equal to c. This is what the answer. So which option is correct ನಮಗೆ? So that is option C. Option C is the correct answer. Okay, just video na pause ಮಾಡ್ಕೊಂಡು ಬರ್ಕೊಳ್ಳಿ. Next we will go for next question ನೋಡಿ.
ಓಕೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 30. ಓಕೆ ಸೊ ಇದು ಏನು ಬರ್ತದೆ ನೋಡಿ, ಇದ್ರ ಸೊಲ್ಯೂಷನ್ ಕಂಡಿಡಿ ಅಂತ ಹೇಳಿ. ವಾಟ್ ಈಸ್ ದ ಜನರಲ್ ಸೊಲ್ಯೂಷನ್ ದ ಡಿಫರೆನ್ಷಿಯಲ್ ಇಕ್ವೇಷನ್. ಓಕೆ ಇದು ನೋಡಿ ಈಗ ಹೆಂಗ್ ಮಾಡಿವಿ ಎಕ್ಸಾಕ್ಟ್ಲಿ ಅದೇ ತರ ಮಾಡ್ಬೇಕು. 2017 ಅಲ್ಲಿ ಕೇಳಿದ ಕ್ವಶನ್. ಓಕೆ ಎಕ್ಸಾಕ್ಟ್ಲಿ ಹೆಂಗ್ ಮಾಡಿದ ಅದೇ ತರ ನೋಡಿ, ವೇರಿಯಬಲ್ ಸಪರೇಬಲ್ ಮೆಥಡ್. ಓಕೆ ಸೊ ನಾವು ಜಸ್ಟ್ dy by dx. ಸೊ dy by dx ದಟ್ ಈಸ್ ಈಕ್ವಲ್ ಈ ಪ್ಲಸ್ y ನ ಆ ಕಡೆ ತೊಗೊಳ್ಳಿ, ಅವಾಗ ಏನು ಬರುತ್ತೆ 1 minus y ಬರುತ್ತೆ, 1 minus y. ಓಕೆ ನಾವು ಇದು ನೋಡಿ ಇಷ್ಟು ಅಂತ ಈಗ ವೇರಿಯಬಲ್ ಸಪರೇಟ್ ಮಾಡ್ಕೊಳ್ಳಿ. ಓಕೆ ದಟ್ ಈಸ್ dy by dx, dy by ಈ 1 by y ನ ಇಕ್ಕಿರ್ತಾನೆ 1 by y. ಓಕೆ 1 minus y ನ ಇಕ್ಕಿರ್ತಾನೆ, ದಟ್ ಈಸ್ ಈಕ್ವಲ್ ಟು dx. ಈಗ ಎರಡು ಕಡೆ ಇಂಟಿಗ್ರೇಟ್ ಮಾಡಿ. ಸೊ ನಾವು 1 by y ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ಲಾಗ್ ಆಫ್ 1 minus y ಆಗುತ್ತೆ. ಆಮೇಲೆ 1 minus y ನ ಡಿಫ್ರೆನ್ಶಿಯೇಟ್ ಮಾಡಬೇಕು. 1 minus y ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ, ದಟ್ ಈಸ್ ನಮ್ಗೆ ಏನು ಬರುತ್ತೆ 1 minus y ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ -1 ಬರುತ್ತೆ, -1 ಬರುತ್ತೆ. ಓಕೆ ದಟ್ ಈಸ್ ಈಕ್ವಲ್ ಟು, ಓಕೆ ಇಲ್ಲಿ ನೋಡಿ x ನ ಇಂಟಿಗ್ರೇಟ್ ಮಾಡಿ, 1 ನ ಇಂಟಿಗ್ರೇಟ್ ಇಲ್ಲಿ ಏನಂದ್ರೆ 1 ಇರುತ್ತೆ, 1 ನ ಇಂಟಿಗ್ರೇಟ್ ಮಾಡಿದ್ರೆ x ಬರುತ್ತೆ, x ಪ್ಲಸ್ c. ಓಕೆ ಇದು ಮೈನಸ್ ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ, ಅವಾಗ ಏನು ಬರುತ್ತೆ ನಮಗೆ, ಸೊ ದಟ್ ಈಸ್ ಅಥವಾ ಆ ಥರ ಮೈನಸ್ ಇಂದ ಮಲ್ಟಿಪ್ಲೈ ಮಾಡೋಣ ನೋಡಿ, ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ ನೋಡಿ ಏನು ಬರುತ್ತೆ ನಮಗೆ. ಇಲ್ಲಿ ನೋಡಿ ಡಿಫ್ರೆಂಟ್ ಬಹಳಷ್ಟು ಆನ್ಸರ್ ಇದಾವೆ, ಬಟ್ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ಚೆಕ್ ಮಾಡೋಣ. ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅವಾಗ ಏನು ಬರುತ್ತೆ ನಮಗೆ, ದಟ್ ಈಸ್ ಲಾಗ್ ಆಫ್ 1 minus y that is equal to minus x minus c is also nothing but plus c ಅಂತ ಇರುತ್ತೆ. minus c plus c ಎಲ್ಲ ಒಂದಂದ್ರೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ ಅನ್ಕೊಡಿ, minus c ಬಂದಿದೆ, minus c ಬರೋದಂದ್ರೆ plus c ಬರುತ್ತೆ. ಕಾನ್ಸ್ಟೆಂಟ್ ಏನೇ ಇರಲಿ ಈ ತರ ಐತೆ ನೋಡಿ ಆನ್ಸರ್. ಲಾಗ್ ಆಫ್ 1 minus y ಇದು ಅಂತೂ ಬರಲ್ಲ, 1 plus y ಇದಂತೂ ಬರಲ್ಲ. ಲಾಗ್ ಆಫ್ 1 minus y. ಓಕೆ ಇಲ್ಲಿ ನೋಡಿ ಇದು ಮೈನಸ್ ಎಕ್ಸ್ ಇರ್ಬೇಕು, ಇದೇನಿದೆ ಪ್ಲಸ್ ಎಕ್ಸ್ ಇದೆ ಅಂದ್ರೆ ಇದನ್ನು ಬರಲ್ಲ. ಓಕೆ ನೆಕ್ಸ್ಟ್ ಇದೇ ತರ ಇದು ಬರುತ್ತೆ ನೋಡಿ, ಇದನ್ನು ಚೆಕ್ ಮಾಡಿ ನೋಡಿ, ಇದನ್ನ ಚೆಕ್ ಮಾಡೋಣ. ಓಕೆ ಇದನ್ನ ಈ ತರ ಇದು ನೋಡಿ, ಇದನ್ನ ಇದು ಬರಲಿಲ್ಲ, ಇದು ಬರಲ್ಲ, ಬಟ್ ಇದನ್ನ ಇನ್ನೊಂದ್ಸರಿ ಈ ತರ ಇನ್ನೊಂದ್ಸರಿ ಸಿಂಪ್ಲಿಫೈ ಮಾಡಿ. ಇದನ್ನ ಹೆಂಗ್ ಮಾಡ್ತೀನಿ ಅಂದ್ರೆ, ಸೊ ನಾವು ಯು ಜಸ್ಟ್ ಸಿ ಹಿಯರ್ ಯು ನೋ a to the power. ಓಕೆ a to the power log b is nothing but ಏನು, ದಟ್ ಈಸ್ ಲಾಗ್ ಆಫ್ b to the power. ಓಕೆ b to the power a ಅಂತ. ಅದೇ ತರ ಇದನ್ನ ಹೆಂಗ್ ಮಾಡ್ತೀನಿ, ಇದನ್ನ ಹೆಂಗ್ ಬರ್ತೀನಿ ಅಂದ್ರೆ, ಸೊ ದಿಸ್ -1 into ಲಾಗ್ ಆಫ್ 1 minus y ಅಂತ ಅರ್ಥ ಇದು. ಓಕೆ ದಟ್ ಈಸ್ ಈಕ್ವಲ್ ಟು x plus c. ಇದು ಈ ತರ ಇದೆ, ಈ -1 ಇಲ್ಲಿ ಪವರ್ ಆಗಿ ಬರ್ಕೊಳುತ್ತೆ. ಸೊ ದಟ್ ಯು ಕ್ಯಾನ್ ಇಟ್ ಆಸ್ ಲಾಗ್ ಆಫ್ 1 minus y whole power -1 that is equal to x plus c. Okay, now this c log of so this 1 minus y to the power -1 you can as 1 divided by 1 minus y ಈ ತರ ಬರೀಬಹುದು. that is equal to x plus c. ಇದು ನೋಡಿ, ಇದನ್ನ ಕರೆಕ್ಟ್ ಇದೆ ನೋಡಿ, 1 divided by log of 1 divided by 1 minus y that is equal to x plus. ಆಪ್ಷನ್ ನೋಡಿ, ಆಪ್ಷನ್ ಎ. ಆಪ್ಷನ್ ಇಲ್ಲಿ ಬರಲ್ಲ ವೈ, ಬಿಕಾಸ್ ಇಲ್ಲಿ -x ಇದೆ, ಇಲ್ಲಿ +x ಇದೆ, ಹೌದಾ, ಅದು ಬರಲ್ಲ, ಆಪ್ಷನ್ ಡಿ ಬರಲ್ಲ, ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಓಕೆ ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡಿ. ನೆಕ್ಸ್ಟ್ ಕ್ವೆಶ್ಚನ್ ಏನು ಕೊಡುತ್ತೆ, ಓಕೆ ಇದನ್ನ ಕೊಟ್ಟಿದ್ದಾರೆ. ಓಕೆ ಇದನ್ನ ಸಾಲ್ವ್ ಮಾಡಿ, ಓಕೆ ಇದನ್ನ ಡಿಫರೆನ್ಷಿಯಲ್ ಇಕ್ವೇಷನ್ ಸಾಲ್ವ್ ಮಾಡಿ ಏನು ಬರುತ್ತೆ ಕಂಡಿಡಿ. y of 0 that is equal to 3 ಬಂದಾಗ ಏನು ಬರುತ್ತೆ ಅಂತ ಕಂಡಿಡಿ ಅಂತ ಹೇಳಿದ್ರು. ಓಕೆ ಇಲ್ಲಿ ನೋಡಿ ಫಸ್ಟ್ ಏನು ಮಾಡೋಣ, ಓಕೆ ಇದು dy by dx ಪರ್ಫೆಕ್ಟ್ ಫಾರ್ಮ್ ಅಲ್ಲಿ ಬರ್ಕೊಡಿ. ಇದು ಇದು ಈ ಕಡೆ ತಗೊಂಡ್ರೆ, ಓಕೆ ಇದು ಬಿಲ್ ಮಾಡ್ತೀನಿ ನೋಡಿ, ದಟ್ ಈಸ್ e to the power dy by dx. ಓಕೆ ದಟ್ ಈಸ್ ಈಕ್ವಲ್ ಟು x plus 1. ಓಕೆ ಇದು ಇಲ್ಲಿ ಈ ಕಡೆ ತಗೊಂಡ್ರೆ ಏನಾಗುತ್ತೆ, dy by dx that is equal to log of x plus 1 x plus 1. ಓಕೆ log of x plus 1 ಆಗುತ್ತೆ, x plus 1 ಇಷ್ಟು ಬಂತು. ಓಕೆ ಇದನ್ನ ಇಷ್ಟು ಬಂದ್ಮೇಲೆ, ಓಕೆ ಇದನ್ನ ಇಷ್ಟು ಬಂದ್ಮೇಲೆ ಸೊ ನಾವೇನು ಮಾಡೋಣ, ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಓಕೆ ಸಿಂಪ್ಲಿಫೈ ಮಾಡೋಣ. ಸೊ ದಿಸ್ ಇಲ್ಲಿ ನೋಡಿ, ಈ ಡಿ ಎಕ್ಸ್ ಇಲ್ಲಿ ತನ್ನಿ. ಓಕೆ ಡಿ ಎಕ್ಸ್ ನಲ್ಲಿ ತಂದಾಗ ಏನಾಗುತ್ತೆ ನಮಗೆ, ಅಥವಾ ಡಿ ಎಕ್ಸ್ ನಲ್ಲಿ ತಂದ್ರೆ ವೇರಿಯಬಲ್ ಸಪರೇಬಲ್ ಟ್ರೈ ಮಾಡೋಣ, ವೇರಿಯಬಲ್ ಸಪರೇಬಲ್. ಓಕೆ dy that is equal to dx log of x plus 1. ಓಕೆ x plus 1 dx. ಓಕೆ ನಾವು ಇಂಟಿಗ್ರೇಟ್ ಮಾಡಿ, ಇದನ್ನ ಇಂಟಿಗ್ರೇಟ್. ಓಕೆ ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ y ಬಂದ್ಬಿಡುತ್ತೆ, y ಬರ್ಕೊಳ್ಳಿ. ಇದನ್ನ ಇಂಟಿಗ್ರೇಟ್ ಮಾಡಿ ಸ್ವಲ್ಪ ಕಷ್ಟ ನೋಡಿ. ಓಕೆ ನಮಗೆ ಲಾಗ್ ಆಫ್ ಇಲ್ಲಿ ಏನಿಲ್ಲ ಅಂದ್ರೆ, ಸೊ ನೋಡಿ ಇದನ್ನ u ಇಂಟು ವಿ ಫಾರ್ಮೆಟ್ ಮಾಡ್ಬೇಕು. u ಇಂಟು ವಿ ಫಾರ್ಮೆಟ್ ಅಂದ್ರೆ ಸೊ ನಮ್ಗೆ ಇಂಟಿಗ್ರೇಷನ್ ಗೊತ್ತಿರ್ಬೇಕು. ಇಂಟಿಗ್ರೇಷನ್ ಆಫ್ u ಇಂಟು ವಿ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ u ಇಂಟು ವಿ. ಓಕೆ u ಇಂಟು ಇಂಟಿಗ್ರೇಷನ್ ಆಫ್ ವಿ, ನೆಕ್ಸ್ಟ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್, ಓಕೆ ಡಿಫ್ರೆನ್ಷಿಯೇಷನ್ ಆಫ್ u ಇಂಟು ಇಂಟಿಗ್ರೇಷನ್ ಆಫ್ ವಿ, ಓಕೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಹೋಲ್ ಇಂಟಿಗ್ರೇಷನ್ ಬರ್ತಿದ್ದು. u ಯಾವ್ದು ತಗೋಬೇಕು, ವಿ ಯಾವ್ದು ತಗೋಬೇಕು ಕಂಡುಹಿಡಿಯಬೇಕು. ಸೊ ದಟ್ ಈಸ್ ಹೈಲೈಟ್ ಯೂಸ್ ಮಾಡ್ಕೊಂಡು ನಾವೆಲ್ಲ ಮಾಡಿದ್ದೀವಿ. ಓಕೆ ಇಂಟಿಗ್ರೇಷನ್ ಹೈಲೈಟ್ ಯೂಸ್ ಮಾಡ್ಕೊಂಡು ಯಾವ್ದು ಫಸ್ಟ್ ಬರ್ತದೆ ಅದು. ಇದು ಇನ್ವರ್ಸ್ ಫಂಕ್ಷನ್, ಇದು ಲಾಗರಿಥಮಿಕ್ ಫಂಕ್ಷನ್, ಇದು ಆಲ್ಜಿಬ್ರಿಕ್ ಫಂಕ್ಷನ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಎಕ್ಸ್ಪೋನೆನ್ಷಿಯಲ್. ಇಲ್ಲಿ ನೋಡಿ ಇಲ್ಲಿ ಏನಾದ್ರೂ 1 ಇದೆ ಅಂತ ಬರ್ಕೊಳ್ತೀವಿ, ದಟ್ ಈಸ್ ಲಾಗ್ ಆಫ್ x plus 1. ಲಾಗ್ ಆಫ್ x plus 1
ಇಂಟು 1 dx ಅಂತ ಬರ್ಕೊಳ್ಳಿ. ಈ ಥರ ಬರ್ಕೊಳ್ತೀನಿ. ಲಾಗ್ ಆಫ್ ಎಕ್ಸ್ ಪ್ಲಸ್ 1 ಏನ್ ಇಸ್ ನಮಗೆ ಇದು ಸೆಕೆಂಡ್ ಆಸ್ ಯು ಅಂತ ಬರ್ಕೊಂಡು ಇದನ್ನ ವಿ ಅಂತ ಬರ್ಕೊಳ್ಳಿ. ಇದ್ರ ಪ್ರಕಾರ ವೈ ಬಿಕಾಸ್ ಇಲ್ಲಿ ನೋಡಿ ವೈ ಬಿಕಾಸ್ ಇಲ್ಲಿ ನೋಡಿ ಲಾಗರಿಥಮಿಕ್ ಫಂಕ್ಷನ್ ಫಸ್ಟ್ ಬರ್ತಿದೆ. ದಟ್ ಈಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ 1 ಅಂದ್ರೆ ಲಾಗರಿಥಮಿಕ್ ಫಂಕ್ಷನ್ ಬರ್ತದೆ. ಅದಕ್ಕೋಸ್ಕರ ಅದು ನಾನು ಯು ಅಂತ ತಗೊಂಡಿ. ಇಲ್ಲಿ ನೋಡಿ ಒನ್ ಅನ್ನೋದು ಆಲ್ಜಿಬ್ರಿಕ್ ಫಂಕ್ಷನ್, ಅದಕ್ಕೋಸ್ಕರ ಇದನ್ನು ಒನ್ ಅನ್ನೋದು ಆಲ್ಜಿಬ್ರಿಕ್, ಅದಕ್ಕೆ ವಿ ಅಂತ ತಗೊಂಡು. ಓಕೆ, ನಾವು ಯಾವ್ದು ಇದರಲ್ಲಿ ಫಸ್ಟ್ ಬರುತ್ತೆ ಲಾಗರಿಥಮ್ ಅದು ಫಸ್ಟ್ ಬರುತ್ತೆ. ಇದನ್ನ ಇಂಟಿಗ್ರೇಟ್ ಮಾಡಿ ಇದನ್ನ ಪ್ರಕಾರ. ಓಕೆ, ವೈ ವಿ ವಿಲ್ ರೈಟ್ ಆಸ್ ಇಟ್ ಈಸ್. ದಟ್ ಈಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ 1 ಐ ವಿಲ್ ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ಓಕೆ ಇಂಟು ಇಂಟಿಗ್ರೇಷನ್ ಆಫ್ ಒನ್ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ಎಕ್ಸ್ ಬರುತ್ತೆ, ಎಕ್ಸ್ ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ ಆಫ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಬರುತ್ತೆ, ಎಕ್ಸ್ ಪ್ಲಸ್ 1 ಬರ್ಕೊಳ್ಳಿ. 1 ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ಬರುತ್ತೆ, ಎಕ್ಸ್ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಇದನ್ನ ಇಂಟಿಗ್ರೇಟ್ ಮಾಡಬೇಕು ಮತ್ತೆ. ಓಕೆ, ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಏನು ಬರುತ್ತೆ ನಮ್ಗೆ ನೋಡಿ ನೆಕ್ಸ್ಟ್ ಮಾಡೋಣ. ಸೊ ದಟ್ ಈಸ್ ವೈ ದಟ್ ಈಸ್ ಈಕ್ವಲ್ ಟು ಲಾಗ್ ಆಫ್ ಎಕ್ಸ್ ಪ್ಲಸ್ 1. ಓಕೆ, ದಟ್ ಈಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ 1. ಓಕೆ, ನಮ್ಗೆ ಏನು ಬರುತ್ತೆ ನೋಡಿ. ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿ ಏನು ಬರ್ತದೆ ಈಸ್ ಇಂಟು ಎಕ್ಸ್. ಓಕೆ, ಮೈನಸ್ ಆಫ್ ಇದನ್ನ ಇಂಟಿಗ್ರೇಟ್ ಮಾಡಿ. ಇದನ್ನ ಇಂಟಿಗ್ರೇಟ್ ಮಾಡ್ಬೇಕಂದ್ರೆ ನೋಡಿ ಏನು ಬರ್ತದೆ, ಈ ಪ್ಲಸ್ 1 ಮೈನಸ್ 1 ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಿ ಪ್ಲಸ್ 1 ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರ್ತೀನಿ ನೋಡಿ ತಡ್ರಿ. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ದಿಸ್ ಈಸ್ ಎಕ್ಸ್ ಪ್ಲಸ್ 1. ಓಕೆ, ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ನಾವು ಜಸ್ಟ್ ಸಿ ವೈ ದಟ್ ಈಸ್ ಈಕ್ವಲ್ ಟು ಲಾಗ್ ಆಫ್ ಎಕ್ಸ್ ಪ್ಲಸ್ 1. ಇದು ಸ್ವಲ್ಪ ಲೆಂತಿ ಅನಿಸಿದೆ, ಬಟ್ ಶಾರ್ಟ್ಕಟ್ ಮೆಥಡಿಂದ ಮಾಡಿದರೆ ಚೆನ್ನಾಗಿ ಬರ್ತಿತ್ತೇನೋ. ಓಕೆ, ಸೊ ಶಾರ್ಟ್ಕಟ್ ಮೆಥಡಿಂದ ಬಟ್ ನೋಡೋಣ ತಡ್ರಿ ಇದು ಮಾಡೋಣ. ಓಕೆ, ಲಾಗ್ ಆಫ್ ಎಕ್ಸ್ ಪ್ಲಸ್ 1. ಓಕೆ, ಇಂಟು ಓಕೆ, ಸೊ ಇಟ್ ಈಸ್ ಎಕ್ಸ್ ವಿ ವಿಲ್ ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ಮೈನಸ್ ಆಫ್ ಇದು ನೋಡಿ, ಇದನ್ನ ನ್ಯೂಮರೇಟರ್ ಇದನ್ನು ಸಪ್ರೇಟ್ ಆಗಿ, ಇದು ನ್ಯೂಮರೇಟರ್ ಇದನ್ನು ಸಪ್ರೇಟ್ ಆಗಿ ಸ್ಪ್ಲಿಟ್ ಮಾಡ್ಕೊಂಬಿಡಿ. ಇದನ್ನು ಸಪ್ರೇಟ್ ನಾವಾಗ ಏನು ಬರ್ತಿದ್ದು 1 ಬರುತ್ತೆ. ಓಕೆ, ಇಂಟಿಗ್ರೇಷನ್ ಆಫ್ 1. ಓಕೆ, ನೆಕ್ಸ್ಟ್ ಮೈನಸ್ ಇಂಟು ಮೈನಸ್, ಇದು ಮೈನಸ್ ಇಂಟು ಮೈನಸ್ ಅಂತ ಪ್ಲಸ್ ಆಗುತ್ತೆ, ಪ್ಲಸ್ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1. ಇದು ಕಾಣ್ತಿಲ್ಲ, ಸ್ವಲ್ಪ ಮೇಲೆ ತನಕ ಬರ್ಕೊಡ್ತೀನಿ. ಓಕೆ, ಇಷ್ಟು ಬಂತು ನೋಡಿ. ಓಕೆ, ಇಷ್ಟು ಬಂದಾಗ ನೋಡಿ ನಾವು ಇದನ್ನ ಇನ್ನೂ ಫರ್ದರ್ ಇಂಟಿಗ್ರೇಷನ್ ಆಗಿಲ್ಲ. ಇದು ವೈ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಲಾಗ್ ಆಫ್ ಎಕ್ಸ್ ಪ್ಲಸ್ 1. ಓಕೆ, ನೆಕ್ಸ್ಟ್ ಮೈನಸ್ ಆಫ್ ದಿಸ್ 1 ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ಬರುತ್ತೆ, ಎಕ್ಸ್ ಬರ್ಕೊಳ್ಳಿ. ನೆಕ್ಸ್ಟ್ ಇದು ಏನಾಗುತ್ತೆ ದಟ್ ಈಸ್ ಪ್ಲಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ 1. ದಿಸ್ ಇಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಇಂಟಿಗ್ರೇಟ್ ಮಾಡಿದ್ರೆ ದಟ್ ಈಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ 1 ಪ್ಲಸ್ ಸಿ ಬರುತ್ತೆ. ಓಕೆ, ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ನೋಡಿ, ಇಲ್ಲಿ ಸ್ಪೇಸ್ ಮಾಡಿಕೊಂಡು ಸ್ವಲ್ಪ ಸ್ಪೇಸ್ ಮಾಡ್ಕೊಂಡು ಇಲ್ಲೇ ಮಾಡೋಣ ಅಂತೇಳ್ರಿ. ಸ್ವಲ್ಪ ಲೆಂತ್ ಅನಿಸಿದೆ ಕ್ವಶನ್ ಇದು 2024 ಅಲ್ಲಿ ಕೇಳಿದೆ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡ್ತೀನಿ. ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ ವೈ ಐ ವಿಲ್ ರೈಟ್ ಆಸ್ ಇಟ್ ಇಲ್ಲಿ ಬೇಕಾದ್ರೆ ಇಲ್ಲಿ ಮಾಡ್ತೀನಿ. ವೈ ದಟ್ ಈಸ್ ಈಕ್ವಲ್ ಟು ಓಕೆ, ಇಲ್ಲಿ ಏನಿದೆ ಎಕ್ಸ್ ಲಾಗ್ ಎಕ್ಸ್ ಇದೆ. ಸೊ ನಾವು ಏನು ಮಾಡೋಣ ಲಾಗ್ ಆಫ್ ಎಕ್ಸ್ ಪ್ಲಸ್ 1 ಕಾಮನ್ ತೊಗೊಳ್ಳಿ. ದಟ್ ಈಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ 1 ಕಾಮನ್ ತೊಗೊಂಡ್ರೆ ಏನಾಗುತ್ತೆ ನಮಗೆ ದಟ್ ಈಸ್ ಇಲ್ಲಿ ಎಕ್ಸ್ ಉಳಿತೆ, ಎಕ್ಸ್ ಬರ್ಕೊಳ್ಳಿ, ಎಕ್ಸ್ ಪ್ಲಸ್ 1 ಉಳಿತು ನೋಡಿ, ಮೈನಸ್ ಎಕ್ಸ್ ಪ್ಲಸ್ ಸಿ. ಓಕೆ, ಎಲ್ಲೆಲ್ಲಿ ನಮಗೆ ಇಲ್ಲಿ ನೋಡಿ ವೈ ಆಫ್ ಏನು ಕೊಟ್ಟಿದ್ರೆ ವೈ ಆಫ್ ಸಮಥಿಂಗ್ ಕೊಟ್ಟಿದ್ದಾರೆ. ವೈ ಆಫ್ 0 ದಟ್ ಈಸ್ ಕೊಡ್ತೀರಿ ಅಂದ್ರೆ ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ವೈ ವ್ಯಾಲ್ಯೂ ಅಂತ ಇರುತ್ತೆ 3 ಇರುತ್ತೆ. ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ವೈ ವ್ಯಾಲ್ಯೂ 3 ಇರುತ್ತೆ. ದಟ್ ಈಸ್ ವೈ ಆಫ್ 0 ಅಂದ್ರೆ ಸೊ ದಟ್ ಈಸ್ ಎಕ್ಸ್ ವ್ಯಾಲ್ಯೂ 0, ಎಕ್ಸ್ ಈಸ್ ಈಕ್ವಲ್ ಟು 0 ಇದ್ದಾಗ ವೈ ವ್ಯಾಲ್ಯೂ 3 ಇರುತ್ತೆ ಅಂತ ಅರ್ಥ. ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಸಾರಿ ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ವೈ ವ್ಯಾಲ್ಯೂ 3. ಹಾಗಂದ್ರೆ ಏನಾಗುತ್ತೆ ಇದು 3 ದಟ್ ಈಸ್ ಈಕ್ವಲ್ ಟು ಓಕೆ, ಇದೇನಾಗುತ್ತೆ ನಮಗೆ ದಟ್ ಈಸ್ ಲಾಗ್ 0 ನೋಡಿ. ಲಾಗ್ ಆಫ್ 0 ಪ್ಲಸ್ 1 ಅಂದ್ರೆ ಏನಂತ 1 ಆಗುತ್ತೆ. ಲಾಗ್ 1 ಅಂದ್ರೆ ಇದು 0 ಬರುತ್ತೆ, 0 ಇಂಟು ನೆತ್ತಿಗೆ 0 ಆಗುತ್ತೆ, ಮೈನಸ್ ಆಫ್ ಇದು 0 ಆಗುತ್ತೆ, 0 ಬರ್ಕೊಳ್ಳಿ, ಪ್ಲಸ್ ಸಿ ಅಂದ್ರೆ ಸಿ ದಟ್ ಈಸ್ ಈಕ್ವಲ್ ಏನು ಬರುತ್ತೆ 3 ಬಂತು ನೋಡಿ. ಈ ಬಂದಿರೋದನ್ನ ಈ ಈಕ್ವೇಷನ್ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ. ಓಕೆ, ಈಕ್ವೇಷನ್ ಅಂತ ದಟ್ ಈಸ್ ವೈ ದಟ್ ಈಸ್ ಈಕ್ವಲ್ ಟು ನಮ್ಗೇನು ಇದೇನು ಮಾಡಿ ಎಕ್ಸ್ ಪ್ಲಸ್ 1 ಇಂಟು ಲಾಗ್ ಆಫ್ ಎಕ್ಸ್ ಪ್ಲಸ್ 1 ಓಕೆ ಮೈನಸ್ ಎಕ್ಸ್ ಪ್ಲಸ್ 3. ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್. ಇದು ಆನ್ಸರ್ ಹೋಗುತ್ತೆ. ವಿಚ್ ಆಪ್ಷನ್ ನೋಡಿ, ಆ ಆಪ್ಷನ್ ಕರೆಕ್ಟ್. ಸ್ವಲ್ಪ ಲೆಂತ್ ಇದೆ ಬಟ್ ನೀವು ಮಾಡಬೇಕು ಈ ಥರ ಕ್ವಶನ್. ಓಕೆ, ಸೊ ದರ್ ಈಸ್ ಮೈನಸ್ ಎಕ್ಸ್ ಆ ಕಡೆ ತೊಗೊಂಡಿದ್ರೆ ಮೈನಸ್ ಎಕ್ಸ್ನು ಆ ಕಡೆ ತೊಗೊಂಡ್ರೆ ಸೊ ದಿಸ್ ವಿ ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ ಈ ಮೈನಸ್ ಎಕ್ಸ್ ಹಾಕಿದ್ರೆ ಪ್ಲಸ್ ಎಕ್ಸ್ ಆಗುತ್ತೆ. ದಟ್ ಈಸ್ ವೈ ಪ್ಲಸ್ ಎಕ್ಸ್ ಪ್ಲಸ್ 3 ಹಾಕಿದ್ರೆ ಮೈನಸ್ 3 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಇಂಟು ಲಾಗ್ ಆಫ್ ಎಕ್ಸ್ ಪ್ಲಸ್ 1 ಇದು ಬರುತ್ತೆ. ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ನೋಡಿ, ಇದು ಕರೆಕ್ಟ್. ಯಾವ ಆಪ್ಷನ್ ನೋಡಿ, ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನಮಗೆ ದಟ್ ಈಸ್ ಇದು ಆಪ್ಷನ್ ಡಿ ನೋಡಿ.
y plus x minus 3 x plus 1 into log of x plus 1. ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಸ್ವಲ್ಪ ಲೆಂತಿ ಆಗಿತ್ತೇನೋ, ಬಟ್ ಇದು ಇಷ್ಟೇ ಹಿಂಗೆ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಫ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಫ್ ದಿಸ್, ಇದನ್ನ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡು ಅಂತಂದ್ರೆ ಫಸ್ಟ್ ಇದನ್ನೇನು ಮಾಡಿ ಇದನ್ನ ಹಾಫ್ ಅಮೌಂಟ್ ಬರಬೇಕಂದ್ರೆ dy by dx, ಓಕೆ, dy by dx ಪ್ಲಸ್ p ಟೈಮ್ಸ್ ಆಫ್ y ದಟ್ ಇಸ್ ಈಕ್ವಲ್ ಟು q ಫಾರ್ಮೆಟ್ ಬರ್ಕೋಬೇಕು. ಇಲ್ಲಿ dy by dx ಕೋಎಫಿಷಿಯಂಟ್ ನೋಡಿ x ಇದೆ, ಹೌದಾ? ಸೊ dy by dx ಕೋಎಫಿಷಿಯಂಟ್ x ಇದೆ. ಓಕೆ, x ಇಂದ ಡಿವೈಡ್ ಮಾಡ್ಕೊಡಿ ಎಲ್ಲ ಕಡೆ. x ಇಂದ ಡಿವೈಡ್ ಮಾಡ್ಕೊಂಡ್ರೆ ಯಾವಾಗ ಏನಾಗುತ್ತೆ dy by dx. ವೈ ಬಿಕಾಸ್ ಇಲ್ಲಿ x dy by dx ಕೋಎಫಿಷಿಯಂಟ್ ಅಂತ ಇರಬೇಕು 1 ಇರಬೇಕು. ಅದಕ್ಕೆ x ಇಂದ ಡಿವೈಡ್ ಮಾಡಿದ್ರೆ 1 by x, ಓಕೆ, ಇಂಟು y plus that is equal to x square minus 3x divided by x. Okay, now just compare with this equation. Okay, same ಆಯ್ತು, ಹೌದಾ? Okay, but ಇಲ್ಲಿ p plus ಇಲ್ಲ, p plus ಇಲ್ಲಿ ನಮ್ಗೆ ಏನಿದೆ, p plus ಇಲ್ಲಿ ನಮ್ಗೆ ಏನಿದೆ, ನಮಗೆ 1 by x minus 1 by x ಇದೆ. Okay, now integrating factor that is equal to ನಮ್ಗೆ ಏನಂದ್ರೆ, so e to the power integration of p with respect to x. Okay, now so that is e to the power integration of minus 1 by x with respect to x. ನಾವು e to the power minus 1 ಮೈನಸ್ ಹಂಗೆ ಬರ್ಕೊಳ್ಳಿ. e to the 1 by x ನ ಇಂಟಿಗ್ರೇಟ್ ಮಾಡಿದ್ರೆ log x ಬರುತ್ತೆ, log x ಬರ್ಕೊಳ್ಳಿ. ಓಕೆ, ಸೊ ನಾವು ಇಲ್ಲಿ ಮೈನಸ್ ಇದೆ, ಇಲ್ಲಿ ಪವರ್ ಆಗುತ್ತೆ. ಓಕೆ, ದಿಸ್ ವಿ ಕ್ಯಾನ್ ರೈಟ್ ಆಸ್ e to the power log of x to the power minus 1. ದಟ್ ಈಸ್ ಈ log ಕ್ಯಾನ್ಸಲ್ ಮಾಡ್ಕೊಳ್ಳಿ, ಏನು ಬರುತ್ತೆ x to the power minus 1 is nothing but 1 by x ನೋಡಿ. x to the power minus 1 is nothing but 1 by x. Which option ನೋಡಿ, which option is correct? ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ, ಅದೇ ಥರ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಹಿಡಿಯೋದೇ ಇದೆ ನಾವು. ಇದೆ ಯಾವ ಫಾರ್ಮೆಟ್ಲಿ ಬರ್ಕೊಳ್ಳೋಣ, ಡಿ ಬೈ ಡಿ ಎಕ್ಸ್ ಫಾರ್ಮೆಟ್ಲಿ ಬರ್ಕೊಳ್ಳೋಣ. ಓಕೆ, ಸೊ ಡಿ ಬೈ ಡಿ ಎಕ್ಸಾಕ್ಟ್ಲಿ ಅದೇ ಥರ ಇದೆ ಇಲ್ಲಿ ನಾವು, ಸೇಮ್ ಕ್ವಶನ್, ಬಟ್ ಸ್ವಲ್ಪ ಚೇಂಜ್ ಇದೆ ಅಷ್ಟೇ. ಓಕೆ, ಸೊ ನಾವು ಜಸ್ಟ್ ಡಿ ಬೈ ಡಿ ಎಕ್ಸ್ ಫಾರ್ಮೆಟ್, ಡಿ ಬೈ ಡಿ ಎಕ್ಸ್ ಇದು ಡಿ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈ ಫಾರ್ಮೆಟ್ಲಿ ಬರ್ಕೊಳ್ಳೋಣ. ನೋಡಿ, ಈ ಫಾರ್ಮೆಟ್ಲಿ ಬರ್ಕೋಬೇಕಂದ್ರೆ ನಾವು ಈ ಜಸ್ಟ್ ಓಕೆ, ಇಲ್ಲಿ ಡಿ ಬೈ ಡಿ ಎಕ್ಸ್ ಕೋಎಫಿಷಿಯಂಟ್ ಏನಿದೆ 1 ಇದೆ, ಇಲ್ಲಿ ಏನಿದೆ x ಇದೆ, ಅದನ್ನ ಸರ್ x ಇಂದ ಡಿವೈಡ್ ಮಾಡಿ ಎಲ್ಲ ಕಡೆ. ಅವಾಗ ಏನು ಬಟ್ ಡಿ ಬೈ ಡಿ ಎಕ್ಸ್, ಓಕೆ, ಪ್ಲಸ್ 2 divided by x into y that is equal to x square divided by x. ಓಕೆ, ನಾವು ಕಂಪೇರ್ ವಿತ್ ದಿಸ್ ಇಕ್ವೇಷನ್ ನಾವು. ಓಕೆ, ನಾವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಹಿಡಿಯೋಕ್ಕೆ ನಮಗೆ p ಅಷ್ಟೇ ಗೊತ್ತಿರಬೇಕು, p ಹೋದ್ರೆ ಸಾಕು. ನೋಡಿ, ಅಂದ್ರೆ p ವ್ಯಾಲ್ಯೂ ಏನು ಬರ್ತಿದ್ದು ಕಂಪೇರ್ ಮಾಡೋದು, p that is equal to ನಮಗೆ 2 divided by x ಬಂತು. ಓಕೆ, ನಾವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಇಸ್ ಈಕ್ವಲ್ ಟು e to the power integration of p. ಓಕೆ, ಇದು ಸರ್ ಚೆನ್ನಾಗಿ ಮಾಡ್ಕೊಂಡು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ನಮಗೆ. ಸೊ e to the power p ಪ್ಲಸ್ ಇಲ್ಲ ಅಂದ್ರೆ ನಮಗೆ 2 by x ಬರ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಟು ನಮಗೆ e to the power 1 by x 2 ಯು ರೈಟ್ ಆಸ್ ಇಟ್ ಈಸ್. 1 by x ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, log x ಬರುತ್ತೆ, ಈ 2 ಇದ್ದು ಪವರ್ ಆಗಿ ಬರ್ಕೊಳ್ಳಿ. ದಿಸ್ ಯು ಕ್ಯಾನ್ as e to the power log of x square ಈ ತರ ಬರುತ್ತೆ. ಈ ಅಂಡ್ ಲಾಗ್ ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ, ನಮಗೆ x square ಬರುತ್ತೆ. ಸೊ ವಿಚ್ ಆಪ್ಷನ್ ನೋಡಿ, ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಡಿ ಇಸ್ ದ ಕರೆಕ್ಟ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ, ಓಕೆ, ನೆಕ್ಸ್ಟ್ ನೋಡಿ, ಇದು ಎಕ್ಸಾಕ್ಟ್ಲಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಎಕ್ಸಾಕ್ಟ್ಲಿ ಈಗ ಹೆಂಗ್ ಮಾಡಿದ್ವಿ ಅದೇ ತರ ಮಾಡ್ಬೇಕು ಇದನ್ನು. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಹಿಡಿದ್ರೆ ಇದು ಯಾವ ಫಾರ್ಮೆಟ್ ಕಂಡು, ಡಿ ವೈ ಬೈ ಡಿ ಎಕ್ಸ್ ಫಾರ್ಮೆಟ್ ಕಂಡು. ಸೊ ಡಿ ವೈ ಬೈ ಡಿ ಎಕ್ಸ್, ಓಕೆ, ಪ್ಲಸ್ ಪಿ ಟೈಮ್ಸ್ ಆಫ್ ವೈ ದಟ್ ಇಸ್ ಈಕ್ವಲ್ ಟು ಕ್ಯೂ. ಚೆಕ್ ಮಾಡಿ ನಾವು ಜಸ್ಟ್ ಸಿ. ಸೊ ಡಿ ವೈ ಬೈ ಡಿ ಎಕ್ಸ್ ಇದನ್ನು ಸಿಂಪ್ಲಿಫೈ ಮಾಡ್ತೀವಿ, ಡಿ ವೈ ಬೈ ಡಿ ಎಕ್ಸ್. ಓಕೆ, ಈ ಡಿ ಎಕ್ಸ್ ಹೇಳ್ತಾನೆ ಯಾವಾಗ ಮಾಡಿ ಡಿ ವೈ ಬೈ ಡಿ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಓಕೆ ವೈ ಡಿವೈಡೆಡ್ ಬೈ 2x ಡಿವೈಡೆಡ್ ಬೈ 2x divided plus 3y square. Okay, now you just observe here. Okay, dy by dx ಫಾರ್ಮೆಟ್ ಮಾಡಕ್ ಬರ್ತಿದ್ದೀನಾ, ಇಲ್ಲಿ py ಸಪರೇಟ್ ಆಗಿ ಮಾಡಕ್ ಬರ್ತಿದ್ದೀನಾ, ಬರಬಹುದು. ಓಕೆ, py ಸಪರೇಟ್ ಮಾಡಕ್ ಬರ್ತಿಲ್ಲ, ಬಟ್ ನಮ್ಗೆ ಈ ತರ ಮಾಡಕ್ ಬರ್ತಿಲ್ಲ. ಇನ್ನೊಂದು ಫಾರ್ಮೆಟ್ ಕನ್ವರ್ಟ್ ಮಾಡಕ್, ಇನ್ನೊಂದು ಫಾರ್ಮೆಟ್ ಅಂದ್ರೆ ಇದನ್ನೇ ಉಲ್ಟಾ, ಇದರದೇ ಉಲ್ಟಾ. ಸೊ ದಟ್ ಈಸ್ dy by dx ಇತ್ತು, ಅದು dx by dy ಆಗುತ್ತೆ. dx by dy that is equal to ಪ್ಲಸ್ p ಟೈಮ್ಸ್ ಇಲ್ಲಿ y ಇತ್ತಾ, ಇಲ್ಲಿ x ಬರುತ್ತೆ, ದಟ್ ಈಸ್ ಈಕ್ವಲ್ ಟು q. ಈ ಫಾರ್ಮೆಟ್ ಕನ್ವರ್ಟ್ ಮಾಡಕ್ ಟ್ರೈ ಮಾಡಿ. ಸೊ dx by dy. ಓಕೆ, ನೋಡಿ, ಇದನ್ನ ಈ ಕಡೆ ತಾನೆ, ಇದನ್ನ ಈ ಕಡೆ ತಾನೆ, ಅವಾಗ ಏನು ಬರುತ್ತೆ, ಇದನ್ನ ಈ ಕಡೆ ತಾನೆ dx ಡಿವೈಡೆಡ್ ಬೈ dy, ಇದನ್ನ ಈ ಕಡೆ ತೊಗೊಂಡು ಅವಾಗ ಏನು ಬರುತ್ತೆ 2x ಪ್ಲಸ್ 3y ಸ್ಕ್ವೇರ್ ಡಿವೈಡೆಡ್ ಬೈ y. ಓಕೆ, y ಇಂದ ಡಿವೈಡ್ ಮಾಡಿ ಎಲ್ಲ ಈಕ್ವೇಷನ್, y ಇಂದ ಡಿವೈಡ್ ಮಾಡಿದ್ರೆ dx ಬೈ dy. ಓಕೆ, ದಟ್ ಈಸ್ ಈಕ್ವಲ್ y ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ 2x ಡಿವೈಡೆಡ್ ಬೈ y ಮೈನ್ ಪ್ಲಸ್ ಓಕೆ 3y ಡಿವೈಡೆಡ್ ಬೈ y ಸ್ಕ್ವೇರ್ ಡಿವೈಡೆಡ್ ಬೈ ಅಂದ್ರೆ y ಕ್ಯಾನ್ಸಲ್ ಮಾಡಿ 3y ಬರುತ್ತೆ. ಓಕೆ, ಇದನ್ನ ಆ ಕಡೆ ತೊಗೊಂಡೋಗಿ y ಬಿಕಾಸ್ x ಕೋಎಫಿಷಿಯಂಟ್ ಚೆಕ್ ಮಾಡೋಕೆ ಇದನ್ನ ಆ ಕಡೆ ತೊಗೊಂಡು ಅವಾಗ ಏನು ಬರುತ್ತೆ dx ಬೈ dy.
ಎಕ್ಸ್ ಡಿ ಎಕ್ಸ್ ಬೈ ಡಿ ವೈ ಓಕೆ ಇಲ್ಲಿ ಪ್ಲಸ್ನ ಟೂ ಎಕ್ಸ್ ಬೈ ವೈನ ಕೇಳ್ತಾರೆ ಮೈನಸ್ 2x 2 ಡಿವೈಡೆಡ್ ಬೈ ವೈ ಇಲ್ಲಿ ಎಕ್ಸ್ ಬರ್ಕೊಳ್ಳಿ ದಟ್ ಈಸ್ ಈಕ್ವಲ್ ಟು 3 ರೈಟ್ ಆಸ್ ನಾವು ಕಂಪೇರ್ ವಿತ್ ದಿಸ್ ಈಕ್ವೇಷನ್ ನಾವು ಇದನ್ನ ಕಂಪೇರ್ ಮಾಡಿದ್ವಿ ಸೊ ಕಂಪೇರ್ ಮಾಡಿದಾಗ ನಮಗೆ ಪಿ ವ್ಯಾಲ್ಯೂ ಏನು ಬಂತು ಪಿ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಪಿ ವ್ಯಾಲ್ಯೂ ಮೈನಸ್ 2 ಡಿವೈಡೆಡ್ ಬೈ ವೈ ಓಕೆ ಈ ತರ ಬಂದಾಗ ಇದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು ನಮಗೆ e ಟು ದಿ ಪವರ್ ಇಂಟಿಗ್ರೇಷನ್ ಆಫ್ p ವಿತ್ ರೆಸ್ಪೆಕ್ಟ್ ಟು y ಆಗುತ್ತೆ ಇಷ್ಟೊತ್ತಿಲ್ಲ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು x ಮತ್ತೆ ಇದು p ವಿತ್ ರೆಸ್ಪೆಕ್ಟ್ ಟು y ಆಗುತ್ತೆ ನಾವು e ಟು ದಿ ಪವರ್ ಇಂಟಿಗ್ರೇಷನ್ ಆಫ್ ಮೈನಸ್ 2 ಡಿವೈಡೆಡ್ ಬೈ y ವಿತ್ ರೆಸ್ಪೆಕ್ಟ್ ಟು x y ನಾವು e ಟು ದಿ ಪವರ್ ಮೈನಸ್ 2 ಹೆಂಗಿದೆ ಹಂಗೆ ಬರ್ಕೊಳ್ಳಿ 1 ಬೈ y ನ ಇಂಟಿಗ್ರೇಟ್ ಮಾಡಿದ್ರೆ ಲಾಗ್ y ಬರುತ್ತೆ ಲಾಗ್ y ಬರ್ಕೊಳ್ಳಿ ಓಕೆ ಇಲ್ಲಿ ನೋಡಿ ಇಲ್ಲಿ ಪವರ್ ಇದು ನಮ್ಗೆ ಇಲ್ಲಿ ಕೋಎಫಿಷಿಯಂಟ್ ಇದು ಪವರ್ ಆಗಿ ಬರೀಬಹುದು ಸೊ ದಿಸ್ e to the power log y to the power minus 2 so y log y e ಮತ್ತು log ಕ್ಯಾನ್ಸಲ್ ಮಾಡ್ತೀವಿ y to the power minus 2 integrating factor that is equal to y to the power minus 2 ಅಂದ್ರೆ ಏನು ಬರುತ್ತೆ ನಮಗೆ that is 1 divided by y square integrating factor that is equal to 1 divided by y which option is correct ನಮಗೆ option D is the correct okay just video na pause ಮಾಡ್ಕೊಂಡು next we will go for next question okay next question solve ಮಾಡಿ ಇದನ್ನ ನೋಡಿ ಇದನ್ನು ಸೇಮ್ ಎಕ್ಸಾಕ್ಟ್ಲಿ ಅದೇ ತರ ಬಟ್ ಇದ್ರ ಸೊಲ್ಯೂಷನ್ ಕಂಡುಹಿಡಿಬೇಕು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಲ್ಲ ಸೊಲ್ಯೂಷನ್ ಕಂಡುಹಿಡಿಬೇಕು ಸೊಲ್ಯೂಷನ್ ಇದನ್ನ ಸ್ವಲ್ಪ ಲೆಂತಿ ಆಗಬೇಕು ಫಸ್ಟ್ ನೋಡಿ ಇದನ್ನ dy by dx plus py that is equal to q ಫಾರ್ಮೆಟ್ ಅಲ್ಲಿ ಬರ್ಕೊಳ್ಳೋಣ ಓಕೆ ಸೊ dy by dx ಯಾವ ಫಾರ್ಮೆಟ್ ಅಲ್ಲಿ dy by dx ಓಕೆ ಪ್ಲಸ್ py that is equal to q ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡಿ ಈ ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡಬೇಕಂದ್ರೆ ಇಲ್ಲಿ ಎಲ್ಲ ಇದನ್ನ ಏನು ಮಾಡೋಣ ಈ ಈಕ್ವೇಷನ್ ಇಲ್ಲಿ dy by dx ಕೋಎಫಿಷಿಯಂಟ್ 1 ಐತೆ ಹೌದಾ ಬಟ್ ಇಲ್ಲಿ x ಇದೆ ಎಲ್ಲದನ್ನ ಇದರಿಂದ ಡಿವೈಡ್ ಮಾಡೋಣ x ನ ಡಿವೈಡ್ ಮಾಡೋಣ ಅವಾಗ ಏನು ಬರುತ್ತೆ ನಮಗೆ dy by dx so plus 2 divided by x okay into y that is equal to x square by x ಆಗುತ್ತೆ ನಾವು ಓಕೆ ನಾವು x ಕ್ಯಾನ್ಸಲ್ ಮಾಡ್ಕೊಳ್ಳಿ ಸೊ ವಾಟ್ ವಿಲ್ ಲೆಫ್ಟ್ ವಿತ್ ನಮಗೆ dy by dx ಬೇಕಾದ್ರೆ ಮಾಡ್ಕೊಳ್ಳಿ dx ಇಂದ ಡಿವೈಡ್ ಮಾಡಿ x ಇಂದ ಡಿವೈಡ್ ಮಾಡಿ ಎಲ್ಲ ಸೊ dy by dx ಇದು x ಕ್ಯಾನ್ಸಲ್ ಮಾಡ್ಕೊಳ್ಳಿ ಸೊ dy by dx plus 2 divided by x into y that is equal to ಇಲ್ಲಿ x ಬರುತ್ತೆ so now you just observe p value ಏನು ಬಂತು ನಮಗೆ p value ಏನು 2 divided by x 2 divided by x q value ಏನು ಬಂತು q value ಆಫ್ got as x ನೋಡಿ ಇದನ್ನ ಬೇಕಾದ್ರೆ ಇದನ್ನ ಕಂಪೇರ್ ಮಾಡಿ q value ಏನು ಬಂತು ನಮಗೆ x ಬಂತು x ಬಂತು ನಾವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಇಸ್ ಈಕ್ವಲ್ ಟು ನಮಗೆ ಏನು ಬರುತ್ತೆ ಅಂದ್ರೆ ಇಂಟಿಗ್ರೇಟಿಂಗ್ e ಟು ದಿ ಪವರ್ ಇಂಟಿಗ್ರೇಷನ್ ಆಫ್ p ವಿತ್ ರೆಸ್ಪೆಕ್ಟ್ ಟು x ದಟ್ ಇಸ್ ಈಕ್ವಲ್ e ಟು ದಿ ಪವರ್ ಇಂಟಿಗ್ರೇಷನ್ ಆಫ್ 2 divided by x ವಿತ್ ರೆಸ್ಪೆಕ್ಟ್ ಟು x ನಾವು e ಟು ದಿ ಪವರ್ 2 ಅನ್ನೋದು ಹೆಂಗಿದೆ 1 by x ನ ಇಂಟಿಗ್ರೇಟ್ ಮಾಡಿ 1 by x ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ log x ಬರುತ್ತೆ log x ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಕೋಎಫಿಷಿಯಂಟ್ ಇದ್ದು ಪವರ್ ಆಗಿ ಬರ್ಕೊಳ್ಳಿ ಸೊ ದಟ್ ಇಸ್ ನಮಗೆ e ಟು ದಿ ಪವರ್ log x ಸ್ಕ್ವೇರ್ ನೋಡಿ e ಮತ್ತೆ log ಕ್ಯಾನ್ಸಲ್ ಮಾಡಿ ವಾಟ್ ವಿಲ್ ಲೆಫ್ಟ್ ವಿತ್ ಇಲ್ಲಿ x ಸ್ಕ್ವೇರ್ ಬರುತ್ತೆ x ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಷ್ಟು ಬಂತು ಓಕೆ ನೀವು ಜನರಲ್ ಸೊಲ್ಯೂಷನ್ ಏನು ಬರ್ತದೆ ನೋಡಿ ಜನರಲ್ ಸೊಲ್ಯೂಷನ್ ಓಕೆ ಜನರಲ್ ಸೊಲ್ಯೂಷನ್ ದಟ್ ಇಸ್ ಈಕ್ವಲ್ ಟು ನಮಗೆ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಓಕೆ ಸೊ ದಟ್ ಈಸ್ ಈಕ್ವಲ್ ಟು y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ಇಂಟಿಗ್ರೇಷನ್ ಆಫ್ q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಓಕೆ q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ವಿತ್ ರೆಸ್ಪೆಕ್ಟ್ ಟು x ಓಕೆ ಇದನ್ನು ಸಿಂಪ್ಲಿಫೈ ಮಾಡಿ ಪ್ಲಸ್ ಸಿ ಬರುತ್ತೆ ಇಲ್ಲಿ ಪ್ಲಸ್ ಸಿ ಓಕೆ ಇದನ್ನು ಸಿಂಪ್ಲಿಫೈ ಮಾಡಿ ಎಲ್ಲೆಲ್ಲಿ ಎಕ್ಸ್ ಎಲ್ಲೆಲ್ಲಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಎಕ್ಸ್ ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡಿ ಅವಾಗ ಏನಾಗುತ್ತೆ y ಇಂಟು ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು q ಪ್ಲಸ್ ಇಲ್ಲಿ ನಮಗೆ ಎಕ್ಸ್ ಐತೆ ಹೌದಾ ದಟ್ ಈಸ್ ಯು ರೈಟ್ ಆಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ okay with respect to x okay plus c you write as now y okay x square you write as it is iದೇನಾಗುತ್ತೆ x into x square ಅಂದ್ರೆ x cube ಆಗುತ್ತೆ okay dx plus c okay ಇದು further simplify ಮಾಡಿ okay now just see here you can write as y x square I will write as it is y x square I will write as it is x cube ನ ಇಂಟಿಗ್ರೇಟ್ ಮಾಡಿದ್ರೆ x to the power 4 divided by 4 ಬರುತ್ತೆ okay plus c ಹೆಂಗಿದಂಗೆ x square ಇಂದ ಡಿವೈಡ್ ಮಾಡಿ x square ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ನಮಗೆ so that is x to the power 4 divided by plus c ಇದನ್ನ ಹೇಳ್ತಾರೆ LCM 1 ತಗೊಳ್ಳಿ LCM ತಗೊಂಡ್ರೆ 4c ಆಗುತ್ತೆ 4c divided by x square ಇಂದ ಡಿವೈಡ್ ಮಾಡ್ಕೊಳ್ಳಿ ಅದೇ 4x square ಆಗುತ್ತೆ ಇದೈತೆ ನೋಡಿ ಆಪ್ಷನ್ x to the power 4 okay x to the power 4 okay x to the power 4 plus c okay divided by 4x square ಇದೆ okay 4x ಇಲ್ಲಿ ಇದೆ ನೋಡಿ ಆಪ್ಷನ್ ಓಕೆ ಬಟ್ ಇಲ್ಲಿ 4c ಇದೆ ಬಟ್ ನಾವು ಇಲ್ಲಿ c ಅಂತ 4c ಅಂತ ಇಲ್ಲಿ c ಇದೆ ನಮಗೆ ಇಲ್ಲಿ 4c ಸೊ ದಿಸ್ ವಿ ಕ್ಯಾನ್ ಆಲ್ಸೋ ರೈಟ್ ಇಸ್ ಆಸ್ ಕಾನ್ಸ್ಟೆಂಟ್ ಇಂದ ನೋಡಿ ಯಾವ್ದರ ಕಾನ್ಸ್ಟೆಂಟ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ವಾಪಸ್ ಏನು ಬರುತ್ತೆ ಕಾನ್ಸ್ಟೆಂಟ್ ಅಂದ್ರೆ y ದಟ್ ಇಸ್ ಈಕ್ವಲ್ ಟು x ಟು ದಿ ಪವರ್ 4 ಓಕೆ ಪ್ಲಸ್ c ಡಿವೈಡೆಡ್ ಬೈ 4x ಸ್ಕ್ವೇರ್ ಇಷ್ಟು ಬರುತ್ತೆ ಸೊ ದಿಸ್ ಇಸ್ ವಾಟ್ ದಿ ಆನ್ಸರ್ ವಿಚ್ ಆಪ್ಷನ್ ನೋಡಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ತೀನಿ ಓಕೆ ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಓಕೆ ಕ್ವೆಶ್ಚನ್ ನಂಬರ್ 36 ಸಾಲ್ವ್ ಮಾಡೋಣ ಕ್ವೆಶ್ಚನ್ ನಂಬರ್ 36 ಏನು ಕೊಟ್ಟಿದ್ದಾರೆ
ದ ಜನರಲ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್. ಈಗ ನೋಡಿ ಇಷ್ಟೆಲ್ಲ ಕ್ವಶನ್ ಮಾಡಿದಿಲ್ಲ, ಎಕ್ಸಾಕ್ಟ್ಲಿ ಅದೇ ತರ ಇದನ್ನು. ಓಕೆ, ಜನರಲ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್ ಕೆಳಗಡೆ ಸೊ ನಾವು ಕೊಟ್ಟಿರೋ ಫಂಕ್ಷನ್ಸ್ ಬರ್ಕೊಳ್ಳಿ. ಫಸ್ಟ್ ಏನು ಕೊಟ್ಟಿದ್ದಾರೆ ನಮಗೆ? ಸೊ ನಮಗೆ ಕೊಟ್ಟಿರೋ ಫಂಕ್ಷನ್ಸ್ ಏನು ಕೊಟ್ಟಿದ್ದಾರೆ ನೋಡಿ, ದಟ್ ಈಸ್ ಇಷ್ಟು ಕೊಟ್ಟಿದ್ದಾರೆ. ಓಕೆ, ಇದನ್ನ ಇದ್ರದ್ದು ಏನು ಮಾಡೋಣ, ಜನರಲ್ ಸೊಲ್ಯೂಷನ್ ಕೆಳಗಡೆ. ಜನರಲ್ ಸೊಲ್ಯೂಷನ್ ಅಂದ್ರೆ ಸೊ ಈ ಇಕ್ವೇಷನ್ ಯಾವ ಫಾರ್ಮೆಟ್ ಕನ್ವರ್ಟ್ ಮಾಡೋಕಂದ್ರೆ ಸೊ ದಟ್ ಈಸ್ dy ಡಿವೈಡೆಡ್ ಬೈ dx ಓಕೆ ಪ್ಲಸ್ p ಟೈಮ್ಸ್ ಆಫ್ y ದಟ್ ಈಸ್ ಈಕ್ವಲ್ ಟು q. ಈ ಫಾರ್ಮೆಟ್ ಕನ್ವರ್ಟ್ ಮಾಡಿ. ಈ ಫಾರ್ಮೆಟ್ ಕನ್ವರ್ಟ್ ಮಾಡಕ್ ನೋಡಿ, ಕನ್ವರ್ಟ್ ಮಾಡಕ್ ಟ್ರೈ ಮಾಡ್ತೀವಿ ನೋಡಿ. ಫಸ್ಟ್ ಏನ್ ಮಾಡಿದ್ರೆ ಎಕ್ಸ್ ಸ್ಕ್ವಯರ್ dy ಐ ವಿಲ್ ರೈಟ್ ಆಸ್ ಇಟ್ ಈಸ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಮೈನಸ್ 2xy ಓಕೆ ಮೈನಸ್ 2xy dx ನ ಆ ಕಡೆ ತೊಗೊಂಡೋಗ್ಬಿಡ್ತೀವಿ. ಓಕೆ, ಸೊ ದೆನ್ ಇಟ್ ವಿಲ್ ಬಿಕಮ್ ವಾಟ್, ನಮಗೆ 2 ಓಕೆ 2xy ಓಕೆ dx ಓಕೆ here it have plus x to the power 4 ಓಕೆ cos x dx ನೋಡಿ, cos x dx ಇಷ್ಟಿದೆ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನ್ ಮಾಡಂದ್ರೆ ಸೊ ಇದ್ರಲ್ಲಿ ಏನೇನು ಕಾಮನ್ ಇದೆ ಕಾಮನ್ ತೊಗೊಳ್ಳಿ. ಏನ್ ಕಾಮನ್ ನೋಡಿ, ಇಲ್ಲಿ x ಇದೆ. ಓಕೆ, ಇಲ್ಲಿ x ಇದೆ, ಇಲ್ಲಿ dx ಇದೆ ನೋಡಿ. x ಮತ್ತೆ dx ಕಾಮನ್ ಇದೆ ಎಲ್ಲ ಕಡೆ. ದಟ್ ಈಸ್ x dx ಯು ಟೇಕ್ ಕಾಮನ್. x dx ಕಾಮನ್ ತೊಗೊಂಡ್ರೆ ಇಲ್ಲಿ ಏನಾಗುತ್ತೆ 2y ಉಳಿಯುತ್ತೆ. ಓಕೆ, ಪ್ಲಸ್ ಇಲ್ಲಿ x ಕಾಮನ್ ತೊಗೊಂಡ್ರೆ x to the power 3 ಉಳಿಯುತ್ತೆ. ಓಕೆ, dx ತಗೊಳ್ಬಿಟ್ರೆ cos x ಅಷ್ಟೇ ಉಳಿಯುತ್ತೆ ನೋಡಿ, cos x ಅಷ್ಟೇ. ನಾವು ಹಿಯರ್ x ಸ್ಕ್ವೇರ್ ಓಕೆ x ಸ್ಕ್ವೇರ್ ಓಕೆ dy ವಿಲ್ ರೈಟ್ ಆಸ್ ಇಟ್ ಈಸ್. ನಾವು ಜಸ್ಟ್ 1x ಕ್ಯಾನ್ಸಲ್ ಮಾಡಿ ಈ dx ನ ಹೇಳ್ತಾನೆ. ಓಕೆ ಸರ್, ದೆನ್ ಇಟ್ ವಿಲ್ ಬಿಕಮ್ ಔಟ್ dy by dx. ಓಕೆ, dy by dx ಇಸ್ ಈಕ್ವಲ್ ಟು x ನಲ್ಲಿ ಡಿವೈಡ್ ಮಾಡಿ. ಅವಾಗ ಏನು ಬರುತ್ತೆ ನಮಗೆ 2y ಡಿವೈಡೆಡ್ ಬೈ x ಓಕೆ ಪ್ಲಸ್ x ಕ್ಯೂಬ್ ಡಿವೈಡೆಡ್ ಬೈ x ಇಂಟು cos x ಆಗುತ್ತೆ ನೋಡಿ. ಓಕೆ, ನಾವು ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿ. ಸೊ ದಟ್ ಈಸ್ ಇಲ್ಲಿ ನೋಡಿ, ಇಲ್ಲಿ x ಕ್ಯಾನ್ಸಲ್ ಮಾಡ್ಕೊಳ್ಳಿ. ಈ ಫಾರ್ಮೆಟ್ ಬರಿಬೇಕು. ಈ ಫಾರ್ಮೆಟ್ ಇಲ್ಲಿ ಪ್ಲಸ್ ಪಿ ವೈ ಆಯ್ತಾ, ಪಿ ವೈ ಇದನ್ನ ಈ ಕಡೆ ತೊಗೊಂಡೋಗಿ. ಅವಾಗ ಏನು ಬರುತ್ತೆ ನಮಗೆ, ಇಟ್ ಈಸ್ dy by ಓಕೆ dy by dx that is equal to dy by dx that is equal ಏನು ಬರುತ್ತೆ, ಸಾರಿ ಈಕ್ವಲ್ ಅಲ್ಲ, ಸೊ dy by dx ಈಗ ಈ ಕಡೆ ತಂದ್ರೆ ಏನಾಗುತ್ತೆ, ಸೊ ದಿಸ್ ಪ್ಲಸ್ 2y by x ಇದ್ರೆ ಮೈನಸ್ 2y ಡಿವೈಡೆಡ್ ಬೈ x ಇಷ್ಟು ಬರ್ಕೊಳ್ಳಿ. ನಾವು ಯು ಜಸ್ಟ್ ಹಿಯರ್ ಓಕೆ ಪ್ಲಸ್ ಓಕೆ ದಟ್ ಈಸ್ ಈಕ್ವಲ್ ಏನಿದೆ ದಟ್ ಈಸ್ x ಕ್ಯಾನ್ಸಲ್ ಮಾಡಿದ್ರೆ x ಸ್ಕ್ವೇರ್ cos x we will write as it is. ನಾವು ಯು ಜಸ್ಟ್ ಇದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ನಾವು p ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಏನು ಬರುತ್ತೆ ಮೈನಸ್ 2 by x ಮೈನಸ್ 2 ಡಿವೈಡ್ ಬೈ x. q ವ್ಯಾಲ್ಯೂ ಏನಂದ್ರೆ ನಮಗೆ q ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು x ಸ್ಕ್ವೇರ್ cos x. ಓಕೆ, ಅದನ್ನ ನಾವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು ನಮಗೆ ಏನು ಬರುತ್ತೆ e ಟು ದಿ ಪವರ್ ಇಂಟಿಗ್ರೇಷನ್ ಆಫ್ p ವಿತ್ ರೆಸ್ಪೆಕ್ಟ್ ಟು x ದಟ್ ಈಸ್ ಈಕ್ವಲ್ e ಟು ದಿ ಪವರ್ ಇಂಟಿಗ್ರೇಷನ್ ಆಫ್ p ಪ್ಲಸ್ ಇಲ್ಲಿ ಅಂದ್ರೆ ನಮಗೆ ಮೈನಸ್ 2 ಡಿವೈಡ್ ಬೈ x. ಓಕೆ, ಮೈನಸ್ 2 ಡಿವೈಡ್ ಬೈ x ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ e ಟು ದಿ ಪವರ್ ಮೈನಸ್ 2 ಹಿಂಗೆ ಬರ್ಕೊಳ್ತೀನಿ. 1 by x ನ ಇಂಟಿಗ್ರೇಟ್ ಮಾಡಿದ್ರೆ log x ಬರುತ್ತೆ, log x ಬರ್ಕೊಳ್ಳಿ. Okay, so this we can write it as e to the power log of x to the power minus 2. That is log of x to the power minus 2 ಬರುತ್ತೆ ನೋಡಿ. ಸೆಕೆಂಡ್ ಓಕೆ x to the power minus 2 ಬರುತ್ತೆ. ಇದೆಲ್ಲ ಇಲ್ಲಿ x to the power minus 2. ಓಕೆ, ಈ ಮತ್ತೆ log ಕ್ಯಾನ್ಸಲ್ ಮಾಡ್ಕೊಳ್ಳಿ. ಈ ಮತ್ತೆ log ಏನು ಮಾಡ್ಕೊಳ್ಳಿ, ಕ್ಯಾನ್ಸಲ್ ಮಾಡಿ. ಸೊ ವಾಟ್ ಯು ಲೆಫ್ಟ್ ವಿತ್ x to the power minus 2 ಅಂದ್ರೆ ನಮ್ಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ x ಸ್ಕ್ವೇರ್ ಬಂತು. ಇದನ್ನ ಜನರಲ್ ಸೊಲ್ಯೂಷನ್ ಅಲ್ಲಿ ಹಾಕೋಣ. ಸೊ ಜನರಲ್ ಸೊಲ್ಯೂಷನ್ ದಟ್ ಈಸ್ ಈಕ್ವಲ್ ಟು ಓಕೆ ಜನರಲ್ ಸೊಲ್ಯೂಷನ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ನಮಗೆ y ಇಂಟು ಓಕೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಓಕೆ q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ವಿತ್ ರೆಸ್ಪೆಕ್ಟ್ ಟು x ಪ್ಲಸ್ c. y ಪ್ಲಸ್ ಇಲ್ಲಿ ಅಂದ್ರೆ y ಅಂತ ಹೆಂಗೆ ಹೊರಟ್ಬಿಡಿ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದ್ರೆ 1 by x ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು q ಪ್ಲಸ್ ಇಲ್ಲಿ ಅಂದ್ರೆ ನಮಗೆ q ಪ್ಲಸ್ ಇಲ್ಲಿ ನಮಗೆ x ಸ್ಕ್ವೇರ್ cos x ಇದೆ, x ಸ್ಕ್ವೇರ್ cos x ಬರ್ಕೊಳ್ಳಿ. ನೆಕ್ಸ್ಟ್ ಇಂಟಿಗ್ರೇಟಿಂಗ್ ನಮಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ 1 by x ಸ್ಕ್ವೇರ್ ಬರ್ಕೊಳ್ಳಿ. ಓಕೆ dx ಪ್ಲಸ್ c. ನಾವು x ಸ್ಕ್ವೇರ್ ಕ್ಯಾನ್ಸಲ್ ಮಾಡಿ ವಾಟ್ ಯು ಲೆಫ್ಟ್ ವಿತ್ 1 ಡಿವೈಡೆಡ್ y ಡಿವೈಡೆಡ್ ಬೈ x ಸ್ಕ್ವೇರ್ ರೈಟ್ ಆಸ್ ಇಟ್ ಈಸ್. cos x ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ sin x ಬರುತ್ತೆ, sin x ಬರ್ಕೊಳ್ಳಿ ಪ್ಲಸ್ c. ಓಕೆ, ಈ x ಸ್ಕ್ವೇರ್ ಇಲ್ಲಿ ಮಲ್ಟಿಪ್ಲೈ ಮಾಡಿ. x ಸ್ಕ್ವೇರ್ ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ y ದಟ್ ಈಸ್ ಈಕ್ವಲ್ ಟು x ಸ್ಕ್ವೇರ್ sin x ಓಕೆ ಪ್ಲಸ್ c x ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ವಿಚ್ ಆಪ್ಷನ್ ನೋಡಿ, ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನಮಗೆ, ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂದ್ರೆ ದಟ್ ಈಸ್ ಆಪ್ಷನ್ ವಿಚ್ ಆಪ್ಷನ್ x ಸ್ಕ್ವೇರ್ sin x ಪ್ಲಸ್ ಆಪ್ಷನ್ ಡಿ ನೋಡಿ y ದಟ್ ಈಸ್ ಈಕ್ವಲ್ x ಸ್ಕ್ವೇರ್ sin ಪ್ಲಸ್ c x ಸ್ಕ್ವೇರ್. ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಈ ಕ್ವಶನ್ ನಂಬರ್ 37 ಸಾಲ್ವ್ ಮಾಡಿ. ಕ್ವಶನ್ ನಂಬರ್ 37 ಏನು ಕೊಟ್ಟಿದ್ದಾರೆ, ಸೊ dy by dx ಪ್ಲಸ್ y by x ಓಕೆ ದಟ್ ಈಸ್ ಈಕ್ವಲ್ ಟು x ಸ್ಕ್ವೇರ್ ಇಷ್ಟು ಕೊಟ್ಟಿದ್ದಾರೆ. ಹೌದಾ, ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡು ಸಾಲ್ವ್ ಮಾಡಿ. ಇದನ್ನ ಯಾವ ಫಾರ್ಮೆಟ್ ಇದೆ ಅಂದ್ರೆ ಸೊ ನೋಡಿ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ನಮಗೆ ಸೊ dy by dx ಓಕೆ ಸೊ dy by dx ಪ್ಲಸ್ py ಓಕೆ py ದಟ್ ಈಸ್ ಈಕ್ವಲ್ ಟು x ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು q. ಈ ಫಾರ್ಮೆಟ್ ಇದೆ ನೋಡಿ.
ಇದನ್ನ ಸಾಲ್ವ್ ಮಾಡೋಣ. ಓಕೆ, ಸೊ y ಇನ್ ಟರ್ಮ್ಸ್ ಆಫ್ y ವರ್ಕ್ ಮಾಡೋಣ, ಆಮೇಲೆ 2y2 ಮೈನಸ್ y1 ಏನು ಬರುತ್ತೆ ಕಂಡುಹಿಡಿಯೋಣ. ಓಕೆ, ನಾವು ಜಸ್ಟ್ ಇದನ್ನ ಕಂಪೇರ್ ಮಾಡ್ಕೊಳ್ಳಿ. ನಾವು ಇದನ್ನ ಕಂಪೇರ್ ಮಾಡಿದ್ರೆ ನಮಗೆ p ವ್ಯಾಲ್ಯೂ ದಟ್ ಇಸ್ ಈಕ್ವಲ್ ಏನಿದೆ 1/x ಇದೆ, ಮತ್ತೆ q ವ್ಯಾಲ್ಯೂ ದಟ್ ಇಸ್ ಈಕ್ವಲ್ ಏನಿದೆ x ಸ್ಕ್ವೇರ್ ಇದೆ. ಹೌದಾ? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಹಿಡಿಯೋಣ. ಫಸ್ಟ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಇಸ್ ಈಕ್ವಲ್ ಟು e ಟು ದಿ ಪವರ್ ಇಂಟಿಗ್ರೇಷನ್ ಆಫ್ 1/x. ಓಕೆ, ವಿತ್ ರೆಸ್ಪೆಕ್ಟ್ ಟು x ದಟ್ ಇಸ್ ಈಕ್ವಲ್ ಟು e ಟು ದಿ ಪವರ್ x ಅಂದ್ರೆ log x ಬರುತ್ತೆ. log x e ಮತ್ತೆ log ಕ್ಯಾನ್ಸಲ್ ಮಾಡಿ x ಬರುತ್ತೆ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ x ಬಂತು. ಅದೇ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಜನರಲ್ ಸೊಲ್ಯೂಷನ್ ನಮ್ಗೆ ಏನು ಬರುತ್ತೆ? ಜನರಲ್ ಸೊಲ್ಯೂಷನ್ ದಟ್ ಇಸ್ ಈಕ್ವಲ್ ಟು y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್, ಓಕೆ, ವಿತ್ ರೆಸ್ಪೆಕ್ಟ್ ಟು x ಪ್ಲಸ್ c. ಓಕೆ, ಸೊ ನಾವು ಯು ಜಸ್ಟ್ ಸಿ ಹಿಯರ್, ನಮಗೆ ಇದು ಪ್ರೀವಿಯಸ್ ಅಲ್ಲಿ ಈಗ ಜಸ್ಟ್ ನಾವು ಮಾಡಿವಿ ನೋಡಿ ಇಂದು dy by dx. ಈಗ ಎಲ್ಲ ಇದೆ ನೋಡಿ, ಇಲ್ಲೇ ಮಾಡಿವಿ, ಸೇಮ್ ಬಂತು ನೋಡಿ, ಇಲ್ಲಿ ಇದೆ. ಸೊ ಇಲ್ಲಿದೆ ನೋಡಿ, ಬಟ್ ಇಲ್ಲಿ 2 ಇದೆ, ಬಟ್ ಅಲ್ಲಿ ಬರೀ 1 ಇದೆ. ಓಕೆ, ಮಾಡೋಂತಟ್ರಿ ಇದು ಹೊಸ ಮತ್ತೆ. ಓಕೆ, ನಾವು ಸೊ ಜಸ್ಟ್ ಆ ಥರ ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಬಟ್ ಇದು ಮಾಡಿ ನೋಡಿ, ದಿಸ್ ಎಕ್ಸ್ ಬಂತ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ y ಇಂಟು ಎಕ್ಸ್. ಓಕೆ, y ಇಂಟು ಎಕ್ಸ್ ದಟ್ ಈಸ್ ಈಕ್ವಲ್ ಟು ಕ್ಯೂ ಪ್ಲಸ್ ಇಲ್ಲಿಂದ ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್ ಬರ್ಕೊಳ್ಳಿ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಎಕ್ಸ್ ಇದೆ, ಎಕ್ಸ್ ಬರ್ಕೊಳ್ಳಿ. ಸೊ ಡಿ ಎಕ್ಸ್ ಪ್ಲಸ್ ಸಿ ರೈಟ್ ಆಸ್ ಇಟ್ ಈಸ್. ದಟ್ ಈಸ್ ಯು ಜಸ್ಟ್ ಸಿ ಹಿಯರ್. ಸೊ y ಇಂಟು ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್, ದಟ್ ಈಸ್ ಈಕ್ವಲ್ ಟು ಎಕ್ಸ್. ಯಾಕೆ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಮಾಡಿದ್ರೆ ಎಕ್ಸ್ ಕ್ಯೂಬ್ ಆಗುತ್ತೆ. ಓಕೆ, ಎಕ್ಸ್ ಕ್ಯೂಬ್ ಆಗುತ್ತೆ ನೋಡಿ, ಎಕ್ಸ್ ಕ್ಯೂಬ್ ಆಗುತ್ತೆ. ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಡೈರೆಕ್ಟ್ ಮಾಡ್ತಿದ್ದೀನಿ ನಾನು, ಬೇಕಾದ್ರೆ ಇಲ್ಲ ಬತ್ತಡ್ರಿ ಮಾಡೋಣ. ನೆಕ್ಸ್ಟ್ ಎಕ್ಸ್ ಕ್ಯೂಬ್ನ ಇಂಟಿಗ್ರೇಟ್ ಮಾಡ್ಕೊಳ್ಳಿ ಪ್ಲಸ್ ಸಿ. ಅವಾಗ ಏನಾಗುತ್ತೆ? ವೈ ಎಕ್ಸ್ ಯು ರೈಟ್ ಆಸ್ ಇಟ್ ಈಸ್, ಎಕ್ಸ್ ಕ್ಯೂಬ್ನ ಇಂಟು ಎಕ್ಸ್ ಟು ದಿ ಪವರ್ 4 ಡಿವೈಡ್ ಬೈ 4. ಓಕೆ, ಪ್ಲಸ್ ಸಿ ಬರ್ತದೆ. ಓಕೆ, ನಾವು ಯು ಜಸ್ಟ್ ಸಿ. ಓಕೆ, ಸೊ ನಾವು ಹಿಯರ್ ಈ ಎಕ್ಸಿಂದ ಡಿವೈಡ್ ಮಾಡಿ, ಎಕ್ಸಿಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ನಮಗೆ? ವೈ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ 4 ಡಿವೈಡೆಡ್ ಬೈ 4x. ಓಕೆ, ಪ್ಲಸ್ ಸಿ ಡಿವೈಡೆಡ್ ಬೈ ಎಕ್ಸ್. ಇಷ್ಟು ಬಂತು ನೋಡಿ. ಓಕೆ, ಈಗ ನಾವೇನು ಮಾಡೋಣ ಅಂದರೆ ಎಲ್ಲೆಲ್ಲಿ ಎಕ್ಸ್ ಇದೆ, ಓಕೆ, ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡೋಣ. y(2) ಮತ್ತು y(1) ಕಂಡುಹಿಡಿಯಬೇಕು. ಓಕೆ, y(2) ಮತ್ತು y(1) ಕಂಡುಹಿಡಿಯಬೇಕು. ದಟ್ ಈಸ್ y(2) ಇಸ್ ನಥಿಂಗ್ ಬಟ್ x is equal to 2. x is equal to 2 ಆಗಿ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿ. ಅಂದರೆ x is equal to y(2) is nothing but x is equal to 2 ಅಂತ. ಎಲ್ಲೆಲ್ಲಿ x ಇದೆ ಅಲ್ಲಿ 2 ಸಬ್ಸ್ಟಿಟ್ಯೂಟ್. ಅವಾಗ ಏನಾಗುತ್ತೆ? ದಿಸ್ ವಿಲ್ ಬಿಕಮ್ ವಾಟ್? 2 ಟು ದಿ ಪವರ್ 4. 1x ಕ್ಯಾನ್ಸಲ್ ಮಾಡೋಕ್ಕಿತ್ತಲ್ಲ. ಓಕೆ, 1x ಕ್ಯಾನ್ಸಲ್. ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡು ಬರ್ಕೊಂಡು ಅಂತ ಇಲ್ಲ, ಸಿಂಪ್ಲಿಫೈ ಮಾಡ್ಕೊಂಡು ಬರ್ಕೊಂಡು ನೆಕ್ಸ್ಟ್ ಮಾಡೋಣಂತೆ. ಓಕೆ, ನಾವು 1x ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ y ದಟ್ ಈಸ್ ಈಕ್ವಲ್ ಏನಾಗುತ್ತೆ? x ಟು ದಿ ಪವರ್ 3 ಡಿವೈಡೆಡ್ ಬೈ 4 ಪ್ಲಸ್ c ಡಿವೈಡೆಡ್ ಬೈ x. ಎಲ್ಲೆಲ್ಲಿ ಎಕ್ಸ್ ಅಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿ. ಅವಾಗ ಏನಾಗುತ್ತೆ? y ದಟ್ ಈಸ್ ಈಕ್ವಲ್ ಟು 2 ಟು ದಿ ಪವರ್ 3 ಡಿವೈಡೆಡ್ ಬೈ 4 ಪ್ಲಸ್ c ಡಿವೈಡೆಡ್ ಬೈ 2 ನೋಡಿ. ಓಕೆ, ನಾವು ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ? ದಟ್ ಈಸ್ y(2) ಇದು y(2) ಆ್ಯಕ್ಚುಲಾಗಿ y(2) ಇದು ಎಲ್ಲೆಲ್ಲಿ ಎಕ್ಸ್ ಇದೆ 2 ಅಂದರೆ y(2) ಅಂತ ಬರ್ಕೊಳ್ಳಿ ಬೇಕಾದ್ರೆ. y(2) ಇದನ್ನು ಸರಿಯಾಗಿ ಬರ್ಕೊಳ್ತಾರೆ. ದಟ್ ಈಸ್ y(2) ಅಂತ, y(2) ಇಷ್ಟು. ಸೊ ದಟ್ ಈಸ್ ಈಕ್ವಲ್ ಟು ನೋಡಿ, ಇಲ್ಲಿ ಇಟ್ ಈಸ್ 2 ಕ್ಯೂಬ್ ಅಂದರೆ 8 ಆಗುತ್ತೆ. 4 1 4 2 ಪ್ಲಸ್ ಸಿ ಬೈ 2 ಬಂತು ನಮಗೆ. ಓಕೆ, 2 ಪ್ಲಸ್ ಸಿ ಬೈ 2 ಇಷ್ಟು ಬಂತು ನೋಡಿ. ಓಕೆ, ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋಣ ನೋಡಿ. ಇದು ನೋಡಿ, ಸಿ ಬೈ 2 ಅನ್ನೋದು ಕಾನ್ಸ್ಟೆಂಟೇ. ಕಾನ್ಸ್ಟೆಂಟ್ ಆ್ಯಡ್ ಮಾಡಿದ್ರೆ ವಾಪಸ್ ಕಾನ್ಸ್ಟೆಂಟೇ ಬರ್ತಾವೆ. ಕಾನ್ಸ್ಟೆಂಟ್ ಬರ್ಕೊಳ್ಳಿ. ಅಂದರೆ y(2) ಅಂದರೆ ಸಿ ಬಂತು. ನೆಕ್ಸ್ಟ್ y(1) ಕಂಡಿಡೋಣ. y(1) ದಟ್ ಈಸ್ ಈಕ್ವಲ್ ಟು ಅಂದರೆ ಎಲ್ಲೆಲ್ಲಿ ಎಕ್ಸ್ ಇದೆಲ್ಲ 1 ಸಬ್ಸ್ಟಿಟ್ಯೂಟ್ ಮಾಡಿ. ಇದರಲ್ಲಿ ಇಕ್ವೇಷನ್ 1 ಅಲ್ಲಿ ಅಂದರೆ 1 ಕ್ಯೂಬ್ ಡಿವೈಡೆಡ್ ಬೈ 4. ಓಕೆ, ಪ್ಲಸ್ ಸಿ ಡಿವೈಡೆಡ್ ಬೈ 1. ಸೊ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ? ದಟ್ ಈಸ್ 1/4. ಓಕೆ, ಪ್ಲಸ್ ಇದು ಸಿ ಅಂತ ಅಂದ್ಕೊಳ್ಳಿ. 1/4 ಪ್ಲಸ್ ಅಂದರೆ 1/4 ಅದೇ ಕಾನ್ಸ್ಟೆಂಟ್ ಆಗುತ್ತೆ ನೋಡಿ. ಮತ್ತೆ ನೋಡಿ, ಸೊ ದಿಸ್ 2 ಟೈಮ್ಸ್ ಆಫ್ y2. ಓಕೆ, 2 ಟೈಮ್ಸ್ ಆಫ್ y2 ಮೈನಸ್ y1. ಬೇಕಾದ್ರೆ ಇಲ್ಲಿ ಮಾಡ್ತೀವಿ ನೋಡಿ, 2 ಟೈಮ್ಸ್ ಆಫ್ y2 ಮೈನಸ್ y1. ಓಕೆ, ಸೊ ನಾವು ಜಸ್ಟ್ ಇದು ನೋಡಿ, 2 ಟೈಮ್ಸ್ ಆಫ್ y2 ಅಂದರೆ ಏನು ಬರುತ್ತೆ? 2 ಪ್ಲಸ್ ಸಿ. ಹೌದಾ? ದಟ್ ಈಸ್ 2 ಪ್ಲಸ್ ಸಿ ಮೈನಸ್ ಆಫ್ y1 ಅಂದರೆ ಏನಿದೆ ನಮಗೆ? 1/4 ಪ್ಲಸ್ ಸಿ. ಇದನ್ನು ಫರ್ದರ್ ಇಲ್ಲಿ ಸಿಂಪ್ಲಿ 2 2 ಎಷ್ಟಾಗುತ್ತೆ? 4 ಆಗುತ್ತೆ. ಓಕೆ, ನಾವು ಪ್ಲಸ್ ನೋಡಿ. ಓಕೆ, ಇಲ್ಲಿ ಪ್ಲಸ್ 2c ಆಗುತ್ತೆ. ಹೌದಾ? ಓಕೆ, ಪ್ಲಸ್ 2c ಆಗುತ್ತೆ. 2c ಬರ್ಕೊಳ್ಳಿ. ಮೈನಸ್ 1/4. ಓಕೆ, ಪ್ಲಸ್ ಸಿ ಆಗುತ್ತೆ ನೋಡಿ. ಇಲ್ಲಿ ನೋಡಿ, ಯು ಜಸ್ಟ್ ಸಿ ಹಿಯರ್, ಇದನ್ನು ಕಾನ್ಸ್ಟೆಂಟಲ್ಲಿ ಕಾನ್ಸ್ಟೆಂಟ್ ತೆಗೆದ್ರೆ ಕಾನ್ಸ್ಟೆಂಟ್ ಆಗುತ್ತೆ. ಹೌದಾ? ಸೊ 2 ಇಂಟು ಸಿ ಮಾಡಿದ್ರೆ ಕಾನ್ಸ್ಟೆಂಟ್. ಹೌದಾ? ಸೊ ದಟ್ ಈಸ್ 4 ಮೈನಸ್ 1/4. ಸೊ 2. ಓಕೆ, ಇದು ಮೈನಸ್ ಸಿ ಆಗಬೇಕಿತ್ತು.
ಮೈನಸ್ ಇಂದ ಮಲ್ಟಿಪಲ್ ಮೈನಸ್ ಸಿ ಆಗಬೇಕಿತ್ತು, ಹೌದಾ? ಮೈನಸ್ ಸಿ, ಇದು ಮೈನಸ್ 2 ಇಂಟು ಸಿ ಮಾಡಿದ್ರೆ ಕಾನ್ಸ್ಟೆಂಟ್ ಹೌದಾ? ಕಾನ್ಸ್ಟೆಂಟ್ ಮೈನಸ್ ಕಾನ್ಸ್ಟೆಂಟ್ ಮಾಡ್ಬಿಟ್ಟು ನಮ್ಗೆ ಏನು ಬರುತ್ತೆ ವಾಪಸ್? ನಮ್ಗೆ ಏನು ಬರುತ್ತೆ? 0 ಬಂದ್ಬಿಡ್ತದೆ. ಓಕೆ, ಸೊ ದಿಸ್ ಇಲ್ಲಿ ಅಂದ್ರೆ 1 ಇರುತ್ತೆ. 4 4 16 ಆಗುತ್ತೆ. 16 ಮೈನಸ್ ಅಂದರೆ 15 ಡಿವೈಡೆಡ್ ಬೈ 4 ಆಗುತ್ತೆ. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ವಿಚ್ ಆಫ್ 15 ಡಿವೈಡ್ ಬೈ 4? ಆಪ್ಷನ್ ಸಿ ನೋಡಿ. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿಲ್ ಗೋ. ಲೆಂತಿ ಅನಿಸ್ತಿದೆ ಕ್ವಶನ್, ಬಟ್ ಹಿಂಗೆ ಮಾಡೋದು ಮತ್ತೆ ಹಿಂಗ್ಬಿಟ್ಟು ಮತ್ತೆ ಬೇರೆ ಮಾಡೋಕ್ಕಾಗಲ್ಲ. ಓಕೆ, ಇಷ್ಟು ಇದಾಯ್ತಾ? ಇಷ್ಟು ಬರ್ಕೊಳ್ಳಿ. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 38 ಸಾಲ್ವ್ ಮಾಡಿ. ಕ್ವಶನ್ ನಂಬರ್ 38 ಏನು ಕೊಟ್ಟಿದ್ದಾರೆ ಅಂದರೆ, okay, y of x that is equal to y of x be the solution of the differential equation. Okay, x log x divided by, okay, x log x into dy by dx plus y that is equal to 2x log x. y of e ಏನು ಬರುತ್ತೆ ಕಂಡಿಡಿ ಅಂತ. ಓಕೆ, ಇದನ್ನ ಏನು ಮಾಡೋಣ? ಓಕೆ, ಇದನ್ನು ಏನು ಮಾಡೋಣ ಮತ್ತೆ dy by dx. ಓಕೆ, ಇದು ದಿಸ್ ವಿ ಶುಡ್ ರೈಟ್ ಇನ್ ದ ಫಾರ್ಮ್ ಆಫ್ dy by dx. ಸೊ dy by dx plus py that is equal to ಕೀ ಫಾರ್ಮ್, ಯು ಫಾರ್ಮೆಟಲ್ಲಿ ಬರ್ಕೊಳ್ಳೋಣ. ಓಕೆ, ಈ ಫಾರ್ಮೆಟಲ್ಲಿ ಬರ್ಕೊ. ಇಲ್ಲಿ ನೋಡಿ x log x ಐತಾ, ಇಲ್ಲಿ ಎಕ್ಸ್ ಲಾಗ್ ಎಕ್ಸ್ ಇಂದ ಡಿವೈಡ್ ಮಾಡ್ಕೊಂಡು ಎಲ್ಲ ಕಡೆ ಇಲ್ಲಿ ಎಕ್ಸ್ ಲಾಗ್ ಎಕ್ಸ್ ಇಂದ ಡಿವೈಡ್ ಮಾಡ್ಕೊಳ್ಳಿ. ಓಕೆ, ಸೊ ಹಿಯರ್ ಇಲ್ಲಿ ಆಲ್ಸೋ ಎಕ್ಸ್ ಲಾಗ್ ಎಕ್ಸ್ ಇಂದ ಡಿವೈಡ್ ಮಾಡ್ಕೊಳ್ಳಿ, ಇಲ್ಲಿನೂ ಎಕ್ಸ್ ಲಾಗ್ ಎಕ್ಸ್ ಇಂದ ಡಿವೈಡ್ ಮಾಡ್ಕೊಳ್ಳಿ. ನಮ್ಗೆ ಏನು ಬರ್ತದೆ ನೋಡಿ ಹೊಸ ಈಕ್ವೇಷನ್? ನಮಗೆ ಏನು ಬರುತ್ತೆ? dy by dx. ಓಕೆ, dy by dx ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಲಾಗ್ ಎಕ್ಸ್. ಓಕೆ, y. ಓಕೆ, ದಟ್ ಈಸ್ ಈಕ್ವಲ್ ಟು, ಓಕೆ, ಸೊ ನಾವು ಇಲ್ಲಿ ಏನಾಗುತ್ತೆ? ಇಲ್ಲಿ ಎಕ್ಸ್ ಲಾಗ್ ಎಕ್ಸ್ ಲಾಗ್ ಎಕ್ಸ್ ಕ್ಯಾನ್ಸಲ್, ಇಲ್ಲಿ 2 ಉಳಿಯುತ್ತೆ, 2 ಬರ್ಕೊಳ್ಳಿ. ಓಕೆ, ನಾವು ಯು ಜಸ್ಟ್ ಸಿ ನಮಗೆ ಪಿ ಪ್ಲಸ್ ಅಲ್ಲಿ ಏನು ಪಿ ಪ್ಲಸ್ ನಮಗೆ ಏನಿತ್ತು? 1 ಡಿವೈಡೆಡ್ ಬೈ ಎಕ್ಸ್ ಲಾಗ್ ಎಕ್ಸ್ ಬಂತು, ಹೌದಾ? ಕ್ಯೂ ಪ್ಲಸ್ ಅಲ್ಲಿ ಏನು ಬಂತು? 2 ಬಂತು. ಓಕೆ, ಫಸ್ಟ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡಿಡಿ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಇಸ್ ಈಕ್ವಲ್ ಟು ಇ ಟು ದಿ ಪವರ್ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಲಾಗ್ ಎಕ್ಸ್. ಇದು ನೋಡಿ, ಇದನ್ನ ಮಾಡಿದೀವಿ ಅವಾಗಲೇ. ಇದನ್ನ ಮಾಡಿದ್ರೆ ನಮ್ಗೆ ಏನು ಬರುತ್ತೆ? ನಮಗೆ ಇ ಟು ದಿ ಪವರ್ ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ ಎಕ್ಸ್ ಲಾಗ್ ಎಕ್ಸ್ ಅಂದ್ರೆ ಲಾಗ್ ಆಫ್ ಲಾಗ್ ಎಕ್ಸ್ ಬರುತ್ತೆ. ಇದು ಗೊತ್ತಿರಬೇಕು. ಇದು ನಾನು ಅವಾಗಲೇ ಮಾಡಿದ್ರೆ ಅದಕ್ಕೋಸ್ಕರ ಡೈರೆಕ್ಟ್ ಮಾಡ್ತೀನಿ. ಈ ಮತ್ತೆ ಲಾಗ್ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಈ ಮತ್ತೆ ಲಾಗ್ ಕ್ಯಾನ್ಸಲ್ ಮಾಡಿದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಇಸ್ ಈಕ್ವಲ್ ಟು ಏನು ಬಂತು ನಮಗೆ? ದಟ್ ಈಸ್ ಲಾಗ್ ಎಕ್ಸ್ ಬರುತ್ತೆ. ಓಕೆ, ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ ಎಕ್ಸ್ ಇಂಟು ಲಾಗ್ ಎಕ್ಸ್ ಮಾಡಿದ್ರೆ ಏನು ಬರುತ್ತೆ? ಲಾಗ್ ಎಕ್ಸ್ ಬರುತ್ತೆ. ಓಕೆ, ಸೊ ಲಾಗ್ ಎಕ್ಸ್ ಬರುತ್ತೆ. ಓಕೆ, ನಾವು ಅದು ನಮ್ಗೆ ಈ ಮತ್ತೆ ಲಾಗ್ ಆಫ್ ಲಾಗ್ ಎಕ್ಸ್ ಬರುತ್ತೆ. ಈ ಮತ್ತೆ ಲಾಗ್ ಕ್ಯಾನ್ಸಲ್ ಮಾಡಿ ಲಾಗ್ ಎಕ್ಸ್ ಬರುತ್ತೆ. ಅದನ್ನ ಇದರಲ್ಲಿ ಜನರಲ್ ಸೊಲ್ಯೂಷನ್ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ಜನರಲ್ ಸೊಲ್ಯೂಷನ್ ದಟ್ ಇಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ? ದಟ್ ಈಸ್ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ that is equal to y into integrating factor that is equal to y into integrating factor that is equal to ನಮಗೆ integration of q into integrating factor. Okay, with respect to x plus c ನೋಡಿ ಇಷ್ಟು ಬರುತ್ತೆ. ನಾವು y you write as it is, integrating factor ಅಂದ್ರೆ log x ಬಂದ್ರೆ log x ಬರ್ಕೊಳ್ಳಿ. that is equal to q plus l and q plus l 2 ಇದೆ, 2 ಬರ್ಕೊಳ್ಳಿ. integration of 2 with respect to ಇದು log x ಹೆಂಗಿದ್ದಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ c write as it is. ನೋಡಿ, ಮತ್ತೆ ಇದು ಯು ಇಂಟು ವಿ ಫಾರ್ಮೆಟ್ಲಿ ಬಂತು. ಅದಕ್ಕೆ ಲಾಗ್ ಎಕ್ಸ್ನ ಇಂಟಿಗ್ರೇಟ್ ಮಾಡೋಕೆ ಈಗ ನಾವು. ಓಕೆ, ಸ್ವಲ್ಪ ಇದು ಲೆಂತಿ ಆಗ್ಬೋದು ಈಗ ವೈ ಬಿಕಾಸ್ ಇದು ಸೊಲ್ಯೂಷನ್ ಮಾಡೋದು ಸ್ವಲ್ಪ ಲೆಂತಿನೇ ಆಗುತ್ತೆ. ವೈ ಬಿಕಾಸ್ ನೋಡಿ, ಬಟ್ ಅಲ್ಲಿ ನಾವು ಭಾಳಷ್ಟು ಕ್ವಶನ್ ಮಾಡಿದ್ವಿ. ಅಲ್ಲಿ ಏನು ಮಾಡಬೇಕು? ಆರ್ಡರ್ ಮತ್ತು ಡಿಗ್ರಿಯಲ್ಲಿ ಸ್ವಲ್ಪ ತಲ್ಲ ಆಯ್ತು, ಬಟ್ ಈ ಜನರಲ್ ಸೊಲ್ಯೂಷನ್ ಅಂತ ಕಂಡುಹಿಡಿಯೋಕಂತ ಬಂದಾಗ ಸ್ವಲ್ಪ ಲೆಂತಿನೇ ಆಗುತ್ತೆ ಈ ಕ್ವಶನ್ಸ್. ಓಕೆ, ನಾವು ಸಿ ಇಷ್ಟು ಬಂತ. ಇಷ್ಟು ಬಂದಾಗ ನೆಕ್ಸ್ಟ್ ಏನು ಮಾಡಿದ್ರೆ ಇದನ್ನು ಸಿಂಪ್ಲಿಫೈ ಮಾಡೋಡಿ. ದಟ್ ಈಸ್ ವೈ ಲಾಗ್ ಎಕ್ಸ್ ಐ ವಿಲ್ ರೈಟ್ ಆಸ್ ಇಟ್ ಈಸ್. ಓಕೆ, ಇದು 2 ಅನ್ನೋದು ಹೆಂಗೆ ಉಂಟು? ಇದು ಲಾಗ್ ಎಕ್ಸ್, ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ಅಂದ್ರೆ ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ಅಂದ್ರೆ ಲಾಗ್ ಎಕ್ಸ್. ಓಕೆ, ಇಂಟು 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪ್ಲಸ್ ಸಿ. ಇದು ನೋಡಿ, ಇದು ಲಾಗ್ ಎಕ್ಸ್ ಇಂಟು 1 ಇದು ಇಂಟಿಗ್ರೇಷನ್ ಮಾಡಿರ್ತಾರೆ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಯು, ದಿಸ್ ಆಸ್ ವಿ. ಇದನ್ನ ಇಂಟಿಗ್ರೇಟ್ ಮಾಡಿ ಯು ಇಂಟು ವಿ ಫಾರ್ಮೆಟ್ಲಿ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಓಕೆ, ನಾವು ಜಸ್ಟ್ ಸಿ ವೈ ಲಾಗ್ ಎಕ್ಸ್ ವಿ ವಿಲ್ ರೈಟ್ ಆಸ್ ಇಟ್ ಇಸ್. ವೈ ಲಾಗ್ ಎಕ್ಸ್ 2 ಅನ್ನೋದು ಹೆಂಗೆ ಉಂಟು? ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡಿ. ನೋಡಿ, ಯು ಶುಡ್ ರೈಟ್ ಆಸ್ ಇಟ್ ಈಸ್. ಓಕೆ, ನೆಕ್ಸ್ಟ್ ವಿನ ಇಂಟಿಗ್ರೇಟ್ ಮಾಡಿ. ಇಂಟಿಗ್ರೇಷನ್ ಆಫ್ 1 ಅಂದ್ರೆ ಏನು ಬರುತ್ತೆ? ವಿನ ಇಂಟಿಗ್ರೇಷನ್ ಆಫ್ 1 ಅಂದ್ರೆ ಎಕ್ಸ್ ಬರುತ್ತೆ, ಎಕ್ಸ್ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ನೆಕ್ಸ್ಟ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್. ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಅಂದ್ರೆ 1 ಬೈ ಎಕ್ಸ್ ಬರುತ್ತೆ, 1 ಬೈ ಎಕ್ಸ್ ಬರ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ 1 ಬರುತ್ತೆ, ಎಕ್ಸ್ ಬರುತ್ತೆ, ಎಕ್ಸ್ ಬರ್ಕೊಳ್ಳಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ನೋಡಿ. ಓಕೆ, ಪ್ಲಸ್ ಸಿ. ಓಕೆ, ಎಕ್ಸ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ನಾವು ವೈ ಲಾಗ್ ಎಕ್ಸ್. ಓಕೆ, ವೈ ಲಾಗ್ ಎಕ್ಸ್. ಓಕೆ, ದಟ್ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಇಲ್ಲಿ ನೋಡಿ ಎಕ್ಸ್ ಲಾಗ್ ಎಕ್ಸ್ ಮೈನಸ್ ಆಫ್ ಇಲ್ಲಿ 1 ಉಳಿತು. ಇಂಟಿಗ್ರೇಷನ್ ಆಫ್ 1 ಅಂದ್ರೆ ಎಕ್ಸ್ ಬರುತ್ತೆ, ಎಕ್ಸ್ ಬರ್ಕೊಳ್ಳಿ ಪ್ಲಸ್ ಸಿ. ಓಕೆ, ಇಷ್ಟು ಬಂದ್ಮೇಲೆ ಸೊ ನಾವು ಐ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಸಿ. ಓಕೆ, ಈಗ ಸಿ ವ್ಯಾಲ್ಯೂ ಕಂಡುಹಿಡಿಯಬೇಕು. ಸಿ ವ್ಯಾಲ್ಯೂ ಕಂಡುಹಿಡಿಯಬೇಕಂದ್ರೆ ನೋಡಿ, ವೈ ಆಫ್ ಇ ಕಂಡುಹಿಡಿಯಬೇಕು. ವೈ ಆಫ್ ಇ ಅಂದ್ರೆ ಸಿ ವ್ಯಾಲ್ಯೂ ಕಂಡುಹಿಡಿದ್ಮೇಲೆ ವೈ ಆಫ್ ಇ ಬರುತ್ತೆ. ಓಕೆ, ಸೊ ಫಸ್ಟ್ ಸಿ ವ್ಯಾಲ್ಯೂ ಕಂಡುಹಿಡಿಯಬೇಕಂದ್ರೆ ನಾವು ಯು ಜಸ್ಟ್ ಸಿ
ಏನು ಮಾಡೋಣ, ಎಕ್ಸ್ ವ್ಯಾಲ್ಯೂ 1 ತೊಗೊಳ್ಳೋಣ. ಓಕೆ, ಎಕ್ಸ್ ವ್ಯಾಲ್ಯೂ 1 ತೊಗೊಂಡು ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಸಿ ವ್ಯಾಲ್ಯೂ ಏನು ಬರುತ್ತೆ ಚೆಕ್ ಮಾಡೋಣ. ಎಕ್ಸ್ ವ್ಯಾಲ್ಯೂ 1 ತೊಗೊಂಡು ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏನಿದೆ ನಮಗೆ ದಟ್ ಈಸ್ ಇಲ್ಲಿ ಮಾಡ್ತೀನಿ ನೋಡಿ. ಸೊ ಲೆಟ್ ಅಸ್ ಕನ್ಸಿಡರ್ ಆಸ್ ದಿಸ್ ಆಸ್ ಇಕ್ವೇಷನ್ 1. ಇದನ್ನ ಇಕ್ವೇಷನ್ 1 ತಗೊಳ್ಳಿ. ಎಕ್ಸ್ ವ್ಯಾಲ್ಯೂ ವಿಲ್ ಟೇಕ್ ಇಟ್ ಆಸ್ 1. ಓಕೆ, ಸೊ ವೈ ವ್ಯಾಲ್ಯೂ ಏನು ಬರುತ್ತೆ ನೋಡಿ, ವೈ ವ್ಯಾಲ್ಯೂ ಏನು ಬರುತ್ತೆ ಚೆಕ್ ಮಾಡ್ಕೊಂಡು ಫಸ್ಟ್ ಇದನ್ನು ಸ್ವಲ್ಪ ಸ್ಪೇಸ್ ತೊಗೊಂಡ್ಬಿಡ್ತೀನಿ. ಓಕೆ, ವೈ ವ್ಯಾಲ್ಯೂ ಏನು ಬರುತ್ತೆ ನಾವು ಇಲ್ಲಿ ನೋಡಿ, ಎಕ್ಸ್ ವ್ಯಾಲ್ಯೂ 1 ತೊಗೊಂಡಾಗ ಇದರಲ್ಲಿ ಎಕ್ಸ್ ವ್ಯಾಲ್ಯೂ 1 ಸಬ್ಸ್ಟಿಟ್ಯೂಟ್ ಮಾಡಿ. ಲಾಗ್ 1 ಅಂದರೆ 0 ಆಗುತ್ತೆ. 0 ಇಂಟು ಡಿ ವೈ ಬೈ ಎಕ್ಸ್ ಅಂದರೆ 0 ಬರುತ್ತೆ, 0 ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್, ಸೊ ವೈ ವ್ಯಾಲ್ಯೂ ರೈಟ್ ಆಸ್ ಇಟ್ ಈಸ್, ವೈ ರೈಟ್ ಆಸ್ ದಟ್ ಈಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ವ್ಯಾಲ್ಯೂ 1 ತೊಗೊಂಡಾಗ 0 ಇಂಟು ಎನಿಥಿಂಗ್ ಈಸ್ ನಮ್ಗೇನು ಬರುತ್ತೆ 0 ಬರ್ತದೆ. ಓಕೆ, 0 ಬರುತ್ತೆ. ವೈ ವ್ಯಾಲ್ಯೂ ಏನು ಬರುತ್ತೆ, ಎಕ್ಸ್ ವ್ಯಾಲ್ಯೂ 0 ತೊಗೊಂಡಾಗ ವೈ ವ್ಯಾಲ್ಯೂ ಏನು ಬರುತ್ತೆ 0 ಬರ್ತದೆ. ಎಕ್ಸ್ ವ್ಯಾಲ್ಯೂ 1 ತೊಗೊಂಡಾಗ ವೈ ವ್ಯಾಲ್ಯೂ ಏನು ಬರುತ್ತೆ ನಮಗೆ 0 ಬರುತ್ತೆ. ಇದು ಗೊತ್ತಿರಿ, ಅದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ಎಕ್ಸ್ ವ್ಯಾಲ್ಯೂ 0 ತೊಗೊಳ್ಳಿ. ಓಕೆ, ಸಾರಿ, ಎಕ್ಸ್ ವ್ಯಾಲ್ಯೂ 1 ತೊಗೊಂಡಾಗ ವೈ ವ್ಯಾಲ್ಯೂ 0 ಬಂತು. ಅದೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿ ವ್ಯಾಲ್ಯೂ ಕಂಡುಹಿಡಿಯೋಣ. ಓಕೆ, ಎಕ್ಸ್ ವ್ಯಾಲ್ಯೂ 0, ಎಕ್ಸ್ ವ್ಯಾಲ್ಯೂ 1, ಓಕೆ, ವೈ ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಇದರಲ್ಲಿ ಸಿ ವ್ಯಾಲ್ಯೂ ಕಂಡುಹಿಡಿಯೋಣ. ಸೊ ನಮ್ಗೆ ಏನು ಬರುತ್ತೆ ದಟ್ ಈಸ್ 0 ಇಂಟು ಎನಿಥಿಂಗ್ ಈಸ್ ನಮಗೆ 0 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಎಲ್ಲೆಲ್ಲಿ ಎಕ್ಸ್ ಇದ್ರಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 1 ಇಂಟು ಲಾಗ್ 1 ಅಂದರೆ 0 ಆಗುತ್ತೆ. ಓಕೆ, 0 ಇಂಟು 1 ಅಂದರೆ 0 ಬರುತ್ತೆ. 0 ಮೈನಸ್ ಆಫ್ ಇಲ್ಲಿ 1 ಇದೆ, 1 ಬರ್ಕೊಳ್ಳಿ, ಪ್ಲಸ್ ಸಿ. ಓಕೆ, ನಾವು ಜಸ್ಟ್ ಸಿ 2 ಇಂಟು -1 ಮಾಡಿದ್ರೆ ಏನಾಗುತ್ತೆ -2 ಬರುತ್ತೆ. -2 ಆ ಕಡೆ ತರಿಸಿದ್ರೆ +2 ಬರುತ್ತೆ, +2 ಬರ್ಕೊಳ್ಳಿ. ಅಂದರೆ ಸಿ ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ +2 1. ಈ ಬಂದಿರೋ ಸಿ ವ್ಯಾಲ್ಯೂ ಇಕ್ವೇಷನ್ 2 ಅಲ್ಲಿ ಇಕ್ವೇಷನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಷನ್ 1, ಈಕ್ವೇಷನ್ ಅಲ್ಲಿ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಅವಾಗ ಏನು ಬರುತ್ತೆ ನಮಗೆ ದಟ್ ಈಸ್ ಇಲ್ಲಿ ಸ್ವಲ್ಪ ಕೆಳಗೆ ಹೋಗೋಣ. that is y log x that is equal to 2x log x log x minus x. Okay, plus c. Okay, so c plus l and 2 ಬಂತು, 2 ಬರ್ಕೊಳ್ಳಿ. Okay, 2 ಬಂತು. Okay, now what they have asked is y of e ಏನು ಬರುತ್ತೆ ಅಂದರೆ x ವ್ಯಾಲ್ಯೂ e ಬಂದಾಗ, ಓಕೆ, x ವ್ಯಾಲ್ಯೂ e ತಗೊಂಡಾಗ y ವ್ಯಾಲ್ಯೂ ಏನು ಬರುತ್ತೆ ಕಂಡುಹಿಡಿ ಅಂತ ಹೇಳಿ. ಸೊ ಎಲ್ಲೆಲ್ಲಿ ಎಕ್ಸ್ ಇದೆ ಇಲ್ಲಿ ಇ ಸಬ್ಸ್ಟಿಟ್ಯೂಟ್ ಮಾಡಿ. ಲಾಗ್ ಇ 2 ಟೈಮ್ಸ್ ಆಫ್ ಇ ಇಂಟು ಲಾಗ್ ಇ. ಓಕೆ, ನೆಕ್ಸ್ಟ್ ಮೈನಸ್ ಆಫ್ ಇ ಪ್ಲಸ್ 2. ಓಕೆ, ನಾವು ಜಸ್ಟ್ ಲಾಗ್ ಇ ಅಂದರೆ ಗೊತ್ತಿರ್ಬೇಕು. ಲಾಗ್ ಇ ಇಸ್ ನಥಿಂಗ್ ಬಟ್ ನಮಗೆ 1 ಅಂತ ಅರ್ಥ. ಓಕೆ, ಇಲ್ಲಿ ಏನ್ರಿ ಇ ಇರುತ್ತೆ, ಲಾಗ್ ಇ ವಿತ್ ದ ಬೇಸ್ ಇ ಅಂದರೆ 1 ಅಂತ ಅರ್ಥ. ದಟ್ ಈಸ್ ಏನಾಗುತ್ತೆ ಲಾಗ್ ವೈ ಇಂಟು 1 ಅಂತ, ದಟ್ ಈಸ್ ಈಕ್ವಲ್ ಟು ಇಲ್ಲಿ ಏನಾಗುತ್ತೆ ನಮಗೆ ಇಲ್ಲಿ ಲಾಗ್ ಇ ಅಂದರೆ 1 ಆಗುತ್ತೆ. ಸೊ ಇ ಮೈನಸ್ ಇ ಅಂದರೆ ಇದು 0 ಆಗುತ್ತೆ, +2 ಅಂದರೆ ವೈ ಆಫ್, ಓಕೆ, y of ಇದು y into 1 that is y that is equal to ಏನು ಬಂತು 2 ಅಂತ. ಅಂದರೆ this is nothing but y is equal to 2 ಅಂದರೆ y of e that is equal to 2 ಅಂತ ಅರ್ಥ. that is y is x value e ಸಬ್ಸ್ಟಿಟ್ಯೂಟ್ ಮಾಡಿದಾಗ y value ಎಷ್ಟು ಬಂತು 2 ಅಂದರೆ y of e that is equal to 2 ಅಂತ ಅರ್ಥ. x value e ಸಬ್ಸ್ಟಿಟ್ಯೂಟ್ ಮಾಡಿದಾಗ y value ಎಷ್ಟು ಬಂತು ಅಂದರೆ y of e that is equal to 2. so which option is correct ನೋಡಿ, ಆಪ್ಷನ್ ಬಿ is the correct answer. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ರಿ. ಇದು ಸ್ವಲ್ಪ ಲೆಂತಿ ಅನಿಸ್ಬೋದು, ಬಟ್ ಕೇಳಿದ್ದಾರೆ, ಏನು ಮಾಡೋಕ್ಕಾಗಲ್ಲ, ಈ ಥರ ಕ್ವಶನ್ ಕೇಳಿದ್ದಾರೆ. ಓಕೆ, ನೀವು ಥಿಯರಿಯಲ್ಲಿ ಕ್ವಶನ್ಸ್ ಚೆನ್ನಾಗಿ ಮಾಡಿದರೆ ಈ ಥರ ಎಲ್ಲ ಕ್ವಶನ್ಸ್ ಮಾಡ್ತಿದ್ರಿ ಈಸಿಯಾಗಿ. ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ಇಷ್ಟು ಬರ್ಕೊಳ್ಳಿ ಫಸ್ಟ್. ಓಕೆ, ನೆಕ್ಸ್ಟ್ ಇದನ್ನು ಬರ್ಕೊಳ್ಳಿ. ಓಕೆ, ಇಷ್ಟು ಬರ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಕ್ವಶನ್. ಓಕೆ, ಈ ಕ್ವಶನ್ ನಂಬರ್ 39 ಸಾಲ್ವ್ ಮಾಡಿ. ಕ್ವಶನ್ ನಂಬರ್ 39 ಏನು ಕೊಟ್ಟಿದ್ರೆ, ಸೊ dy by dx that is equal to x plus y whole square ಅಂತ ಕೊಟ್ಟಿದೆ. ಓಕೆ, ಇದು x plus y whole square ಅಂತ ಕೊಟ್ಟಾಗ ಇಲ್ಲಿ ನೋಡಿ ಇದನ್ನ ನಮಗೆ ವೇರಿಯೇಬಲ್ ಸಪ್ರೇಟ್ ಮಾಡಕ್ಕೆ ಬರ್ತಾ ಚೆಕ್ ಮಾಡಿ. ವೇರಿಯೇಬಲ್ ಸಪ್ರೇಟ್ ಮಾಡಕ್ಕೆ ಬರಲ್ಲ. ನೆಕ್ಸ್ಟ್ ಮತ್ತೆ ಹೋಮೋಜಿನಿಯಸ್ ಅಂತ ಮಾಡಕ್ಕೆ ಬರಲ್ಲ. ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಮಾಡಕ್ಕೆ ಬರಲ್ಲ. ಸೊ ಈ ತರ ಸಿಚುವೇಶನ್ ಅಂತ ಬಂದಾಗ ಸೊ ನಾವು x plus y that is equal to we will take it as t. ಅವಾಗ ಏನು ಬರುತ್ತೆ ನೋಡಿ, ಸೊ ದಟ್ ದೆನ್ ಇಟ್ ವಿಲ್ ಬಿಕಮ್ dy by dx. ಓಕೆ, dy by dx that is equal to t square ಆಗುತ್ತೆ. ಓಕೆ, ಇದು ನೋಡಿ ದಿಸ್ dy by dx ಆಲ್ಸೋ ವಿ ಶುಡ್ ರೈಟ್ ಇನ್ ದ ಫಾರ್ಮ್ ಆಫ್ dy by dt. ಟಿ ಫಾರ್ಮ್ ಅಲ್ಲಿ ಬರೀಬೇಕು. ಅವಾಗ ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡೋಣ. x ಮಾಡಿದ್ರೆ ಏನಾಗುತ್ತೆ, ಇದು 1 ಆಗುತ್ತೆ. ದಿಸ್ ಇಸ್ dy by dt ಆಗುತ್ತೆ. ದಟ್ ಈಸ್ ಈಕ್ವಲ್ ಟು dt by dx ಆಗುತ್ತೆ ನೋಡಿ. ಓಕೆ, ನಾವು ಈ ಪ್ಲಸ್ ವೈನ್ ಹಾಕೊಳ್ತೇವೆ. ಯಾವಾಗ ಏನು ಬರುತ್ತೆ dy by dx that is equal to, ಓಕೆ, dy by dx that is equal to dt divided by dx minus 1 by dy by dx dt divided by ಅದನ್ನೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. dy by dx you can write as dt divided by dx minus 1 that is equal to t square.
ಈ -1 ಹಾಕಿ ನೋಡಿ ಅವಾಗ ಏನು ಬರುತ್ತೆ ನಮಗೆ dt ಡಿವೈಡೆಡ್ ಬೈ dx ದಟ್ ಈಸ್ ಈಕ್ವಲ್ ಟು ಟಿ ಸ್ಕ್ವೇರ್ ಪ್ಲಸ್ 1. ಓಕೆ ಇದು ನೋಡಿ ವೇರಿಯಬಲ್ ಸಪ್ರೇಟ್ ಮಾಡ್ಕೊಳ್ಳಿ ಟಿ ಸ್ಕ್ವೇರ್ ಇಲ್ಲಿ dt ಇದೆ ಟಿ ಸ್ಕ್ವೇರ್ ಇದನ್ನ ಈ ಕಡೆ ಬರ್ಕೊಳ್ಳಿ ಇದನ್ನ ಈ ಕಡೆ ತಗೊಳ್ಳಿ ಅವಾಗ ಏನು ಬರುತ್ತೆ ನಮಗೆ ಸೊ dt ಡಿವೈಡೆಡ್ ಬೈ ಟಿ ಸ್ಕ್ವೇರ್ ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು dx. ಎರಡು ಕಡೆ ಇಂಟಿಗ್ರೇಟ್ ಮಾಡಿ 1 ಡಿವೈಡ್ ಬೈ ಟಿ ಸ್ಕ್ವೇರ್ ಪ್ಲಸ್ 1 ಇಂಟಿಗ್ರೇಟ್ ಮಾಡಿದ್ರೆ ಹೇಳ್ತಾರೆ ಟ್ಯಾನ್ ಇನ್ವರ್ಸ್ ಆಫ್ ಟಿ ಆಗುತ್ತೆ ದಟ್ ಈಸ್ ಈಕ್ವಲ್ ಟು ಎಕ್ಸ್ನ ಇಂಟಿಗ್ರೇಟ್ 1 ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ಬರುತ್ತೆ ಪ್ಲಸ್ ಸಿ. ಟಿ ಅಂದ್ರೆ ಏನು ತಗೊಳ್ಳಿ ನಾವು ಟಿ ವಿ ಹ್ಯಾವ್ ಟು ಎಕ್ಸ್ ಪ್ಲಸ್ ವೈ ಅದನ್ನ ಎಕ್ಸ್ ಪ್ಲಸ್ ವೈ ಸಬ್ಸ್ಟಿಟ್ಯೂಟ್ ಮಾಡಿ ಮುಗಿತು ನೋಡಿ ಟ್ಯಾನ್ ಇನ್ವರ್ಸ್ ಆಫ್ ಟಿ ಟ್ಯಾನ್ ಇನ್ವರ್ಸ್ ಟಿ ಅಂದ್ರೆ ಎಕ್ಸ್ ಪ್ಲಸ್ ವೈ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಸಿ. ವಿಚ್ ಆಪ್ಷನ್ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನಮಗೆ ಆಪ್ಷನ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಓಕೆ ಪ್ಲಸ್ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಸಿ ಆಪ್ಷನ್ ಎ. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. Okay, so next ನೋಡಿ solution of the differential equation. Okay, solution of the differential equation. Okay, ಇಷ್ಟು ಕೊಟ್ಟಿದ್ರೆ ಇದನ್ನ ಸೊಲ್ಯೂಷನ್ ಇದ್ರ ನೋಡಿ ಇದನ್ನ ಸಾಲ್ವ್ ಮಾಡಿದ್ರೆ ಏನು ಸೊಲ್ಯೂಷನ್ ಬರುತ್ತೆ. ಓಕೆ ಇದು ನೀವು ಮಾಡಿದೀವಿ ಅನ್ಸುತ್ತೆ. ಓಕೆ ಇನ್ನೊಂದ್ಸಲ ಮಾಡ್ಬಿಡ ಅಂತೇಳಿ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್ ಇದನ್ನ ಸಾಲ್ವ್ ಮಾಡೋಣ ನೋಡಿ. ಈ -y ನ ಹಾಕಿದ್ರೆ ಪ್ಲಸ್ y ಆಗುತ್ತೆ ಅವಾಗ ಏನಾಗುತ್ತೆ x dy by dx ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ದಟ್ ಈಸ್ y ಪ್ಲಸ್ 3 ಆಗುತ್ತೆ ನೋಡಿ. ಓಕೆ ಈ ವೇರಿಯಬಲ್ ಸಪ್ರೇಟ್ ಮಾಡ್ಕೊಳ್ಳಿ ಅವಾಗ ಏನು ಬರುತ್ತೆ dy by y ಪ್ಲಸ್ 3 ದಟ್ ಈಸ್ ಈಕ್ವಲ್ ಟು dx ಡಿವೈಡೆಡ್ ಬೈ x ಇಂಟಿಗ್ರೇಟ್ ಮಾಡಿ ಎರಡಕ್ಕೆ ಸಪ್ರೇಟ್ ಆಗಿ. ಓಕೆ ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ದಟ್ ಇಸ್ ಲಾಗ್ ಆಫ್ y ಪ್ಲಸ್ 3 ಆಗುತ್ತೆ y ಪ್ಲಸ್ 3 ಬರ್ಕೊಳ್ಳಿ ದಟ್ ಈಸ್ ಈಕ್ವಲ್ ಟು ಇದೇನಾಗುತ್ತೆ ಲಾಗ್ x ಆಗುತ್ತೆ ಲಾಗ್ x ಪ್ಲಸ್ ಲಾಗ್ c. ಲಾಗ್ x ಪ್ಲಸ್ ಲಾಗ್ c ವಿ ಆಸ್ ಲಾಗ್ ಆಫ್ x ಇಂಟು c ಅಂತ ಬರೀಬೋದು. ಹಿಯರ್ ಇಟ್ ಈಸ್ ಲಾಗ್ ಆಫ್ y ಪ್ಲಸ್ 3 ಅಂತ ಬರೀಬೋದು. ನಾವು ಈ ಲಾಗ್ ಕ್ಯಾನ್ಸಲ್ ಮಾಡಿದ್ರೆ ಅವಾಗ ಏನಿರುತ್ತೆ ನಮಗೆ y ಪ್ಲಸ್ 3 ದಟ್ ಈಸ್ ಈಕ್ವಲ್ ಟು ಎಕ್ಸ್ ಸಿ. ಓಕೆ ಅಂದರೆ ದಟ್ ಈಸ್ y ದಟ್ ಈಸ್ ಈಕ್ವಲ್ ಟು ಎಕ್ಸ್ ಸಿ ಪ್ಲಸ್ -3 ಆಗುತ್ತೆ ನೋಡಿ. ಸೊ ದಟ್ ಈಸ್ ಈಕ್ವೇಷನ್ ಇದು ಎದ್ರ ಈಕ್ವೇಷನ್ ಇದು ದಟ್ ಈಸ್ y ದಟ್ ಈಸ್ ಈಕ್ವಲ್ ಟು 2x -3 ಈ ಥರ ಹೇಗೆ ಸ್ಟ್ರೇಟ್ ಲೈನ್ ಈಕ್ವೇಷನ್ ಹೌದಾ. ದಿಸ್ ಇಸ್ ಸ್ಟ್ರೇಟ್ ಲೈನ್ ಈಕ್ವೇಷನ್ ದಿಸ್ ಈಸ್ ಸ್ಟ್ರೇಟ್ ಲೈನ್. ಓಕೆ ಸ್ಟ್ರೇಟ್ ಲೈನ್. ಸೊ ದಿಸ್ ಈಕ್ವೇಷನ್ ಈಸ್ ಈಕ್ವೇಷನ್ ಆಫ್ ಸ್ಟ್ರೇಟ್ ಲೈನ್ಸ್. ಓಕೆ ಇದನ್ನು ಸಾಲ್ವ್ ಮಾಡಿದ್ರೆ ಡಿಫರೆನ್ಷಿಯಲ್ ಈಕ್ವೇಷನ್ ಸಾಲ್ವ್ ಮಾಡಿದ್ರೆ ಏನು ಬರ್ತದೆ ನಮಗೆ ಸ್ಟ್ರೇಟ್ ಲೈನ್ಸ್ ಬರುತ್ತೆ ನೋಡಿ. ಯಾವ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ ಸೊ ನೋಡಿ ಇದನ್ನ ಅದೇ ಥರ ಎಕ್ಸಾಕ್ಟ್ಲಿ ನಮಗೆ ಇದೇನು ಕೊಡಿದ್ರೆ ಇದನ್ನ ಸಾಲ್ವ್ ಮಾಡಿದಾಗ ನಮ್ಗೆ ಏನು ಬರುತ್ತೆ ಆನ್ಸರ್ ಅಂತ ಹೇಳ್ತಾರೆ. ಇದನ್ನ ಸಾಲ್ವ್ ಮಾಡ್ತೀವಿ ನೋಡಿ ನಮ್ಗೆ ಏನು ಬರುತ್ತೆ ನಮಗೆ ಸೊ ಇಟ್ ಈಸ್ ನಮಗೆ ಎಕ್ಸ್ ಇದನ್ನ ಮೈನಸ್ ವೈ ಡಿ ಎಕ್ಸ್ ಆ ಕಡೆ ತೊಗೊಂಡು ಹೋಗ್ತೀನಿ ಅವಾಗ ಏನು ಬರುತ್ತೆ ಎಕ್ಸ್ ಡಿ ವೈ ಓಕೆ ದಟ್ ಈಸ್ ಈಕ್ವಲ್ ಟು ವೈ ಡಿ ಎಕ್ಸ್. ಓಕೆ ಈಗ ವೇರಿಯಬಲ್ನ ಸಪ್ರೇಟ್ ಮಾಡ್ಕೊಂಡು ಇಲ್ಲಿ ನೋಡಿ ವೇರಿಯಬಲ್ ಸಪ್ರೇಟ್ ಇದನ್ನ ಈ ಕಡೆ ತೊಗೊಂಡು ಇದನ್ನ ಈ ಕಡೆ ತೊಗೊಂಡು ಅವಾಗ ಏನು ಬರುತ್ತೆ ಡಿ ವೈ ಬೈ ವೈ ದಟ್ ಈಸ್ ಈಕ್ವಲ್ ಟು ಡಿ ಎಕ್ಸ್ ಬೈ ಎಕ್ಸ್ ನೋಡಿ ಇದನ್ನ ಇಂಟಿಗ್ರೇಟ್ ಮಾಡಿ. ಓಕೆ 1 by y ನ ಇಂಟಿಗ್ರೇಟ್ ಮಾಡಿದ್ರೆ ಆಗುತ್ತೆ ಲಾಗ್ y ಬರುತ್ತೆ ಲಾಗ್ y ಬರ್ಕೊಳ್ಳಿ ದಟ್ ಈಸ್ ಈಕ್ವಲ್ ಟು 1 by x ನ ಇಂಟಿಗ್ರೇಟ್ ಮಾಡಿದ್ರೆ ಲಾಗ್ x ಬರುತ್ತೆ ಲಾಗ್ x ಬರ್ಕೊಳ್ಳಿ ಪ್ಲಸ್ ಲಾಗ್ c ಬರುತ್ತೆ ಲಾಗ್ c ಬರ್ಕೊಳ್ಳಿ. ನೆಕ್ಸ್ಟ್ ನೋಡಿ ನಾವು ಜಸ್ಟ್ y ದಿಸ್ ಯು ಕ್ಯಾನ್ ಆಸ್ ಲಾಗ್ ಓಕೆ ಸೊ ದಿಸ್ ಯು ಕ್ಯಾನ್ ಇಟ್ ಆಸ್ ನಮಗೆ ಲಾಗ್ y ದಟ್ ಈಸ್ ಈಕ್ವಲ್ ಟು ಲಾಗ್ ಆಫ್ x ಇಂಟು c ಲಾಗ್ ಕ್ಯಾನ್ಸಲ್ ಮಾಡಿ y ದಟ್ ಈಸ್ ಈಕ್ವಲ್ ಏನು ಬರುತ್ತೆ y ದಟ್ ಈಸ್ ಈಕ್ವಲ್ ಟು x c y ದಟ್ ಈಸ್ ಈಕ್ವಲ್ ಟು x c ಅಂದ್ರೆ ಏನು ದಟ್ ಈಸ್ y ದಟ್ ಈಸ್ ಈಕ್ವಲ್ ಟು 2x ತರ ಆಯಿತು y ದಟ್ ಈಸ್ ಈಕ್ವಲ್ ಟು 2x ಅದೇನು ಸ್ಟ್ರೇಟ್ ಲೈನ್ ಹೌದು. ಓಕೆ ದಟ್ ಈಸ್ ಸ್ಟ್ರೇಟ್ ಲೈನ್ ಓಕೆ ಸ್ಟ್ರೇಟ್ ಲೈನ್ ಇಲ್ಲ ನಮಗೆ ಪ್ಯಾರಾಬೋಲಾ ರೆಕ್ಟಾಂಗುಲರ್ ಹೈಪರ್ಬೋಲಾ ಸ್ಟ್ರೇಟ್ ಲೈನ್ ಓಕೆ ಓಕೆ ಇಲ್ಲಿದೆ ನೋಡಿ ಸ್ಟ್ರೇಟ್ ಲೈನ್ ಇಲ್ಲ ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ ದಿ ಒರಿಜಿನ್ ಇಲ್ಲಿದೆ ನೋಡಿ ನೋಡಿ ದಟ್ ಈಸ್ ವೆನ್ ಎವರ್ ಇಟ್ ಈಸ್ ನಮಗೆ ಮಲ್ಟಿಪಲ್ ಆಫ್ ವೈ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ ಬಂದರೆ ಲೈನ್ ಈಸ್ ಪಾಸಿಂಗ್ ಥ್ರೂ ಇದು ಒರಿಜಿನ್ ಅಂತ ಅರ್ಥ ಲೈನ್ ಈಸ್ ಪಾಸಿಂಗ್ ಥ್ರೂ ಒರಿಜಿನ್ ಅಂತ ಅರ್ಥ. ಇದ್ರ ಇಲ್ಲಿಂದ ಪಾಸ್ ಆಗುತ್ತೆ ದಿಸ್ ಇಸ್ ವೈ ದಟ್ ಈಸ್ ಈಕ್ವಲ್ ಟು ಎಕ್ಸ್ ವೈ ದಟ್ ಈಸ್ ಈಕ್ವಲ್ ಟು ಕೆ ಎಕ್ಸ್ ಅಂತ ಬಂದರೆ ಲೈನ್ ಈಸ್ ಪಾಸಿಂಗ್ ಥ್ರೂ ದಿ ಒರಿಜಿನ್. ಸೊ ವಿಚ್ ಆಪ್ಷನ್ ಆಪ್ಷನ್ ಸಿ ನೋಡಿ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಲೈನ್ ಸ್ಟ್ರೇಟ್ ಲೈನ್ ಇದು ಸ್ಟ್ರೇಟ್ ಲೈನ್ ದಟ್ ಈಸ್ ನಮಗೆ ವೆನ್ ಎವರ್ ವೈ ಇಸ್ ಈಕ್ವಲ್ ಟು ಕೆ ಎಕ್ಸ್ ಅಂತ ಬಂದರೆ ನಮಗೆ ಇಟ್ ಈಸ್ ಲೈನ್ ಈಸ್ ಪಾಸಿಂಗ್ ಥ್ರೂ ದಿ ಒರಿಜಿನ್ ಅಂತ ಬೇಕಾದ್ರೆ ನೋಡಿ ಇದನ್ನು ಯಾವ್ದಾದ್ರು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಅದನ್ನು ಒರಿಜಿನ್ ಮೇಲೆ ಪಾಸ್ ಹೋಗುತ್ತೆ. ಓಕೆ ಸೊ ಜಸ್ಟ್ ಸಿ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಂಡು ನೆಕ್ಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ 42 ನೋಡಿ ಕ್ವಶನ್ ನಂಬರ್ 42 ಸಾಲ್ವ್ ಮಾಡೋಣ. ಓಕೆ ನಂಬರ್ ಆಫ್ ಸೊಲ್ಯೂಷನ್ಸ್ ನೋಡಿ ಇದ್ರ ನಂಬರ್ ಆಫ್ ಸೊಲ್ಯೂಷನ್ಸ್ ಎಷ್ಟು ಬರ್ತಾ ಇದನ್ನು ಸಿಂಪ್ಲಿಫೈ ಮಾಡೋಣ ನೋಡಿ ಇದನ್ನು ಸಿಂಪ್ಲಿಫೈ ಮಾಡೋಣ ಏನು ಬರ್ತದೆ ನಮಗೆ ಸ್ವಲ್ಪ ಸ್ಪೇಸ್ ಸ್ವಲ್ಪ ಜಾಸ್ತಿ ಆಗ್ಬೋದೇನು ಸ್ವಲ್ಪ ಸ್ಪೇಸ್ ಜಾಸ್ತಿ ತಗೊಂಡು. ಓಕೆ ಇದನ್ನು ವೇರಿಯಬಲ್ ಸಪ್ರೇಟ್ ಮಾಡ್ಕೊಂಡು ಫಸ್ಟ್ ಇಲ್ಲಿ ನೋಡಿ ಡಿ ವೈ ಬೈ ಓಕೆ ಇಲ್ಲಿ ಏನಿಂದ y ಪ್ಲಸ್ 1 ಇಲ್ಲಿ ಬರ್ಕೊಳ್ತೀವಿ y ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು ಓಕೆ ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1
ಓಕೆ ಇವೆರಡು ಕಡೆ ಇಂಟಿಗ್ರೇಟ್ ಮಾಡ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ y ಪ್ಲಸ್ ಒನ್, ಇಂಟಿಗ್ರೇಷನ್ ಆಫ್ y ಪ್ಲಸ್ ಅಂದರೆ ಲಾಗ್ ಆಫ್ y ಪ್ಲಸ್ ಒನ್, ದಟ್ ಈಸ್ ಇಂಟಿಗ್ರೇಷನ್ ಆಫ್ 1 divided by x minus 1 we can write it as log of x minus 1. ಓಕೆ ಪ್ಲಸ್ ಸಿ ಇಷ್ಟಿದೆ ನೋಡಿ. ಸೊ ದಟ್ ಈಸ್ ಇದನ್ನು ಲಾಗ್ ಇನ್ಫಾರ್ಮ್ ಟು ಲಾಗ್ ಸಿ ಅಂತಾನೆ ಬರ್ಕೊಳ್ಳಿ. ಓಕೆ ಸೊ ನಾವು ದಿಸ್ ವಿ ಕ್ಯಾನ್ ಡಸ್ ಲಾಗ್ ಆಫ್ x minus 1 ಇಂಟು ಸಿ ಬರುತ್ತೆ. ದಿಸ್ ಇಸ್ x minus 1 ಇಂಟು ಸಿ ಬರುತ್ತೆ. ಸಿ ಬರ್ಕೊಳ್ಳಿ. ಇಲ್ಲಿ ಲಾಗ್ ಆಫ್ y ಪ್ಲಸ್ 1 ಬರುತ್ತೆ. ಲಾಗ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ವಾಟ್ ಈ ಲೆಫ್ಟ್ ವಿತ್ ಇಸ್ y ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು x minus 1 ಓಕೆ ಇಂಟು ಸಿ ಬಂತು ನೋಡಿ. ಓಕೆ ಇಷ್ಟು ಬಂದಮೇಲೆ ಓಕೆ ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ ಓಕೆ ಇದನ್ನು ಪ್ಲಸ್ 1 ಹಾಕಿ ತೊಗೊಳ್ಳಿ. ಅವಾಗ ಏನು ಬರುತ್ತೆ? ಸೊ ದಟ್ ಈಸ್ ಈ ಸಿ ಇಂದ ಮಲ್ಟಿಪ್ಲೈ ಮಾಡಿ ಅವಾಗಿಂತ ಎಕ್ಸ್ ಸಿ ಓಕೆ ಮೈನಸ್ ಸಿ ಓಕೆ ಈ ಪ್ಲಸ್ 1 ಹಾಕಿದ್ರೆ ಮೈನಸ್ 1 ಆಗುತ್ತೆ ನೋಡಿ. ಯಾಕೆ ನಾವು ಇಲ್ಲಿ ನೋಡಿ ಸೊ ದಟ್ ಈಸ್ ಅವರ್ ಕಡೆ y ಆಫ್ 1 ದಟ್ ಈಸ್ ಈಕ್ವಲ್ ಟು 2, y ಆಫ್ 1 ದಟ್ ಈಸ್ ಈಕ್ವಲ್ ಟು 2 ಅಂತ ಕೊಡುತ್ತೆ. ಅಂದರೆ f ಆಫ್ 1 ದಟ್ ಈಸ್ ಈಕ್ವಲ್ ಟು 2 ಅಂತ ಅರ್ಥ. ಅಂದರೆ ಎಕ್ಸ್ ವ್ಯಾಲ್ಯೂ 1 ಇದ್ದಾಗ ಎಕ್ಸ್ ವ್ಯಾಲ್ಯೂ ಅಂದಾಗ y ವ್ಯಾಲ್ಯೂ 2 ಬರುತ್ತೆ ಅಂತ ಅರ್ಥ. ಅದು ಅಂದರೆ y ವ್ಯಾಲ್ಯೂ 2 ಬರುತ್ತೆ. 2 ದಟ್ ಈಸ್ ಈಕ್ವಲ್ ಎಲ್ಲಿ ಎಕ್ಸ್ ಇದೆ 1 ಸಬ್ಸ್ಟಿಟ್ಯೂಟ್ ಮಾಡಿ ಅವಾಗ ಏನು ಬರುತ್ತೆ ನಮಗೆ? ದಟ್ ಈಸ್ ಸಿ ಮೈನಸ್ ಸಿ 1 ಸಬ್ಸ್ಟಿಟ್ಯೂಟ್ ಸಿ ಮೈನಸ್ ಸಿ ಮೈನಸ್ 1 ಆಗುತ್ತೆ. ನಾವು ಯು ಜಸ್ಟ್ ಸಿ ಹಿಯರ್ ಓಕೆ ಪ್ಲಸ್ ಸಿ ಮೈನಸ್ ಸಿ ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ದಟ್ ಈಸ್ 2 ದಟ್ ಈಸ್ ಈಕ್ವಲ್ ಟು ಮೈನಸ್ 1 ಬರುತ್ತೆ. 2 ದಟ್ ಈಸ್ ಈಕ್ವಲ್ ಟು ಮೈನಸ್ 1 ಕರೆಕ್ಟಾ? ಸೊ ದಟ್ ಈಸ್ ನಾಟ್ ಈಕ್ವಲ್ ಹೌದು. ಸೊ ದೇರ್ ಫೋರ್ ನಮಗೆ ವಿಲ್ ನಾಟ್ ಗೆಟ್ ಎನಿ ಸೊಲ್ಯೂಷನ್ಸ್ ಫಸ್ಟ್ ಆಫ್ ಆಲ್. ಓಕೆ ಸೊ there is no solutions at all. There is no solutions at all. ಫಸ್ಟ್ ಆಫ್ ಆಲ್ ನೋಡಿ ಇದು ನೋಡಿ ಎಕ್ಸ್ ಇಸ್ ಕೂಡ 1 ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಇದು ಡಿಫೈನ್ ಆಗಲ್ಲ. dy by dx ಡಿಫೈನ್ ಆಗಲ್ಲ ಫಸ್ಟ್ ಆಫ್ ಆಲ್. ಓಕೆ ದಟ್ ಈಸ್ ವೈ ದೇರ್ ಇಸ್ ನೋ ಸೊಲ್ಯೂಷನ್ಸ್ ಎಟ್ ಆಲ್. ಇಲ್ಲಿ ಬೇಕಾದ್ರೆ ನೋಡಿ ಎಕ್ಸ್ ಇಸ್ ಕೂಡ ಇಲ್ಲಿ ಎಕ್ಸ್ ಇಸ್ ಕೂಡ 1 ಅಂದ್ರೆ 1 ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡಿ 1 ಮೈನಸ್ ಅಂದ್ರೆ ಏನು ಬರುತ್ತೆ ನಮಗೆ? 0 ಬಂದ್ಬಿಡ್ತದ. ಸೊ ಸಮಥಿಂಗ್ ಡಿವೈಡ್ ಬೈ 0 ಇಸ್ ನಾಟ್ ಡಿಫೈನ್. ಫಸ್ಟ್ ಇಲ್ಲಿಗೆ ಡಿಫೈನ್ ಆಗಲ್ಲ. ದಟ್ ಈಸ್ ದರ್ ಇಸ್ ನೋ ಸೊಲ್ಯೂಷನ್ಸ್ ಎಟ್ ಆಲ್. ನಮಗೆ ಯಾವ ಆಪ್ಷನ್ ಅಲ್ಲಿ ದರ್ ಇಸ್ ನೋ ಸೊಲ್ಯೂಷನ್ ಅಂದರೆ ಯಾವ್ದು ಆಪ್ಷನ್ ಬರಲ್ಲ ಇದು. ಸೊ ದರ್ ಇಸ್ ನೋ ಸೊಲ್ಯೂಷನ್ಸ್ ಎಟ್ ಆಲ್. ಓಕೆ ದಟ್ ಈಸ್ ಕೊರ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ. ಸೊ ಎ ಅಂಡ್ ಬಿ ಆರ್ ಆರ್ಡರ್ ಅಂಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್. ಇದು 2025 ಕೇಳಿದ್ ನೋಡಿ. ಸೊ ನಿಮ್ಮ ಸೀನಿಯರ್ಸ್ ಬರ್ತೀವಿ 2025 ಕೇಳಿ. ಸೊ ಆರ್ಡರ್ ಅಂಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್. ಓಕೆ ಆರ್ಡರ್ ಏನು ಬರುತ್ತೆ ನೋಡಿ. ಸೊ ದಿಸ್ ಆರ್ಡರ್ ಓಕೆ ಸೊ ದಿಸ್ ಇಸ್ ಎ ಅಂದರೆ ಆರ್ಡರ್, ಬಿ ಅಂದರೆ ಡಿಗ್ರಿ. ಆರ್ಡರ್ ಅಂದರೆ ಹೈಯೆಸ್ಟ್ ಡೆರಿವೇಟಿವ್ ಏನಿದೆ ನಮಗೆ 2 ಇದೆ ಹೌದಾ? ಅಂದರೆ ಎ ದಟ್ ಈಸ್ ಈಕ್ವಲ್ ಟು 2 ವರ್ಕ್ ಆರ್ಡರ್ 2. ನೆಕ್ಸ್ಟ್ ಬಿ ದಟ್ ಈಸ್ ಈಕ್ವಲ್ ಟು ಬಿ ಅದೇ ನಮಗೆ ಡಿಗ್ರಿ ಅಂದರೆ ಹೈಯೆಸ್ಟ್ ಡೆರಿವೇಟಿವ್ ಪವರ್ ಏನಿದೆ 2 ಇದೆ ಹೌದಾ? 2 ವರ್ಕ್ ಅಂದರೆ ಎ ಮೈನಸ್ ಬಿ ಅಂದರೆ ನಮಗೆ 2 ಮೈನಸ್ 2 ಅಂದರೆ ಏನು ಬರುತ್ತೆ ನಮಗೆ 0 ಬರುತ್ತೆ. ಸೊ ವಿಚ್ ಆಪ್ಷನ್? ಆಪ್ಷನ್ 2 ಇಸ್ ದ ಕರೆಕ್ಟ್. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಓಕೆ ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 44. ಓಕೆ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 44 ನೋಡಿ. ಜನರಲ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್. ಜನರಲ್ ಸೊಲ್ಯೂಷನ್ ಕಂಡುಹಿಡಿಯಬೇಕು. ಓಕೆ ನೋಡಿ ಸಿಂಪ್ಲಿಫೈ ಮಾಡಬೇಕು. ಜನರಲ್ ಸೊಲ್ಯೂಷನ್ ಕಂಡುಹಿಡಿದ್ರೆ ಪ್ಲಸ್ ನೋಡಿ ಪ್ಲಸ್ ಡಿ ಇದನ್ನ ಯಾವ ಫಾರ್ಮಲ್ಲಿ ಅಂದರೆ dy by dx ಓಕೆ ಪ್ಲಸ್ ಪಿ ವೈ ದಟ್ ಈಸ್ ಈಕ್ವಲ್ ಟು ಕ್ಯೂ ಫಾರ್ಮಲ್ಲಿ ಕನ್ವರ್ಟ್ ಮಾಡೋಕೆ. ಈ ಫಾರ್ಮಲ್ಲಿ ಕನ್ವರ್ಟ್ ಮಾಡೋಕಂದ್ರೆ ನೋಡಿ ಇದು ಆಲ್ರೆಡಿ ಇದೆ ಆಲ್ರೆಡಿ. ಓಕೆ ಬೇಕಾದ್ರೆ ಇದನ್ನ ಕಂಪೇರ್ ಮಾಡಿ. ಅಂದರೆ ಪಿ ಪ್ಲಸ್ ಅಲ್ಲಿ ಏನಿದೆ? ಪಿ ಪ್ಲಸ್ ಅಲ್ಲಿ ನಮಗೆ tan x ಬಂದು tan x ಬರ್ಕೊಳ್ಳಿ. ನೆಕ್ಸ್ಟ್ ಕ್ಯೂ ಪ್ಲಸ್ ಅಲ್ಲಿ ಅಂದರೆ ಕ್ಯೂ ದಟ್ ಈಸ್ ಈಕ್ವಲ್ ಏನಿದೆ ಸೀಕೆಂಟ್ ಎಕ್ಸ್ ಇದೆ ಸೀಕೆಂಟ್ ಎಕ್ಸ್ ಬರ್ಕೊಳ್ಳಿ ಹೌದಾ? ಸೊ ನಾವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಹಿಡಿಯೋಣ. ಫಸ್ಟ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದಟ್ ಈಸ್ ಈಕ್ವಲ್ ಟು e to the power integration of p with respect to x that is equal to e to the power integration of p integration of ಏನಿದೆ ನಮಗೆ tan x. okay integration of tan x. okay so that is equal to e to the power of okay tan x integration ಏನು? tan of integration ಏನಾಗುತ್ತೆ ನಮಗೆ? that is log of secant x. tan of integration ಏನಾಗುತ್ತೆ ನಮಗೆ? log of ಏನಾಗುತ್ತೆ secant x ಆಗುತ್ತೆ. secant x. ಓಕೆ ಈ ಮತ್ತೆ ಲಾಗ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಈ ಮತ್ತೆ ಲಾಗ್ ಕ್ಯಾನ್ಸಲ್ ಮಾಡಿದ್ರೆ ಅಂತಾರೆ ಸೀಕೆಂಟ್ ಎಕ್ಸ್ ಬರುತ್ತೆ. ಸೀಕೆಂಟ್ ಎಕ್ಸ್ ಬರ್ಕೊಳ್ಳಿ. ಓಕೆ ಸೀಕೆಂಟ್ ಎಕ್ಸ್ ಬಂತ. ಓಕೆ ಅದನ್ನ ಈ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಷ್ಟು ಬಂತು. ಜನರಲ್ ಸೊಲ್ಯೂಷನ್ ಸಬ್ಸ್ಟಿಟ್ಯೂಟ್ ಮಾಡಿ. ಜನರಲ್ ಸೊಲ್ಯೂಷನ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಇಂಟಿಗ್ರೇಟಿಂಗ್ q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಓಕೆ ವಿತ್ ರೆಸ್ಪೆಕ್ಟ್ ಟು x ಪ್ಲಸ್ ಸಿ. Now y you write as it is integrating factor ಅಂದ್ರೆ secant x ಬಂತ secant x ಬರ್ಕೊಳ್ಳಿ. that is equal to integration of q plus ಅಲ್ಲಿ ನಮಗೆ secant x ಇದೆ secant x ಬರ್ಕೊಳ್ಳಿ. next integrating factor ಅಂದ್ರೆ secant x ಇದೆ secant x ಬರ್ಕೊಳ್ಳಿ with respect to x plus c. now y I will write as it is secant x ಹಂಗೆ ಬರ್ಕೊಳ್ಳಿ. now secant x into secant square x integration of secant square x ಅಂದ್ರೆ ಏನು ಬರುತ್ತೆ ನಮಗೆ tan x ಬರ್ತದೆ tan x plus c.
ಸೊ ದಿಸ್ ಈಸ್ ವಾಟ್ ದಿ ಆನ್ಸರ್. ಅಂದರೆ y secant x, ಓಕೆ, y secant x ದಟ್ ಈಸ್ ಈಕ್ವಲ್ ಟು y secant x ದಟ್ ಈಸ್ ಈಕ್ವಲ್ ಟು, ಸೊ tan x ಪ್ಲಸ್ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ ಓಕೆ, ಸೊ ಇದೇ ಲಾಸ್ಟ್ ಕ್ವಶನ್ ನೋಡಿ. ಇದನ್ನ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಇದು ಲಾಸ್ಟ್ ಕ್ವಶನ್ ಆಯಿತು. ಓಕೆ, ಇಷ್ಟು ಕ್ವಶನ್ ನೋಡಿ, ಇಷ್ಟು ಕ್ವಶನ್ ನೀವು ಸಾಲ್ವ್ ಮಾಡಿಬಿಟ್ರೆ ಕಂಪ್ಲೀಟ್ ಆಗಿ ನಿಮಗೆ, ಸೊ ನಿಮಗೆ ನಿಮ್ಮ KCET ಅಲ್ಲಿ 2025 ಎಕ್ಸಾಮ್ಗೆ ನೀವು ಯಾವ ಥರದ ಕ್ವಶನ್ ಕೊಟ್ಟರು ಮಾಡೇ ಮಾಡ್ತೀರಿ. ಓಕೆ, ಬಟ್ ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಬೇಕು ಪ್ರತಿಯೊಂದು ಕ್ವಶನ್ನು. ಓಕೆ, ಸೊ ನೀವು ನೋಡಿ ಭಾಳ ಈಸಿ ಇರುತ್ತೆ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಂತ, ಬಟ್ ಪ್ರತಿಯೊಂದು ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಿದರೆ ಈಸಿಯಾಗಿ ಎಲ್ಲ ಆನ್ಸರ್ಸ್ ಬರ್ತವೆ. ಓಕೆ, ಆ್ಯಂಡ್ ನೋಡಿ ನನ್ನ ಎಲ್ಲ ಚಾಪ್ಟರ್ಸ್ದು ನಾನು ಏನು ಮಾಡಿದ್ದೀನಿ ಅಂದರೆ ಎಲ್ಲ ಚಾಪ್ಟರ್ಸ್ದು ಇಂಪಾರ್ಟೆಂಟ್ MCQ ಸಾಲ್ವ್ ಮಾಡಿದ್ದೀನಿ. ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಅದೇ ಥರ ಟಾರ್ಗೆಟ್ KCET ಅಂತ ನೋಡಿ, ಕ್ವಶನ್ ಬ್ಯಾಂಕಿಂದ ನಿಯರ್ಲಿ ಕ್ವಶನ್ ಬ್ಯಾಂಕಿಂದ, ಸೊ ನಾವು ಕ್ವಶನ್ಸ್ ಸಾಲ್ವ್ ಮಾಡಿ, ಕ್ವಶನ್ ಬ್ಯಾಂಕಿಂದ MCQs ಕೊಟ್ಟಿದ್ದಾರೆ, ಆ ಕ್ವಶನ್ಸು ಸಾಲ್ವ್ ಮಾಡಿ, ಅವು ಥೇರಿಗೆ ಇಂಪಾರ್ಟೆಂಟ್ ಆಗ್ತವೆ. ಓಕೆ, ನಿಮ್ಮ ಗೌರ್ಮೆಂಟ್ ಅವ್ರ ಕ್ವಶನ್ ಬ್ಯಾಂಕ್ ಉಂಟು, ಆ ಕ್ವಶನ್ ಬ್ಯಾಂಕಿಂದ ನಿಯರ್ಲಿ ಒಂದು 70 ಕ್ವಶನ್ಸ್ ಇದಾವೆ. ಆ 70 ಕ್ವಶನ್ಸು ಸಾಲ್ವ್ ಮಾಡಿ. ವೈ ಬಿಕಾಸ್ ಡೈರೆಕ್ಟಾಗಿ 70 ಕ್ವಶನ್ಸಿಂದನೂ ಬಂದರೆ ಬರ್ತವೆ. ಓಕೆ, ಕ್ವಶನ್ಸ್ ಅದಕ್ಕೋಸ್ಕರ ಅದನ್ನು ಸಾಲ್ವ್ ಮಾಡಿದ್ದೀನಿ. ಓಕೆ, ಅದನ್ನು ನಮಗೆ ಟಾರ್ಗೆಟ್ KCET MCQs ಫ್ರಮ್ ದಿ ಕ್ವಶನ್ ಬ್ಯಾಂಕ್ ಅಂತ ಅದನ್ನು ಸಾಲ್ವ್ ಮಾಡಿ. ಬೇಕಾದ್ರೆ ನೋಡಿ ಪ್ಲೇ ಲಿಸ್ಟ್ ಇದೆ, ಅದು ನೀವು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದರೆ ಓಕೆ, ನಿಮಗೆ ಇಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ ಪ್ಲೇ ಲಿಸ್ಟ್, ಇದ್ರದ್ದು ಇರುತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ಇದನ್ನೆಲ್ಲ ಸಾಲ್ವ್ ಮಾಡಿಬಿಟ್ರೆ ಆರಾಮಾಗಿ ನೀವು KCET ಅಲ್ಲಿ ಡಿಫ್ರೆನ್ಷಿಯಲ್ ಇಕ್ವೇಷನ್ಸಿಂದ ಯಾವ ಕ್ವಶನ್ಸ್ ಬಂದರೂ ನೀವು ಸಾಲ್ವ್ ಮಾಡ್ತೀರಾ ಅಂತ ಅರ್ಥ. ಓಕೆ, ಸೊ ಅದಕ್ಕೋಸ್ಕರ ನೀವೇನು ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಷ್ಟಾಗುತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿಗೆ ನಾವು ಚಾಪ್ಟರ್ನ ಎಂಡ್ ಮಾಡೋಣ. ಓಕೆ, ನಿಮಗೆ ನೋಡಿ ನನ್ನ ಪ್ರಕಾರ ನಾನು ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿದರೆ ಇವತ್ತು ನಿಮ್ಗೆ ರಿಸಲ್ಟ್ ಡೇ. ಓಕೆ, ನಿಮಗೆ ಆ್ಯನ್ಯುವಲ್ ಎಕ್ಸಾಮ್, ನಿಮಗೆ ಫೈನಲ್ ಎಕ್ಸಾಮ್, ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಡೇ ಇರುತ್ತೆ ಇವತ್ತು. ನಾನು ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಕೂಡ, ಇವತ್ತು ನಿಮಗೆ ರಿಸಲ್ಟ್ ಬಂದಿರುತ್ತೆ. ಓಕೆ, ಆಲ್ರೆಡಿ ಓಕೆ ರಿಸಲ್ಟ್ ಬಂದಿರುತ್ತೆ. ನೀವು ರಿಸಲ್ಟು ಚೆನ್ನಾಗಿ ಬರಲಿ ಅಂತೇಳಿ ನಾನು ದೇವರ ಹತ್ರ ಹಾರೈಸ್ತೀನಿ. ಓಕೆ, ಎಲ್ಲರೂ ಚೆನ್ನಾಗಿ ಬರಲಿ ರಿಸಲ್ಟು. ಯಾಕಂದರೆ ಎಲ್ಲರೂ ಕಷ್ಟಪಟ್ಟಿರ್ತೀರ, ಆ ಕಷ್ಟದ ಪ್ರಕಾರ ಎಷ್ಟು ಕಷ್ಟಪಟ್ಟರೆ ಅಷ್ಟು ಕಷ್ಟದ ಪ್ರಕಾರ ಚೆನ್ನಾಗಿ ರಿಸಲ್ಟ್ ಬರಲಿ. ಓಕೆ, ಅದೇ ಥರ ಈಗ ನೋಡಿ, ಈಗ ನಿಮ್ಗೆ ರಿಸಲ್ಟ್ ಸೆಕೆಂಡ್ PUC ಅಷ್ಟೇ ಅಲ್ಲ, ನಿಮ್ಮ KCETನೂ ಒಳ್ಳೆ ರಿಸಲ್ಟ್ ಬಂದರೆ ಒಳ್ಳೆ ಕಾಲೇಜ್ ಸಿಗುತ್ತೆ. ಸೆಕೆಂಡ್ PUC ಅಷ್ಟೇ ನಿಮಗೆ ರಿಸಲ್ಟ್ ಅಷ್ಟೇನು ಬೇಕಾಗಿಲ್ಲ ಎಲ್ಲೂ, ಬಟ್ ನಿಮಗೆ ಅಂದರೆ ಬಟ್ KCET ಅಲ್ಲಿ ಯೂಸ್ ಆಗುತ್ತೆ, PCM ಮಾತ್ರ. ಬಟ್ ನಿಮಗೆ KCET ಮಾರ್ಕ್ಸ್ ಚೆನ್ನಾಗಿ ಬಂದರೆ, KCET ರ್ಯಾಂಕ್ ಚೆನ್ನಾಗಿ ಬಂದರೆ ಒಳ್ಳೆ ಕಾಲೇಜ್ ಸಿಗುತ್ತೆ. ಒಳ್ಳೆ ಕಾಲೇಜ್ ಸಿಕ್ಕರೆ ನಿಮಗೆ ಒಳ್ಳೆ ಅಪಾರ್ಚುನಿಟೀಸ್ ಇರ್ತವೆ ಮುಂದೆ. ನಿಮ್ಗೆ ಚೆನ್ನಾಗಿ ಕಾಲೇಜ್ ಸಿಕ್ಕಿಲ್ಲ ಅಂದರೆ ಅಪಾರ್ಚುನಿಟೀಸ್ ಇರಲ್ಲ ನಿಮಗೆ. ಅದಕ್ಕೋಸ್ಕರ ಗೆಟ್ಟಿಂಗ್ ಇಂಟು ಎ ಗುಡ್ ಕಾಲೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಿಮಗೆ ಜೆಸ್ಸಿ ನಮಗೆ ಒಂದು ಒಳ್ಳೆ ಕಾಲೇಜ್ಗೆ ಹೋದರೆ, ಸೊ ದಟ್ ಕಾಲೇಜ್ ಡಿಸೈಡ್ ಯುವರ್ ಕರಿಯರ್. ಓಕೆ, ಕರಿಯರ್ ಡಿಸೈಡ್ ಮಾಡುತ್ತೆ. ಅದಕ್ಕೋಸ್ಕರ ನಿಮಗೆ ಒಳ್ಳೆ ಕಾಲೇಜು ಸಿಕ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ನೀವು ಇಷ್ಟು ದಿವಸ ಓದಿದ್ದು ಪದೇ ಸೆಕೆಂಡ್ರಿ, ಬಟ್ ಅಲ್ಲಿ ಒಳ್ಳೆ ಕಾಲೇಜ್ ಸಿಕ್ಕರೆ ಅಲ್ಲಿ ನಿಮ್ಗೆ ಓದೋ ಲೆವೆಲೇ ಬೇರೆ ಇರುತ್ತೆ. ಅಲ್ಲಿ ನೀವು ಡೆವಲಪ್ ಮಾಡ್ಕೊಳ್ಳೋ ಸ್ಕಿಲ್ಸು, ಓಕೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮಗೆ ಒಳ್ಳೆ ಕಾಲೇಜ್ ಇದ್ದರೆ ಅಲ್ಲಿ ನೀವು ಒಳ್ಳೆ ಸ್ಕಿಲ್ಸು ಕಲಿಸ್ತಾರೆ ಕೂಡ ಅವರು, ನಿಮಗೆ ಒಳ್ಳೆ ಅಟ್ಮಾಸ್ಫಿಯರ್ ಇರುತ್ತೆ, ಅಲ್ಲಿ ನೀವಾಗೆ ಕಲಿತೀರಾ. ಓಕೆ, ಅದಕ್ಕೋಸ್ಕರ ಜಸ್ಟ್ ಗೆಟಿಂಗ್ ಇಂಟು ಎ ಗುಡ್ ಕಾಲೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಜಸ್ಟ್ ನೋಡಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡೋಣ. ಆಲ್ಮೋಸ್ಟ್ ನೋಡಿ ನಾನು ಇಷ್ಟೆಲ್ಲ ವೀಡಿಯೋಸ್ ಮಾಡ್ತಿದ್ದೀನಿ ಅಂದರೆ, ಬಟ್ ವ್ಯೂಸ್ ಬರ್ತಿಲ್ಲ ಅಂದರೆ ನಂಗೆ ಐ ಡೋಂಟ್ ವಾಂಟ್ ವ್ಯೂಸ್. ಸೊ ನಾನು ವ್ಯೂಸ್ಗೋಸ್ಕರ ಮಾಡ್ತಿಲ್ಲ, ನಾನು ದುಡ್ಡುಗೋಸ್ಕರ ಮಾಡ್ತಿಲ್ಲ ಯಾವುದು. ಸೊ ನಾನು ಅದಕ್ಕೋಸ್ಕರ ಮಾಡ್ತೀನಿ ಅಂದರೆ ಈ ಕಂಟೆಂಟ್, ನಾನು ಏನು ಜೆನ್ಯುನ್ ಕಂಟೆಂಟ್ ಇದೆಯಲ್ಲ, ಈ ಮಕ್ಳಿಗೆ ರೀಚ್ ಆಗ್ತಿಲ್ಲ ಅಂತ ನನಗೆ ಐ ಆಮ್ ಫೀಲಿಂಗ್ ಬ್ಯಾಡ್ ದೇರ್. ಓಕೆ, ಅದು ಮಕ್ಳಿಗೆ ನಾನು ನೋಡಿದ್ರಿ, ಯಾಕಂದರೆ ಇವೆಲ್ಲ ನಾನು ಏನು ಮಾಡ್ತೀನಿ ಎಲ್ಲ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್ ಆಗ್ತವೆ. ಅವು ನಾನು ಬೇರೆ ಎಲ್ಲರ ಹತ್ರ ರೀಚ್ ಆಗ್ತಿಲ್ಲ ಅಂತೇಳಿ ಅದು ನನಗೆ ಇದಾಗ್ತಿದೆ. ನೀವು ಆಲ್ಮೋಸ್ಟ್ ನೀವು ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ ಜೊತೆ. ಓಕೆ, ಸೊ ಜಸ್ಟ್ ವಿ ವಿಲ್ ಎಂಡ್ ದಿಸ್ ಸೆಷನ್. ನೋಡಿ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ, ನಿಮಗೆ ಚೆನ್ನಾಗುತ್ತೆ. ಬೇಕಾದ್ರೆ ನೋಡಿ ನಿಮಗೆ ಫ್ರೆಂಡ್ ಜೊತೆ ಶೇರ್ ಮಾಡಿದರೆ, ಓಕೆ, ಅವ್ರು ಆಮೇಲೆ ನಿಮಗೆ KCET ಎಕ್ಸಾಮ್ ಬಂದಮೇಲೆ, ನಾನು ಎಲ್ಲ ವೀಡಿಯೋಸ್ ನೋಡಿದರೆ KCET ಎಕ್ಸಾಮ್ ಬಂದಮೇಲೆ ಬೇಕಾದ್ರೆ ನೋಡಿ ನಿಮ್ಗೆ ಒಂದು ಥ್ಯಾಂಕ್ಸ್ ಹೇಳ್ತಾನೆ. ವೈ ಬಿಕಾಸ್ ನಾನು ಮಾಡ್ಸಿರೋ ಕ್ವಶನ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್, ಅವು ಯೂಸ್ ಆಗ್ತಾವೆ ನಿಮಗೆ KCET ಎಕ್ಸಾಮ್. ಓಕೆ, ಸೊ ಜಸ್ಟ್ ವಿ ವಿಲ್ ಎಂಡ್ ದಿ ವಿಡಿಯೋ ಹಿಯರ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.